ನಮಸ್ಕಾರ. ಇವತ್ತು ಆರಂಭವಾಗಿ 5 ದಿವಸ ಅಂದರೆ ಶುಕ್ರವಾರದವರೆಗೆ ನಡೀತಾ ಇರುವ ಈ ಪ್ರವಚನ ಮಾಲೆಯನ್ನು ಹಿಂದಿನ ಅಂದರೆ ಮೊದಲ ಸರಣಿಯನ್ನು ಪ್ರಾಯೋಜನೆ ಮಾಡಿದ್ದ ಶ್ರೀಮತಿ ಮತ್ತು ಶ್ರೀ ವಿನಯ್ ದಂಪತಿಗಳು ಪ್ರಾಯೋಜನೆ ಮಾಡಿದ್ದಾರೆ. ಅವರ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಹಾರೈಸ್ತೇನೆ. ಮೊದಲ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ್ ಕರ್ಜಗಿಯವರು ನಮ್ಮ ಸಂಸ್ಕೃತಿಗೆ ಭದ್ರವಾದ ಅಡಿಪಾಯವನ್ನು ನಿರ್ಮಿಸಿದ ಭಗವಾನ್ ವೇದವ್ಯಾಸರ ಅಸಾಮಾನ್ಯ ಜೀವನವನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರು ನಿರ್ವಹಿಸಿದ ಪಾತ್ರದಿಂದ ಹೊಮ್ಮುವ ಪ್ರಕಾಶವನ್ನು ಪರಿಚಯಿಸಿದರು. ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ಅಂತಲೇ ವ್ಯಾಸರನ್ನು ಕುರಿತ ವರ್ಣನೆಯ ಮಾತು ಇದೆ. ಬೆಳಕಿನ ದೀಪಗಳು ಪ್ರವಚನ ಮಾಲೆ ವ್ಯಾಸರಿಂದ ಉದ್ಘಾಟನೆಗೊಂಡದ್ದು ಔಚಿತ್ಯಪೂರ್ಣವೇ ಆಗಿದೆ. ಭಾರತದ ಸಂಸ್ಕೃತಿಯನ್ನು ಶತಮಾನ ಸಹಸ್ರಮಾನಗಳುದ್ದಕ್ಕೂ ಮುನ್ನಡೆಸಿರುವವರು ವ್ಯಾಸ, ಕೃಷ್ಣ, ಕೌಟಿಲ್ಯ, ಬುದ್ಧ, ಮಹಾವೀರರಿಂದ ಹಿಡಿದು ಶ್ರೀರಾಮಕೃಷ್ಣ, ಭಗವಾನ್ ರಮಣ ಮಹರ್ಷಿಗಳು, ರವೀಂದ್ರನಾಥ ಠಾಕೂರರಂತಹ ಮಹಿಮಾನ್ವಿತರು. ಆದ್ದರಿಂದ ಈ ಬೆಳಕಿನ ದೀಪಗಳ ಜೀವನವನ್ನು, ಸಾಧನೆಗಳನ್ನು ಮೆಲುಕು ಹಾಕಿದರೆ ನಮ್ಮ 4000 ವರ್ಷಗಳ ಸಾಂಸ್ಕೃತಿಕ ಇತಿಹಾಸದ ಒಂದು ಸೀಳು ನೋಟವೇ ನಮ್ಮ ಮನಃಪಟದ ಮುಂದೆ ಹಾದು ಹೋಗುತ್ತೆ. ವೇದವ್ಯಾಸರಷ್ಟೇ ನಮ್ಮ ಸಂಸ್ಕೃತಿಗೆ ಮಾನದಂಡಗಳನ್ನು ನಿರ್ಮಿಸಿದ ಇನ್ನೊಬ್ಬ ವ್ಯಕ್ತಿ ಅಂದರೆ ಶ್ರೀಕೃಷ್ಣ. ಅವನ ವ್ಯಕ್ತಿತ್ವವನ್ನು ಈಗಿನ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ್ ಕರ್ಜಗಿಯವರು ಸಮೀಕ್ಷೆ ಮಾಡೋರಿದ್ದಾರೆ. ಶ್ರೀಕೃಷ್ಣನದು ಪೂರ್ಣಾವತಾರ ಅಂತ ನಮ್ಮ ಪರಂಪರೆಯಲ್ಲಿ ಗಣನೆ ಇದೆ. ಕೃಷ್ಣ ರಾಮನಿಗಿಂತ ಐತಿಹಾಸಿಕವಾಗಿ ನಮಗೆ ಹತ್ತಿರದವನು. ಅವನು ನಮ್ಮ ಕಾಲದ ಜಟಿಲತೆಗಳನ್ನು ಅವಿಸ್ಮರಣೀಯವಾಗಿ ನಿರ್ವಾಹ ಮಾಡಿದ್ದಾನೆ. ಹೀಗೆ ಅವನು ನಮಗೆ ಹೆಚ್ಚು ಇಂಟಿಮೇಟ್ಲಿ ರೆಲೆವೆಂಟ್ ಆಗ್ತಾನೆ. ರಾಮನ ಚರಿತ್ರೆ ನೇರ, ಸರಳ. ಆದರೆ ಕೃಷ್ಣನ ಚಾರಿತ್ರ ಬಹು ಆಯಾಮಗಳದು. ಕೃಷ್ಣ ಗೋಪಿ ವಿಲಾಸ ಮೊದಲಾದ ಪ್ರಸಂಗಗಳ ಅರ್ಥಗ್ರಹಣ ಸಾಮಾನ್ಯರಿಗೆ ಸುಲಭವಲ್ಲ. ಇನ್ನು ನಮ್ಮ ಕಾಲದಲ್ಲಿ ಮಹತ್ವದ್ದಾದ ಪೊಲಿಟಿಕಲ್ ಸ್ಟ್ರಾಟಜಿ ಮೊದಲಾದ ಅನೇಕ ಸಂಕೀರ್ಣತೆಗಳನ್ನು ಕೃಷ್ಣ ಎದುರಿಸಬೇಕಾಯಿತು ಮತ್ತು ಆ ಎಲ್ಲ ಸಾಧನೆಗಳ ತಾತ್ವಿಕ ಅಧಿಷ್ಠಾನವನ್ನು ಲೋಕದ ತಿಳಿವಳಿಕೆಗೋಸ್ಕರ ಪ್ರಕಟಗೊಳಿಸಬೇಕಾಯಿತು. ಹೀಗೆ ಉದ್ದಕ್ಕೂ ವೈಯಕ್ತಿಕ ಮತ್ತು ವೈಶ್ವಿಕ ಗಣನೆಗಳ ಸಮನ್ವಯ ಮಾಡಿದ್ದರಿಂದ ಕೃಷ್ಣ ಲೋಕಗುರು ಅಂತ ಅನಿಸ್ಕೊಂಡಿದ್ದಾನೆ. ಆ ಸೂಕ್ಷ್ಮತೆಗಳನ್ನು ನಾವು ಅಂತರ್ಗತ ಮಾಡಿಕೊಂಡೆವು ಅಂದರೆ ಆನಂದವೇ ಆನಂದ. ಈ ಚಿಂತನೆ ವಿಶ್ಲೇಷಣೆಯನ್ನು ಮುಷ್ಟಿಗ್ರಾಹ್ಯವಾಗಿ ಕ್ರೋಢೀಕರಿಸಿ ನೀಡೋದಕ್ಕೆ DVಜಿಯವರಂಥವರಿಗೆ ಹಲವಾರು ವರ್ಷ ಹಿಡಿತು. ಶ್ರೀರಾಮ ಪರೀಕ್ಷಣ ಬರೆಯೋದು DVಜಿಯವರಿಗೆ ತುಂಬ ಕಷ್ಟ ಆಗಲಿಲ್ಲ. ಆದರೆ ಶ್ರೀಕೃಷ್ಣ ಪರೀಕ್ಷಣಂ ರಚನೆಯನ್ನು ಅವರು ಮುಗಿಸೋದಕ್ಕೆ ಬಹಳ ವರ್ಷ ಹಿಡಿಯಿತು. ಅವರ ಅವಸಾನಕ್ಕೆ ಕೇವಲ 4 ವರ್ಷ ಹಿಂದೆ ಅಷ್ಟೇ ಶ್ರೀಕೃಷ್ಣ ಪರೀಕ್ಷಣಂ ಕೃತಿಯನ್ನು ಮುಗಿಸೋದು ಅವರಿಗೆ ಸಾಧ್ಯ ಆಯಿತು. ಶ್ರೀಕೃಷ್ಣ ಆಕಾರದಲ್ಲಿ ಮನುಷ್ಯನಾದರೂ ಸ್ವಭಾವದಲ್ಲಿ ಈಶ್ವರ ಅಂತೆಲ್ಲ ಭಾಗವತದಲ್ಲಿಯೇ ಶುಕ ಮಹರ್ಷಿಗಳ ವಿವರಣೆ ಇದೆ. ಹೀಗೆ ಬೌದ್ಧಿಕ ಪರಾಮರ್ಶನೆಗೆ ಧಾರಾಳ ಅವಕಾಶ ಕೃಷ್ಣ ಕಥೆಯಲ್ಲಿ ಇದೆ. ಇದೆಲ್ಲ ಹೇಗೆ ಇದ್ದರೂ ಈ ದೇಶದ ಜನತೆಯಂತೂ ಸಾವಿರಾರು ವರ್ಷಗಳಿಂದ ಕೃಷ್ಣನನ್ನು ಶ್ರದ್ಧಾಸ್ಥಾನವಾಗಿ ಆದರ್ಶ ವ್ಯಕ್ತಿಯಾಗಿ ಸ್ವೀಕರಿಸಿಬಿಟ್ಟಿದ್ದಾರೆ. ಸಮಸ್ಯೆಗಳಿರೋದು ವಿಮರ್ಶಕರಿಗೆ ಮಾತ್ರ. DVಜಿ ಹೇಳೋ ಹಾಗೆ ದ್ವಾರಕೀಯ ಮಹದ್ ವ್ಯಕ್ತಂ
ಪಾರಾಶರ ಕವಿಯ ದಿವ್ಯ ದರ್ಶನ ಚಿತ್ರಂ ಭಾರತ ಜನತಾ ವೃತ್ತಂ ಮೂರುಂ ಬೆರೆತು ಆಯಿತು ಕೃಷ್ಣಮೂರ್ತಿ ಚರಿತ್ರಂ. ಆ ದಿವ್ಯ ಚರಿತ್ರದ ಅವಲೋಕನವನ್ನು ಆರಂಭಿಸಬೇಕು ಅಂತ ಆದರಣೀಯ ಡಾಕ್ಟರ್ ಗುರುರಾಜ ಕರ್ಜಿಗೆಯವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಒಂದು ಮಾಹಿತಿ, ಈ ಬೆಳಕಿನ ದೀಪಗಳು ಮೊದಲ ಸರಣಿಯ ಸಾಂದ್ರ ಮುದ್ರಿಕೆ CD ಲಭ್ಯವಾಗಿದೆ. ಆಸಕ್ತರು ಮುಂದೆ ಮಳಿಗೆಯಲ್ಲಿ ಸಂಪರ್ಕ ಮಾಡಿ ಅದನ್ನು ತೆಗೆದುಕೊಳ್ಳಬಹುದು. ಎಲ್ಲ ಸಹೃದಯರಿಗೆ ನಮಸ್ಕಾರ. ನಾನು ಈ ಬೆಳಕಿನ ದೀಪಗಳು ಅನ್ನುವಂಥ ಮಾಲಿಕೆಯಲ್ಲಿ ಮಾತನಾಡಬೇಕು ಅಂತ ಯೋಚನೆ ಮಾಡಿದಾಗ ಮೊದಲು ಹೊಳೆದದ್ದೇ ಶ್ರೀಕೃಷ್ಣ. ನನಗೆ ಜಗದ್ಗುರು ಅಂತ ಕರಿತೇವೆ, ಭಗವಂತ ಅಂತ ಒಪ್ತೇವೆ. ಕೋಟ್ಯಾಂತರ ಜನರು ಅವನ ದೇವರೇ ಅಂತ ನಂಬಿಕೊಂಡಿದ್ದಾರೆ, ಪೂಜೆ ಮಾಡ್ತಾರೆ. ಕೃಷ್ಣನ ಬಗ್ಗೆ ಮಾತಾಡೋದಾದಮೇಲೆ ವೇದವ್ಯಾಸರ ಬಗ್ಗೆ ಮಾತಾಡಬೇಕು ಅಂತ ಮೊದಲು ಯೋಚನೆ ಮಾಡಿಕೊಂಡಿದ್ದೆ. ಆ ಯೋಚನೆ ಮಾಡಿಕೊಂಡಾಗ ಥಟ್ನೆ ನೆನಪಾದದ್ದು ಕಬೀರ. ಕಬೀರ ನೆನಪಾದದ್ದು ಅವನದೊಂದು ದೋಹೆ ಇದೆಯಲ್ಲ, ಗುರು ಗೋವಿಂದ ದೋ ಖಡೆ ಕಾಕೆ ಲಾಗೋ ಪಾಯ್, ಬಲಿಹಾರಿ ಗುರು ಆಪನೆ ಗೋವಿಂದ ದಿಯೋ ಬತಾಯ್. ಅರ್ಥ ಎಷ್ಟು ಚೆನ್ನಾಗಿದೆ ಅದು. ಗುರು ಗೋವಿಂದ ದೋ ಖಡೆ, ನನ್ನ ಮುಂದೆ ಗುರು ಮತ್ತು ಭಗವಂತ ಇಬ್ಬರೂ ನಿಂತಿದ್ದಾರೆ. ಯಾರ ಪಾದಕ್ಕೆ ಮೊದಲು ನಮಸ್ಕಾರ ಮಾಡಲಿ ಅಂತ ಚಿಂತೆ ಅವನಿಗೆ. ಗುರು ಇದ್ದಾನೆ, ಭಗವಂತ ಇದ್ದಾನೆ, ಯಾರಿಗೆ ನಮಸ್ಕಾರ ಮಾಡಲಿ ಅಂತ. ಕಾಕೆ ಲಾಗೋ ಪಾಯ್, ಯಾರ ಕಾಲಿಗೆ ನಮಸ್ಕಾರ ಮಾಡಲಿ ಮೊದಲು ಅಂತ ತಾನೇ ಉತ್ತರ ಕೊಡ್ತಾನೆ. ಬಲಿಹಾರಿ ಗುರು ಆಪನೆ ಗೋವಿಂದ ದಿಯೋ ಬತಾಯ್. ನಾನು ಮೊದಲು ಗುರುಗಳಿಗೆ ನಮಸ್ಕಾರ ಮಾಡಿದೆ, ಯಾಕಂದರೆ ಗುರುವೇ ನನಗೆ ಭಗವಂತನ ದಾರಿಯನ್ನು ತೋರಿಸುವಂಥವನು. ಆದ್ದರಿಂದ ಗುರುಗೆ ಮೊದಲು ನಮಸ್ಕಾರ ಮಾಡಿದೆ ಅಂತ ಅದಾಯಿತು. ಅದರಿಂದ ವೇದವ್ಯಾಸರ ಬಗ್ಗೆ ಮೊದಲು ಮಾತಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡೆ. ಇನ್ನೊಂದು ಕಬೀರನ ಮಾತು ನನಗೆ ಇಷ್ಟವಾದದ್ದು. ಕಬೀರ, ತೇ ನರ್ ಅಂಧ ಹೈ ಗುರು ಕೋ ಕಹತೆ ಔರ್, ಹರಿ ರೂಠೆ ಗುರು ಠೌರ್ ಹೈ ಗುರು ರೂಠೆ ನಹಿ ಠೌರ್. ಎಷ್ಟು ಚಂದದ ಮಾತದು. ಆ ಗುರುವಿನ ಮಹತ್ವವನ್ನು ಹೇಳೋದನ್ನು 2 ಸಾಲಲ್ಲಿ ಕಬೀರ ಏನು ಸಶಕ್ತವಾಗಿ ಹೇಳಿಬಿಡ್ತಾನೆ, ಅದ್ಭುತವಾಗಿ ಹೇಳ್ತಾನೆ ಅಂದರೆ, ಓ ಕಬೀರ, ತೇ ನರ್ ಅಂಧ ಹೈ, ಆ ಮನುಷ್ಯ ಕುರುಡ ಇದ್ದಾನೆ. ಯಾರು ಅಂದರೆ ಗುರು ಕೋ ಕಹತೆ ಅವ್ರು, ಯಾವನು ಗುರುವಿನ ಶಕ್ತಿಯನ್ನು ಸಾಮರ್ಥ್ಯವನ್ನು ಅಳೆಯೋದಕ್ಕೆ ಅಸಮರ್ಥ ಆಗ್ತಾನೋ ಅವನು ಕುರುಡ ಇದ್ದ ಹಾಗೆ, ಅಂಧ ಇದ್ದ ಹಾಗೆ. ಹರಿ ರೂಠೆ ಗುರು ಠೌರ್ ಹೈ, ಅಕಸ್ಮಾತ್ ಭಗವಂತ ನಿನ್ನ ಮೇಲೆ ಕೋಪ ಮಾಡಿಕೊಂಡ್ರೆ ಗುರು ನಿನಗೆ ಆಶ್ರಯ ಕೊಡ್ತಾನೆ. ಗುರು ರೂಠೆ ನಹಿ ಠೌರ್, ಗುರುನೇ ನಿನ್ನ ಮೇಲೆ ಕೋಪ ಮಾಡಿಕೊಂಡ್ರೆ ನಿನಗೆ ಯಾವ ಜಾಗವೂ ಇಲ್ಲ ಅಂತ. ಅಂದರೆ ಭಗವಂತ ಕೈ ಬಿಟ್ಟರು ಗುರು ಕೈ ಬಿಡೋದಿಲ್ಲ ಅನ್ನೋ ಮಾತನ್ನು ಕಬೀರ ಗಟ್ಟಿಯಾಗಿ ಹೇಳಿದಾಗ, ಆದ್ದರಿಂದ ಭಗವಂತ ಕೃಷ್ಣನನ್ನು ಎರಡನೆಯವನನ್ನಾಗಿ ಮಾಡಿಕೊಂಡು ವೇದವ್ಯಾಸರ ಬಗ್ಗೆ ಮೊದಲು ಮಾತಾಡುವಂಥ ಪ್ರಯತ್ನ ಮಾಡಿದ್ದೆ. ಈಗ ಜಗದ್ಗುರು ಕೃಷ್ಣನ ಬಗ್ಗೆ ಕೆಲವು ವಿಷಯಗಳನ್ನು ತಿಳ್ಕೊಳ್ಳುವಂಥ, ಓದುವಂಥ ಅವಕಾಶ ನನಗೆ ದೊರೆತಿದೆ. ಸ್ವಲ್ಪ ಹಿನ್ನೆಲೆಯನ್ನು ಗಮನಿಸಬೇಕು. ಪೂಜ್ಯ ರಾಮಸ್ವಾಮಿಯವರು ಹೇಳಿದ ಹಾಗೆ ಕೃಷ್ಣನ ಹಿಡ್ಕೊಳ್ಳೋದು ಬಹಳ ಕಷ್ಟ. ಎಲ್ಲಿಂದ ಶುರು ಮಾಡೋದು, ಎಲ್ಲಿಂದ ಹೇಳೋದು, ಎಷ್ಟರ ಮಟ್ಟಿಗೆ ನಮ್ಮ ಜನಜೀವನದ ಸೇರ್ಕೊಂಡು ಬಿಟ್ಟಿದ್ದಾನೆ ಕೃಷ್ಣ ಅಂದರೆ ಅವನು ಸಪ್ರೇಟ್ ಮಾಡೋಕ್ಕೆ ಆಗಲ್ಲ, ಈ ಥರ ಆಗಿದೆ. ಆದ್ದರಿಂದ ಸ್ವಲ್ಪ ಹಿನ್ನೆಲೆಯನ್ನು ಗಮನಿಸ್ಕೊಂಡು ಹೋಗೋಣ ಅಂತ ಅನ್ನಿಸ್ತು. ನಮ್ಮ ಜ್ಞಾನದ ಸಮುಚ್ಚಯಗಳಾದಂಥ ವೇದಗಳಾಗಲಿ ಉಪನಿಷತ್ತುಗಳಾಗಲಿ ಅವುಗಳ ಮೂಲ ಆಶಯ 3. ಈ ಜ್ಞಾನ ಸಮುಚ್ಚಯದ ಮೂಲ ಆಶಯ 3 ಆಗಿದೆ ಮುಖ್ಯವಾಗಿ. ಒಂದು ಜ್ಞಾನ ಮೀಮಾಂಸೆ ಅಂತ, ಎರಡನೇದು ಮಾನವ ಕುಲದ ಶ್ರೇಯಸ್ಸು ಅಂತ, ಮೂರನೇದು ಸಮಗ್ರ ವಿಶ್ವದ ಬಗ್ಗೆ ಸಾಮರಸ್ಯ ದೃಷ್ಟಿ. ಈ 3 ಗಟ್ಟಿಯಾಗಿ ಹಿಡ್ಕೊಂಡಿರುವಂಥದ್ದು ನಮ್ಮ ಜ್ಞಾನ ಸಮುಚ್ಚಯ. ಅವನ್ನ ವೇದ, ಉಪನಿಷತ್ತು, ಶ್ರುತಿ, ಸ್ಮೃತಿ, ಪುರಾಣ ಅಂತೆಲ್ಲ ಕರಿತೀವಿ. ಇವೆಲ್ಲವೂ ಸೇರ್ಕೊಂಡು ಮಾಡಬೇಕಾದದ್ದು 3 ಕೆಲಸ. ಮೊದಲೇದು ಜ್ಞಾನ ಮೀಮಾಂಸೆ. ನಮ್ಮ ಶಾಸ್ತ್ರಗಳು ಹೇಳ್ತಾವೆ, ಎಷ್ಟು ಸಾಧ್ಯ ಇದೆಯೋ ಅಷ್ಟು ಜ್ಞಾನ ಪಡ್ಕೋ. ಈ ದಿಕ್ಕಿನಿಂದಲ್ಲ, ಯಾವ ದಿಕ್ಕಿನಿಂದ ಬಂದರೂ ಪಡ್ಕೋ. ಋಗ್ವೇದದ ಮಾತೃ ಆನೋ ಭದ್ರ ಕೃತವೋ ಯಂತು ವಿಶ್ವತಃ.
ಜಗತ್ತಿನ ಯಾವ ಮೂಲೆಯಿಂದ ಯಾವ ಬೆಳಕು ಬಂದರೂ ಹಿಡ್ಕೋ ಅದನ್ನು, ಆ ಜ್ಞಾನವನ್ನು ನಿನ್ನದಾಗಿ ಮಾಡ್ಕೋ ಅಂತ ಹೇಳಿ ಮೊದಲನೇದು ಕಲಿಸೋದು ಜ್ಞಾನ ಮೀಮಾಂಸೆ. ಜ್ಞಾನವನ್ನು ಪಡ್ಕೊಳ್ಬೇಕು, ಅದರ ಚಿಂತನೆ ಮಾಡಬೇಕು, ಬೆಳೆಸ್ತಾ ಹೋಗಬೇಕು. ಜ್ಞಾನದ ವಿಶೇಷ ಅಂದರೆ ಪಡ್ಕೊಂಡು ಹಾಗೆ ನಮ್ಮನ್ನು ಹೆಚ್ಚು ಎಚ್ಚರಿಕೆ ತೊಗೊಂಡು ಹೋಗ್ತದೆ, ಹೆಚ್ಚು ಚಿಂತೆಗೆ ತೊಗೊಂಡು ಹೋಗ್ತದೆ. ಜ್ಞಾನವೇ ಇಲ್ಲದಿದ್ದರೆ ಚಿಂತೆ ಇಲ್ಲ. ಇಗ್ನರೆನ್ಸ್ ಈಸ್ ಬ್ಲಿಸ್ ಅಂತ ಕೆಲವರು ಹೇಳ್ತಾರೆ. ಬ್ಲಿಸ್ ಹೋಗಿಸೋ ಗೊತ್ತಿಲ್ಲ, ತಲೆ ಮಾತ್ರ ಕೆಡಿಸಲ್ಲ ಅದು. ಯಾಕಂದರೆ ಚಿಂತೆ ಮಾಡೋ ಚಿಂತೆನೇ ಇಲ್ಲಲ್ಲ, ಯಾಕಂದರೆ ತಲೆಗೆ ಹೋಗಿಲ್ಲ. ಒಂದು ಸಲ ಜ್ಞಾನ ಬಡ್ಕೊಳ್ಳೋಕೆ ಶುರು ಆದರೆ ಆ ಜ್ಞಾನ ಮತ್ತೊಂದು ಹೊಸ ಚಿಂತನೆಯನ್ನು ಶುರು ಮಾಡ್ತದೆ. ಆದ್ದರಿಂದ ಜ್ಞಾನ ಮೀಮಾಂಸೆ ಮೊದಲನೇದ್ದು. ಎರಡನೇದು ಮಾನವ ಕುಲದ ಶ್ರೇಯಸ್ಸು. ನಮ್ಮ ಪರಂಪರೆ ಬಗ್ಗೆ ಎಷ್ಟು ಅಭಿಮಾನ ಹುಡುತ್ತೆ ನಮಗೆ. ಯಾರ ಬಗ್ಗೆ ಒಂದು ದ್ವೇಷದ ಮಾತಿಲ್ಲ ಅಲ್ಲಿ. ಇಂಥವ್ರನ್ನ ದ್ವೇಷ ಮಾಡಿ, ಇಂಥವ್ರು ಹೊರಗೆ ಹಾಕಿ, ಇಂಥವ್ರನ್ನ ಹೊಡೆದು ಹಾಕಿ ಅನ್ನೋ ಮಾತೇ ಇಲ್ಲ. ಇಡೀ ಮಾನವ ಕುಲದ ಶ್ರೇಯಸ್ಸಾಗಬೇಕು ಇಂಥವ್ರದ್ದೆಲ್ಲ. ಅದಕ್ಕೆ ನಾವು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ಭವೇತ್ ಅಂತ ಹೇಳುವಂಥದ್ದು. ಸರ್ವೇ ಭದ್ರಾಣಿ ಪಶ್ಯಂತು, ಎಲ್ಲರೂ ಸಂತೋಷವಾಗಿರಬೇಕು, ಯಾರು ದುಃಖದಲ್ಲಿ ಇರಬಾರ್ದು. ಈ ನಮ್ಮ ಸಂಸ್ಕೃತಿಯ ಮೂಲ ಪರಂಪರೆಯ ಮಾತುಗಳಿವು. ನಾವು ಹುಡುಗರಿಗೆ ಹೇಳಬೇಕು, ಮಕ್ಕಳಿಗೆ ಹೇಳಬೇಕು. ಇದನ್ನು ಇರೋದೇ ಮೂರಪ್ಪ ನಮ್ಮಲ್ಲಿರೋದು. ಜ್ಞಾನ ಪಡ್ಕೋ, ಜ್ಞಾನ ಪಡ್ಕೊಂಡಷ್ಟು ನಿನ್ನ ಬುದ್ಧಿ ಚುರುಕಾಗ್ತದೆ, ಇನ್ನೂ 10 ದಿಕ್ಕುಗಳನ್ನು ವಿಸ್ತರಣೆ ಮಾಡೋಕ್ಕಾಗ್ತದೆ, ತಿಳ್ಕೊಳ್ಳೋಕೆ ಅವಕಾಶ ಆಗ್ತದೆ. ಮೊದಲು ಜ್ಞಾನ ಪಡ್ಕೋ. ಎರಡನೇದ್ದು, ಯಾರಿಗೂ ಕೆಟ್ಟ ಬಯಸಬೇಡ. ಮಾನವ ಕುಲದ ಎಲ್ಲರ ಬಗ್ಗೆ ಶ್ರೇಯಸ್ಸನ್ನು ಬಯಸುವಂಥದ್ದು ಎರಡನೇದು. ಮೂರನೇದು, ಸಮಗ್ರ ವಿಶ್ವದ ಬಗ್ಗೆ ಸಾಮರಸ್ಯ ದೃಷ್ಟಿ. ಎಲ್ಲರ ಜೊತೆ ಹೊಂದ್ಕೊಂಡು ವಸುಧೈವ ಕುಟುಂಬಕಂ ಅಂತ ಹೇಳಿದವ್ರು ನಾವು. ಎಲ್ಲರೂ ನಮ್ಮ ಮನೆಯವರಿದ್ದ ಹಾಗೆ, ನಮ್ಮ ಪರಿವಾರದವರಿದ್ದ ಹಾಗೆ, ನಮ್ಗೆ ಹೊಂದಿದ್ದವರಿದ್ದ ಹಾಗೆ. ಆದ್ದರಿಂದ ಎಲ್ಲರೂ ಸಮರಸವಾಗಿ ಬದುಕೋಣ ಅಂತ. ವಿಭಜನೆ ಮಾಡೋದು ಭಾರತೀಯ ಸಂಸ್ಕೃತಿ ಅಲ್ಲ, ಜೋಡಿಸೋದು ಭಾರತೀಯ ಸಂಸ್ಕೃತಿ. ದೊಡ್ಡ ಪದವನ್ನು ನಮ್ಮ ಪರಂಪರೆ ಕೊಟ್ಟದ್ದು ಜಗತ್ತಿಗೆ ಅಂದರೆ ಯೋಗ. ಈಗ ಯೋಗ ದಿವಸವನ್ನು ಆಚರಿಸ್ತಾ ಇದ್ದೀವಿ. ಯೋಗ ಅಂತ ಪದ ಬಂದಿರೋದೇ ಯುಜ್ ಅನ್ನೋ ಮೂಲ ಸತ್ವದಿಂದ, ಮೂಲ ಧಾತುವಿನಿಂದ. ಯುಜ್ ಅಂದರೆ ಜೋಡಿಸೋದು, ಎಲ್ಲವನ್ನು ಜೋಡಿಸೋದು. ಆದಷ್ಟು ಜನರನ್ನು ಜೋಡಿಸಿ, ಮನಸ್ಸನ್ನು ಜೋಡಿಸಿ, ಚಿಂತನೆಗಳನ್ನು ಜೋಡಿಸಿ, ವ್ಯವಹಾರಗಳನ್ನು ಜೋಡಿಸಿ ದೊಡ್ಡವರಾಗಿ. ವಿ ಈಸ್ ಆಲ್ವೇಸ್ ಬಿಗರ್ ದೆನ್ ಐ. ನಾವು ಅನ್ನುವಂಥದ್ದು ನಾನೊಬ್ಬನೇ ಅನ್ನೋದಕ್ಕಿಂತ ದೊಡ್ಡದಾದದ್ದು ಅಂತ ಹೇಳಿ ಎಲ್ಲ ಸಮಸ್ತ ವಿಶ್ವದ ಎಲ್ಲರ ಸಾಮರಸ್ಯದ ಬಗ್ಗೆ ಹೇಳುವಂಥದ್ದು ಈ ಮೂರು ಚಿಂತನೆಗಳು. ಈ ದರ್ಶನ ಅಪೌರುಷೇಯ ಅಂತ ಕರಿತೇವೆ ನಾವು. ಅಪೌರುಷೇಯ ಅಂದರೆ ಯಾರು ಒಬ್ಬರು ಹೇಳಿದ್ದಲ್ಲ ಅಂತ. ಇದು ಕಲೆಕ್ಟಿವ್ ವಿಸ್ಡಮ್. ಶತಶತಮಾನಗಳಿಂದ, ಸಹಸ್ರಾರು ವರ್ಷಗಳಿಂದ ಯಾವ ದಾರ್ಶನಿಕರು ಚಿಂತನೆ ಮಾಡಿ ಒಂದು ಜ್ಞಾನದ ಮೊತ್ತವನ್ನಿಟ್ಟರೋ ಅದು ಯಾರು ಅಂತ ಒಬ್ಬರು ಹೇಳ್ಕೊಳ್ಳಿಲ್ಲ. ಆದ್ದರಿಂದ ಅಪೌರುಷೇಯ, ಯಾರು ಒಬ್ಬರದಲ್ಲ ಅದು ಅಂತ ಹೇಳಿದಾಗೆ. ಅಪೌರುಷೇಯವಾದರೂ ಕೂಡ ಅನಾದಿ ಕಾಲದಿಂದ ನಮ್ಮ ಭರತ ವರ್ಷದ ಅಧ್ಯಾತ್ಮದ ಆಕಾಶದೊಳಗೆ ಮೂಡಿ ಬಂದಂಥ ಅನೇಕ ಪ್ರಖರ ಬೆಳಕುಗಳಿದ್ದಾವಲ್ಲ, ಬೇಕಾದ ಜನ ಇದ್ದಾರಲ್ಲ, ಅವರ ಜೀವನದ ನಡೆನುಡಿಗಳು, ಬದುಕಿದಂಥ ರೀತಿ ಕೂಡ ನಮ್ಮಲ್ಲಿ ಸಾಕಷ್ಟು ಸಂಸ್ಕೃತಿಯನ್ನು ಕೊಟ್ಟಿದೆ. ಅಪೌರುಷೇಯ ಅಂತ ಹೇಳಿದರೂ ಕೂಡ ಅದು ಸಮಗ್ರ, ಎಲ್ಲರೂ ಸೇರಿ ಮಾಡಿದಂಥದ್ದು. ಒಂದು ಉದಾಹರಣೆ ಕೊಡಬೇಕು. ಈಗ 1,000 ಜನ ಕೂತ್ಕೊಂಡು ಪ್ರೇಯರ್ ಹೇಳ್ತಾರೆ. ಕಲ್ಪನೆ ಮಾಡ್ಕೊಳ್ಳಿ, ರಾಷ್ಟ್ರಗೀತೆ ಹೇಳ್ತೀವಿ ಅಂತ ತಿಳ್ಕೊಳ್ಳಿ. 1000 ಜನ ಹೇಳ್ತಿರ್ಬೇಕಾದ್ರೆ ಯಾರು ಹೇಳ್ತಿದ್ದಾರೆ? ಎಲ್ಲರೂ ಹೇಳ್ತಿದ್ದೀವಿ. ಯಾವನೇ ಒಬ್ಬ ಹಾಡದೆ ನಿಂತ್ಕೊಂಡ್ರೆ, ಅದನ್ನು ಹೇಳದೆ ನಿಂತ್ಕೊಂಡ್ರೆ ಅಷ್ಟರ ಮಟ್ಟಿಗೆ ಅದು ಪ್ರಖರತೆ ಕಮ್ಮಿ ಆಯಿತು. ಒಬ್ಬ ಚೆಸ್ಟರ್ಟನ್ ಅನ್ನೋನು ಬಹಳ ಚೆಂದ ಹೇಳ್ತಾನೆ, ನಾವು ಅನ್ಬೋದು ನಾವೇನಿದ್ದೀವಪ್ಪ ಮನುಷ್ಯ ಒಂದು ಹುಲ್ ಕಡ್ಡಿ ಇದ್ದ ಹಾಗೆ ಪ್ರಪಂಚದಲ್ಲಿ. ನಾನು ನಿಂತೆ ಹೋದ್ರೆ ಏನಾಗ್ತಿತ್ತು ಪ್ರಪಂಚಕ್ಕೆ? ಏನೂ ಆಗಲ್ಲ ಅಂತ ಎಷ್ಟೋ ಸಲ ಅನ್ನಿಸ್ತದೆ. ಅವನು ಹೇಳ್ತಾನೆ, ಡೋಂಟ್ ಸೇ ದ್ಯಾಟ್ ಬ್ಲೇಡ್ ಆಫ್ ಗ್ರಾಸ್ ಈಸ್ ನಾಟ್ ಯೂಸ್ಫುಲ್. ಹುಲ್ಲಿನ ಕಡ್ಡಿ ಏನೂ ಪ್ರಯೋಜನ ಇಲ್ಲ ಅಂತ ಅನ್ಬೇಡ. ಇಫ್ ದ ಬ್ಲೇಡ್ ಆಫ್ ಗ್ರಾಸ್ ವೇರ್ ನಾಟ್ ಟು ಬಿ ದೇರ್, ವರ್ಲ್ಡ್ ವುಡ್ ಹ್ಯಾವ್ ಬೀನ್ ಪೂರರ್ ಬೈ ಎ ಬ್ಲೇಡ್ ಆಫ್ ಗ್ರಾಸ್ ಅಂತ. ಅಷ್ಟರ ಮಟ್ಟಿಗೆ ಬಡವ ಆಗ್ತಿತ್ತು ಅದು, ಆ ಹುಲ್ಲು ಕಡ್ಡಿ ಇಷ್ಟು ಬಡವ ಆಗ್ತಿತ್ತು. ಹಾಗೆ ಪ್ರತಿಯೊಬ್ಬರು ಧ್ವನಿ ಸೇರಿಸಿದ್ದಾರೆ. ಆ ಸೇರಿಸಿದ ಧ್ವನಿ ಇದೆಯಲ್ಲ, ಚಿಂತನೆಯ ಧ್ವನಿ ಎಲ್ಲ ಸೇರಿ ನಮ್ಮ ದರ್ಶನ ಆದಂಥದ್ದು. ಎಲ್ಲರದು ಸೇರಿ ಅಪೌರುಷೇಯ ಅಂದರೂ ಕೂಡ ಯಾರ್ಯಾರೋ ಯಾವ್ಯಾವುದೋ ಕಾಲಕ್ಕೆ ತಮ್ಮ ನಡೆನುಡಿಗಳಿಂದ, ಬದುಕಿನ ರೀತಿಯಿಂದ ಅದನ್ನು ಸಮಗ್ರಗೊಳಿಸಿದ್ದಾರೆ. ಇದು ಎಲ್ಲರಲ್ಲೇ ಆಗುವಂಥದ್ದಿದು. ಸಾಹಿತ್ಯ ಕೂಡ ಹಾಗೆ ಅಲ್ವಾ? ನಾವು ಕನ್ನಡ ಸಾಹಿತ್ಯ ಪರಿಪುಷ್ಟವಾಗಿದೆ ಅಂತ ಹೇಳ್ತೀವಿ. ಕನ್ನಡ ಸಾಹಿತ್ಯವನ್ನು ಬರೆದವರು ಯಾರು? ಇವತ್ತು ಸಾಹಿತ್ಯ ದೊಡ್ಡದಾಗಿ ನಿಂತ್ಕೊಂಡಿದೆ. ಆದರೆ ಸಾಹಿತ್ಯ ಒಬ್ಬರು ಬರೆದದ್ದಲ್ಲ ಇದು. ಎಷ್ಟೊಂದು ಜನ ಬರೆದಿದ್ದಾರೆ. ಎಷ್ಟೊಂದು ಜನ ಬರೆದದ್ದು ಎಲ್ಲ ಸೇರಿ ಕವಿಗಳು ಬರೆದಿದ್ದಾರೆ, ಲೇಖಕರು, ವಿಮರ್ಶಕರು, ದೊಡ್ಡ ದೊಡ್ಡವರು ಬರೆದಿದ್ದಾರೆ. ಆ ಬರೆದದ್ದೆಲ್ಲ ಸೇರಿ ಕನ್ನಡ ಸಾಹಿತ್ಯ ಅಂತ ಒಂದು ದೊಡ್ಡದಾಗಿದೆ ಈಗ. ಆದರೆ ಅದರೊಳಗೂ ಕೆಲವು ಮೈಲಿಗಲ್ಲುಗಳಿದ್ದಾವಲ್ಲ, ಕನ್ನಡ ಸಾಹಿತ್ಯದ ಮೈಲಿಗಲ್ಲುಗಳನ್ನು ಆರಿಸ್ಕೊಂಡಾಗ ಕೆಲವರು ದೊಡ್ಡವರು ಕಾಣಿಸ್ತಾರೆ. ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಎಲ್ಲರೂ ಸೇರಿಸಿದ್ದಾರೆ. ಆದರೆ ಕೆಲವ್ರನ್ನ ಅವರು ಶಿಖರಗಳು, ಜ್ಞಾನದ ಶಿಖರಗಳು, ಬೆಳಕಿನ ದೀಪಗಳು ಅಂತ ಕರಿತೀವಿ. ಅಂಥವರಿದ್ದಾರೆ ಕೆಲವರು.
ಈ ಕನ್ನಡ ಸಾಹಿತ್ಯ ಅಂದಾಗ ಟಕ ಒಂದು 15 ಮಂದಿ ಹೆಸರು ನೆನಪಾಗ್ತಾರೆ ನಮಗೆ, ಅವ್ರೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ. ಉಳಿದವ್ರು ಮಾಡಿಲ್ಲ ಅಂತಲ್ಲ, ಇದ್ದಾರೆ. ಆದರೆ ಇವರ ಮೂಲಕ ಸಾಹಿತ್ಯ ಚರಿತ್ರೆಯನ್ನು ನಿರ್ಮಾಣ ಮಾಡ್ತಾರೆ. ಈಗ ಮುಗಳಿಯವ್ರ ಹಿಂದೆ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಬರೆದಾಗ ಅವರು ಅದೇ ಹೇಳೋರು, ಸಾಹಿತ್ಯ ಚರಿತ್ರೆ ಎಲ್ಲರೂ ಸೇರ್ಕೊಂಡಿದ್ದಾರಪ್ಪ, ಇದು ಜಗನ್ನಾಥ ರಥಯಾತ್ರೆ. ಇದು ರಥ ಎಳಿಬೇಕಾದ್ರೆ ಒಬ್ಬರು ಹೇಳಿದ್ರೆ ಎಳೆಯೋಲ್ಲ, ಅದು 1000 ಜನ ಎಳಿಬೇಕು. 1000 ಜನದಲ್ಲಿ ಯಾರು ಹೇಳಿದ್ರು ರಥ? ಅದನ್ನು ಯಾರು ಒಬ್ಬರೂ ಇಲ್ಲ, 1000 ಜನ ಸೇರಿದಾಗ ಆದದ್ದು. ಒಬ್ಬ ಕೈ ಬಿಟ್ಟರು ಏನು ನಷ್ಟ ಇಲ್ಲ, ಎಲ್ಲರೂ ಕೈ ಬಿಟ್ಟರೆ ಕಷ್ಟ ಆಗುತ್ತೆ. ಇಡೀ ಜೀವನದಲ್ಲಿ ಹಂಗೆ ಆಗೋಕ್ಕೆ ಸಾಧ್ಯ ಇಲ್ಲ. ಪರಂಪರೆಯಲ್ಲಿ ಯಾರೋ ಬರ್ತಾರೆ, ಯಾರೋ ಹೋಗ್ತಿರ್ತಾರೆ, ನದಿ ಪ್ರವಾಹ ಇದ್ದಂಗೆ ಜನ ಬಂದು ತಮ್ಮ ಕಾಂಟ್ರಿಬ್ಯೂಷನ್ ಕೊಟ್ಟು ಹೋಗ್ತಾ ಇರ್ತಾರೆ. ಅದೇ ರೀತಿ ಸಂಗೀತನೂ ಹಾಗೆ ಅಲ್ವಾ? ಇವತ್ತೊಂದು ಸಂಗೀತ ಪರಂಪರೆ ಅಂತ ಹೇಳ್ತೀವಿ. ಸಂಗೀತ ಪರಂಪರೆ ಎಲ್ಲರೂ ಸೇರಿಕೊಂಡಿದ್ದಾರೆ, ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಎಲ್ಲರೂ ಬೆಳೆಸಿದ್ದಾರೆ. ಆದರೆ ಸಂಗೀತದ ದಿಗ್ಗಜಗಳು ಅಂತ ಕೆಲವರು ಸಿಗ್ತಾರೆ ನಮ್ಮ ಕಣ್ಣು ಮುಂದೆ. ಅದಕ್ಕೆ ನಾನು ಹೇಳೋದು, ಆಧ್ಯಾತ್ಮಿಕ ಆಕಾಶದೊಳಗೆ ಕೆಲವು ತಾರೆಗಳ ಹಾಗೆ ಕೆಲವರು ಬಂದು ಹೋದರು. ಎಲ್ಲರೂ ದರ್ಶನದಲ್ಲಿ ಭಾಗಿಯಾದರೂ ಕೂಡ ಇವರ ಕಾಣಿಕೆ ತುಂಬ ದೊಡ್ಡದಾದದ್ದು ಅಂತ ಕೆಲವರು ಇರ್ತಾರೆ. ವಿಜ್ಞಾನವೂ ಹಾಗೇನೆ. ಇವತ್ತು ವಿಜ್ಞಾನ ಈ ಮಟ್ಟಕ್ಕೆ ಬಂದಿದೆ. ಈ ಮಟ್ಟಕ್ಕೆ ಬರಬೇಕಾದ್ರೆ ಯಾರ ಕಾರಣ? ಒಬ್ಬರ ಕಾರಣ ಆಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಐನ್ಸ್ಟೈನ್ ಹೇಳ್ತಾನೆ, ವಿ ಆರ್ ಏಬಲ್ ಟು ಸಿ ಬಿಯಾಂಡ್ ಟುಮಾರೋ ಓನ್ಲಿ ಬಿಕಾಸ್ ಯು ಆರ್ ಸ್ಟ್ಯಾಂಡಿಂಗ್ ಆನ್ ದಿ ಶೋಲ್ಡರ್ಸ್ ಆಫ್ ಪ್ರೀವಿಯಸ್ ಜಾಯಿಂಟ್ಸ್ ಅಂತ. ಹಿಂದಿನ ವಿಜ್ಞಾನಿಗಳು ಏನು ಸಾಧನೆ ಮಾಡಿದ್ರೋ ಅವರು ಹೆಗಲ್ ಮೇಲೆ ನಿಂತ್ಕೊಂಡಿರೋದ್ರಿಂದ ಸ್ವಲ್ಪ ದೂರ ಹೆಚ್ಚಿಗೆ ಕಾಣಿಸುತ್ತೆ ನನಗೆ. ಒಬ್ಬನೇ ಮಾಡಿದ್ದಲ್ಲ ಇದು, ಇದೊಂದು ರಿಲೇ ರೇಸ್ ಇದ್ದ ಹಾಗೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಜೀವನ ಅಂತ ರಿಲೇ ರೇಸ್ ಇದ್ದ ಹಾಗೆ. ರಿಲೇ ರೇಸಲ್ಲಿ ಆ ಕಡ್ಡಿ ಹಿಡ್ಕೊಂಡಿರ್ತಾನೆ, ಓಡಿಬಿಟ್ಟು ಅವನಿಗೆ ಕೊಡ್ತಾನೆ, ಅವನು ಓಡ್ತಾನೆ, ಇವ್ನು ನಿಂತ್ಕೊಂಡ್ಬಿಡ್ತಾನೆ, ಅವನು ಮತ್ತೊಬ್ಬನ ಕಡ್ಡಿ ಕೊಡ್ತಾನೆ. ಆದರೆ ಓಟ ನಡೀತಾನೆ ಇದೆ. ಎಲ್ಲರೂ ಅಷ್ಟು ತಮ್ಮ ಶಕ್ತಿಯಾನುಸಾರ ಓಡಿ ಕಡ್ಡಿ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ತೊಗೊಂಡು ಹೋಗಿದ್ದಾರೆ. ಹಾಗೆ ಸಾಹಿತ್ಯ ಆಗ್ಬೋದು, ಸಂಗೀತ ಆಗ್ಬೋದು, ವಿಜ್ಞಾನ ಆಗ್ಬೋದು, ಜೀವನ ಆಗ್ಬೋದು, ಎಲ್ಲರೂ ಸೇರಿಕೊಂಡ್ರೂ ಕೂಡ ಕೆಲವು ಮೈಲಿಗಲ್ಲುಗಳು, ಪ್ರಖರ ದೀಪಗಳು ಅಂತ ಕೆಲವಿದ್ದಾವೆ. ಹಾಗೆ ನಾವು ಈ ಭರತ ವರ್ಷದ ಹಿಂದಿನ ಶತಮಾನಗಳನ್ನು ಗಮನಿಸ್ಕೊಂಡು ಬಂದರೆ ಅನೇಕ ದೀಪದ ಬೆಳಕುಗಳು ನಮ್ಮ ಜೀವನವನ್ನು ಬೆಳಗಿಸಿದ್ದು ಕಾಣಿಸುತ್ತೆ. ಅದರೊಳಗೆ ಅತ್ಯಂತ ಪ್ರಕಾಶಮಾನವಾಗಿದ್ದಂಥ ಕೆಲವಿದ್ದಾವೆ. ತ್ರೇತಾಯುಗದಲ್ಲಿ ಶ್ರೀರಾಮ, ದ್ವಾಪರದಲ್ಲಿ ಶ್ರೀಕೃಷ್ಣ. ಇವರಿಬ್ಬರನ್ನೂ ಬಿಡೋಕ್ಕಾಗೋದಿಲ್ಲ. ಅವರಿಬ್ಬರು ಇಲ್ಲದೇ ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಮ್ಮ ಭಾರತೀಯ ಸಾಂಸ್ಕೃತಿಕ ಆಧ್ಯಾತ್ಮಿಕ ಪರಂಪರೆಯನ್ನು ವಿಚಾರ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶ್ರೀರಾಮ ಶ್ರೀಕೃಷ್ಣ ಇಬ್ಬರೂ ನಮಗೆ ದೇವರಾಗಿಬಿಟ್ಟಿದ್ದಾರೆ. ಅವರಿಬ್ಬರು ದೊಡ್ಡ ಶಕ್ತಿಗಳು. ಶ್ರೀರಾಮ ಶ್ರೀಕೃಷ್ಣ ಈ ಎರಡೂ ಮೂರ್ತಿಗಳು ಹಿಂದೂ ಜನರಿಗೆ ಪೂಜ್ಯವೂ ಹೌದು, ಅತ್ಯಂತ ಪ್ರಿಯವಾದದ್ದು ಹೌದು. ಎರಡೂ ಇರೋದು ಬಹಳ ಕಷ್ಟ ಇದೆ. ಪೂಜ್ಯತೆ ಮತ್ತು ಪ್ರಿಯತೆ ಎರಡೂ ಸಂಪಾದಿಸ್ಕೊಳ್ಳೋದು ಬಹಳ ಕಷ್ಟ. ಕೆಲವರು ಪೂಜ್ಯರಾಗಿರ್ತಾರೆ, ಪ್ರೀತಿ ಸಾಧ್ಯ ಇಲ್ಲ, ಎತ್ತರದಲ್ಲಿರ್ತಾರೆ ಅವರು. ಇನ್ನು ಕೆಲವರು ತುಂಬ ಪ್ರೀತಿ ಇರ್ತದೆ, ಪೂಜ್ಯತೆ ಕಮ್ಮಿ ಆಗ್ತದೆ. ಪೂಜ್ಯತೆ ಮತ್ತು ಪ್ರೀತಿಯನ್ನು ಬೆಳೆಸ್ಕೊಂಡವರಿಬ್ಬರು ಶ್ರೀರಾಮ ಮತ್ತು ಶ್ರೀಕೃಷ್ಣ. ಈ ಎರಡೂ ವ್ಯಕ್ತಿಗಳು ದೇವರು ಅನ್ನುವಂಥದ್ದು ಒಂದು ನಂಬಿಕೆ, ಮಾನುಷ ಮೂರ್ತಿಗಳು ಅನ್ನುವಂಥದ್ದು ಇನ್ನೊಂದು ನಂಬಿಕೆ. ಇವರಿಬ್ಬರು ದೇವರುಗಳೇ ಅಂತ ಅನ್ನುವಂಥದ್ದು ಕೆಲವು ನಂಬಿಕೆಗಳು ಬಹಳ ಜನ ಇದ್ದಾರೆ. ಕೆಲವೊಂಥರ ದೇವರಲ್ಲ, ಮನುಷ್ಯ ಶಕ್ತಿಯಿಂದ ದೇವತ್ವವನ್ನು ಪಡ್ಕೊಂಡವನು ಅಂತನೋರು ಇದ್ದಾರೆ. ಅಂದರೆ ದೇವರು ಅಂತ ನಂಬಿಕೆ ಇರೋರು ಇದ್ದಾರೆ, ಅದು ಮಾನುಷ ಮೂರ್ತಿ ಅಂತನೋರು ಇದ್ದಾರೆ. ಅದನ್ನು DVG ಭಾಳ ಚೆಂದ ಹೇಳ್ತಾರೆ. ಈ ಎರಡೂ ನಂಬಿಕೆಗಳು ಪರಸ್ಪರ ವಿರೋಧವಲ್ಲ. ರಾಮಕೃಷ್ಣ ದೇವರು ಅನ್ನೋದಾಗಲಿ ಮನುಷ್ಯನ ಎರಡೂ ವಿರೋಧ ಅಲ್ಲ, ಅವು ಜನರ ಮನಸ್ಸಿನಲ್ಲಿ ಒಂದಕ್ಕೊಂದು ಪೂರಕವಾಗಿವೆ ಅಂತ, ಒಂದಕ್ಕೊಂದು ಕಾಂಪ್ಲಿಮೆಂಟ್ರಿ. ಅದು ಯಾಕೆ ಅಂತ ಹೇಳ್ತಾರೆ. ಇದು ಭಾಳ ಚಂದ, ನನಗೆ ಇಷ್ಟವಾದದ್ದು. ಅದಕ್ಕೆ ಅವ್ರ ಮಾತೇ ತೊಗೊಂಡು ಬಂದಿದ್ದೀನಿ. ಅದನ್ನು ಭಾಳ ಚಂದದ ಮಾತು. ಭಗವದ್ ಅಂಶವಿಲ್ಲದ ಮೂರ್ತಿಯಿಂದ ಸಾಮಾನ್ಯ ಮನುಷ್ಯನಿಗೆ ಅವಶ್ಯವಾದ ಬೋಧೆ ದೊರೆಯಲಾರದು. ಭಗವದ್ ಅಂಶವಿಲ್ಲದ ಮೂರ್ತಿಯಿಂದ ಸಾಮಾನ್ಯ ಮನುಷ್ಯನಿಗೆ ಅವಶ್ಯವಾದ ಬೋಧೆ ದೊರೆಯಲಾರದು. ನಾನು ಯಾರ ಕಡೆ ಬೋಧೆ ಕೇಳ್ತೀನಿ? ನನಗಿಂತ ಕೆಳಗಿರೋರ ಬಗ್ಗೆ ಅಲ್ಲ, ನನಗಿಂತ ಎತ್ತರ ಇರೋರ ಮೇಲೆ. ಆತ ದೈವಾಂಶ ಸಂಭೂತ ಆಗಿದ್ದಾನೆ ಅಂದರೆ ಇನ್ನೂ ನಮ್ಗೆ ಗೌರವ ಹೆಚ್ಚು ಬರ್ತದೆ. ಆದ್ದರಿಂದ ಭಗವದ್ ಅಂಶವಿರುವಂಥ ಒಬ್ಬ ವ್ಯಕ್ತಿಯಿಂದ, ಮೂರ್ತಿಯಿಂದ ಸಾಮಾನ್ಯ ಮನುಷ್ಯರಿಗೆ ಬೋಧೆ ಸಿಗ್ತದೆ. ನೋಡು, ರಾಮ ಹೆಂಗೆ ನಡ್ಕೊಂಡಲ್ಲೋ, ಮಕ್ಕಳಿಗೆ ಹೇಳಲ್ಲ ನಾವು, ರಾಮ ಹೆಂಗೆ ನಡ್ಕೊಂಡ ನೋಡು, ಕೃಷ್ಣ ಹೆಂಗೆ ಮಾಡಿದ ನೋಡು, ಶ್ರೀರಾಮಕೃಷ್ಣರು ಹೇಗೆ ಮಾಡಿದ್ರು ನೋಡು, ವಿವೇಕಾನಂದರು ಹೇಗೆ ಹೇಳಿದರು. ಅಂದರೆ ನಮ್ಮ ಮುಂದೆ ದೈವಾಂಶ ಸಂಭೂತರಾದಂಥವ್ರು, ದೈವಾಂಶ ಇದೆ ಅಂತ ನಂಬಿಕೊಂಡಾಗ ಅವ್ರ ಕಡೆಯಿಂದ ಸಾಮಾನ್ಯ ಮನುಷ್ಯರಿಗೆ ಜೀವನಕ್ಕೊಂದು ಬೋಧೆ ಸಿಗ್ತದೆ. ಇನ್ನೊಂದು, ಮನುಷ್ಯಾಂಶವಿಲ್ಲದ ಬೋಧೆ ಸಾಮಾನ್ಯರ ಅನುಷ್ಠಾನಕ್ಕೆ ನಿಲುಕಲಾರದು. ಅವ್ರು ಮನುಷ್ಯ ಅಂತ ಅನ್ಕೊಳ್ಳಾರ್ದೆ ಬರೀ ದೇವರೇ ಅಂದ್ಕೊಂಡ್ಬಿಟ್ರೆ, ನಮಗೆಲ್ಲ ಆಗ್ತದೋ ಮರೆ, ದೇವರಿದ್ದರೆ ಆಗ್ತದೆ, ನಮ್ಮ ಕಡೆಯಿಂದ ಆಗೋದಿಲ್ಲ, ನಮ್ಮ ಕೈ ಮೀರಿ ಹೋಗ್ತದೆ. ನೋಡು, ಕೃಷ್ಣ ಗೋವರ್ಧನಗಿರಿ ಎತ್ತಿಲ್ವಾ ಕಿರಿಬೆರಳಿಂದ, ನೀ ಎತ್ತು ನೋಡೋಣ. ತುಂಬಿ ತಮಗೆ ಎತ್ತೋಕ್ಕಾಗಲ್ಲ, ಇದನ್ನು ಲೋಟ ಅದು ಗೋವರ್ಧನಗಿರಿ ಎತ್ತೀಯ ನೀನು ಅಂದರೆ ನಮ್ಮ ಮಟ್ಟಿದ್ದಲ್ಲ ಇದು.
ಅದು ಭಗವಂತ ಮಾತ್ರ ಮಾಡಬಹುದಾದದ್ದು. ಎಷ್ಟು ಚಂದದ ಮಾತದು. ಮನುಷ್ಯಂಶವಿಲ್ಲದ ಬೋಧೆ ಸಾಮಾನ್ಯರ ಅನುಷ್ಠಾನಕ್ಕೆ ನಿಲುಕಲಾರದು. ನಾವು ಮಾಡಬೇಕು ಅಂದ್ರೆ ಆಗೋಲ್ಲ. ನಮಗೆಲ್ಲ ಆಗ್ತದೇನಪ್ಪ, ದೇವ್ರು ಮಾಡ್ಬೋದು, ನಮ್ಮ ಕಡೆಯಿಂದ ಆಗೋದಿಲ್ಲ ಅಂತ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ಕೆ ಎಂ ಮುನ್ಷಿಯವ್ರದ್ದು ಕೃಷ್ಣಾವತಾರ ಎಷ್ಟು ಜನ ಓದಿದ್ದೀರೋ ಗೊತ್ತಿಲ್ಲ. ಕೆ ಎಂ ಮುನ್ಷಿಯವರು ಇಂಗ್ಲೀಷಲ್ಲಿ ವಿದ್ಯಾಭವನ ಬುಕ್ಕಲ್ಲಿ ಬರೆದಿದ್ದು, ಭಾರತೀಯ ವಿದ್ಯಾಭವನ ಪುಸ್ತಕದಲ್ಲಿ ಬರೆದಿದ್ದು, ಭವನ ಜರ್ನಲಲ್ಲಿ ಬರೀತಾಯಿದ್ರು. ಅದನ್ನು ಕನ್ನಡಕ್ಕೆ ನಮ್ಮ ಸಿದ್ದವನಹಳ್ಳಿ ಕೃಷ್ಣ ಶರ್ಮನ್ ಮಾಡಿದ್ದಾರೆ. ಒನ್ ಆಫ್ ದಿ ಫೈನೆಸ್ಟ್ ಟ್ರಾನ್ಸ್ಲೇಷನ್ಸ್. ನಾನು ಅತ್ಯಂತ ಪ್ರಾಮಾಣಿಕವಾಗಿ ಹೇಳೋದಾದರೆ, ನಾನು ಎರಡೂ ಓದಿದ ಮೇಲೆ ಅನಿಸಿದ್ದು ಅನುವಾದ ಒರಿಜಿನಲ್ಗಿಂತ ಚೆನ್ನಾಗಿದೆ ಅನ್ನಿಸ್ತು ನನಗೆ. ಕೃಷ್ಣ ಶರ್ಮರ ಮಾತು ಏನು ಚೆಂದ, ಸಣ್ಣ 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 ಸೆಂಟೆನ್ಸಸ್ಸು, ಅವ್ರು ಬರೆಯುವಂಥ ರೀತಿ. ನಾನು ಸಣ್ಣಂದಿರ್ತಾ ಅದನ್ನು ಓದೇ ಬೆಳೆದವನು. ಎಷ್ಟೋ ಸಲ ನನಗೆ ರಾತ್ರಿ ಎದ್ದು ಕೂತ್ಬಿಡ್ತಿದ್ದೆ ಕೃಷ್ಣನ ಚಿತ್ರ ಕಣ್ಮುಂದೆ ಬರಬೇಕು. ನೀವು ಓದಬೇಕು, ಆ ಪುಸ್ತಕ ಓದಿದರೆ ಆ ಮನುಷ್ಯ ಕೃಷ್ಣ ಹೇಗೆ ಅದ್ಭುತವಾದ ಕೆಲಸಗಳನ್ನು ಮಾಡಿದ, ಆದಷ್ಟು ಮಟ್ಟಿಗೆ ಪವಾಡಗಳನ್ನು ಹಿಂದಿಟ್ಟು ನೋಡಿ ಬರೆದಂಥದ್ದು. ಅಷ್ಟು ಚಂದದ ಪುಸ್ತಕ. ಹಾಗೆ ಬರೀ ಮನುಷ್ಯಾಂಶ ಅಂತಂದಾಗ ನನಗೆ ಬೋಧೆ ಸಿಗೋದಿಲ್ಲ, ಬರೀ ದೇವಾಂಶ ಅಂದರೆ ನಾನು ನಿಲ್ಕೊಲ್ಲ. ಅದು ಎರಡೂ ಆಗಬಾರ್ದು. ಒಂದು ಭಗವದಂಶವಾದ ಅವತಾರದ ಉದ್ದೇಶ ಲೋಕಬೋಧೆ ಎಂದಾದರೆ ಅದರಲ್ಲಿ ದೈವಾಂಶ ಮನುಷ್ಯಾಂಶಗಳು ಸಮ್ಮಿಳಿತವಾಗಿರಬೇಕಾಗುತ್ತದೆ. ಒಂದು ಅವತಾರ ಅಂತ ಅನ್ನೋದಾದರೆ ದೇವಾಂಶ ಮನುಷ್ಯಾಂಶ ಎರಡೂ ಇರಬೇಕು. ಬರೀ ದೇವಾಂಶ ಆದರೆ ನಮ್ಮ ಸಂಬಂಧ ಇಲ್ಲ ಬಿಡಪ್ಪ, ಭಾಳ ದೊಡ್ಡದು, ಕೇಳ್ಕೊಂಡೋಣ, ಪ್ರಾರ್ಥನೆ ಮಾಡೋಣ, ಭಜನೆ ಮಾಡೋಣ, ಅಷ್ಟೇ, ನಮ್ಮ ಜೀವನಕ್ಕೆ ಏನು ಹತ್ತಲ್ಲ. ಬರೀ ಮನುಷ್ಯಾಂಶ ಅಂತಂದರೆ ಅದು ಬೋಧೆ ಸಿಗೋಲ್ಲ ನನಗೆ. ಎರಡೂ ಸಮ್ಮಿಳಿತವಾಗಿ ಇರಬೇಕು. ಹಾಗಿರುವಂಥ ಅವತಾರಗಳು ಶ್ರೀರಾಮ ಮತ್ತು ಶ್ರೀಕೃಷ್ಣ. ಇದನ್ನು ಇನ್ನೊಂದು ಡಿ ವಿ ಜಿ ಒಂದು ಪ್ಯಾರಾಗ್ರಾಫಲ್ಲಿ ಬರೀತಾರೆ, ನನಗೆ ಭಾಳ ಇಷ್ಟವಾದ್ದು. ಪೂಜ್ಯರಾದ ರಾಮಸ್ವಾಮಿಯವರು ಹೇಳಿದ ಹಾಗೆ ಶ್ರೀಕೃಷ್ಣ ಪರೀಕ್ಷಣ ಅಂತಲ್ಲಿ ಬರುವಂಥದ್ದು. ಒಂದು ಪ್ಯಾರಾಗ್ರಾಫ್ ಇಷ್ಟು ಚಂದ ರಾಮಕೃಷ್ಣರನ್ನು ಹೋಲಿಸಿ ಬರೀತಾರೆ. ಶ್ರೀರಾಮ ಹೆಚ್ಚು ಪೂಜ್ಯ, ಶ್ರೀಕೃಷ್ಣ ಹೆಚ್ಚು ಪ್ರಿಯ. ಶ್ರೀರಾಮ ಹೆಚ್ಚು ಪೂಜ್ಯ, ಶ್ರೀಕೃಷ್ಣ ಹೆಚ್ಚು ಪ್ರಿಯ. ರಾಮ ಪರ್ವತದಂತೆ ಮಹೋನ್ನತ, ಪ್ರಭುವಿನಂತೆ ದೂರ. ಮಹೋನ್ನತ, ಪ್ರಭುವಿನಂತೆ ದೂರ. ತಪಸ್ವಿಯಂತೆ ನಮ್ರತೆಯನ್ನು ಪ್ರೇರಿಸುವವನು. ಆದರೆ ಶ್ರೀಕೃಷ್ಣ ನಮ್ಮೊಡನೆ ಬೀದಿಯಲ್ಲಿ ತಿರುಗಾಡುವ ಸ್ನೇಹಿತ. ನನ್ನ ಸ್ನೇಹಿತರೊಬ್ಬರು ಹೇಳ್ತಿದ್ರು, ರಾಮನಿಗೆ ಬೇರೆ ಡ್ರೆಸ್ ಹಾಕಿದ್ರು ಒಪ್ಪೋದೇ ಇಲ್ಲ, ಅದು ಹಾಗೇ ಇರಬೇಕು ಅವನು. ಅದು ಪೀತಾಂಬರ ಉಟ್ಕೊಂಡು ಅದು ಕೊರಳಲ್ಲಿ ಒಂದು ಮಾಲೆ ಹಾಕ್ಕೊಂಡು ಅದು ಇರಬೇಕು, ಅವನು ಕಷ್ಟ ಕೋದಂಡ ಹಿಡ್ಕೊಂಡು ನಿಂತ್ಕೋಬೇಕು ಅಂದಾಗೆ ರಾಮ. ನನ್ನ ಪ್ರೊಫೆಸರ್ ಭಾಳ ಚಂದ ಹೇಳೋರು ಅದನ್ನು. ಕೃಷ್ಣನಿಗೆ ಜೀನ್ಸ್ ಪ್ಯಾಂಟ್ ಹಾಕಿದ್ರು ನಡೀತದ್ರಿ ಅಂತ. ಅಂದರೆ ಇವತ್ತಿನ ಸ್ನೇಹಿತ ಇದ್ದಂಗೆ ಇರ್ತಾನೆ ಅವನು, ಯಾವುದಾದ್ರೂ ಹೊಂತದ ಅವನಿಗೆ. ಯಾಕಂದರೆ ಅವನಿಗೆ ಇಂಥದ್ದು ಹೊಂದೋದಿಲ್ಲ ಅಂತಲ್ಲ, ಅವನು ಎಲ್ಲ ಮುಖಗಳು ಇದ್ದಾವೆ ಅವನಿಗೆ. ರಾಮನಿಗೆ ಬೇರೆ ಮುಖ ಇಲ್ಲ, ಅವನು ಹಾಗೇ ಇರಬೇಕು. ಅದರಿಂದ ಹೇಳ್ತಾರೆ, ಅವನು ಮಹೋನ್ನತ, ಪ್ರಭುವಿನಂತೆ ದೂರ, ತಪಸ್ವಿಯಂತೆ ನಮ್ರತೆಯನ್ನು ಬಯಸುವವನು. ಕೃಷ್ಣ ನಮ್ಮೊಡನೆ ಬೀದಿಯಲ್ಲಿ ತಿರುಗಾಡುವ ಸ್ನೇಹಿತ. ಮುಂದೆ ಮಾತೋಡೆ ಚೆನ್ನಾಗಿದೆ. ನಮ್ಮ ಕೊಂಕು ಕೊರಳುಗಳನ್ನು ಹುಬ್ಬು ಹಾರುಗಳನ್ನು ನೋಡಿ ಮುಗುಳ್ನಗುತ್ತಾ ಛೀಮಾರಿ ಹಾಕುತ್ತಾನೆ. ಎಷ್ಟು ಸ್ನೇಹಿತ ನೋಡಿ, ಮುಗುಳ್ನಗುತ್ತಾ ಛೀಮಾರಿ ಹಾಕುತ್ತಾನೆ. ಅವನ ಛೀಮಾರಿಯೂ ನಮಗೆ ಇಷ್ಟವಾಗುತ್ತದೆ. ಅವನು ಹೇಳೋ ರೀತಿನೇ ಹಾಗೆ, ಮನಸ್ಸಿನೂ ಆಗಲಾರ್ದಂಗೆ ಹೇಳ್ತಾನೆ ಅವನು. ಅದು ಸಲಿಗೆ ಇರುವ ಕಾರಣದಿಂದ. ಸಲಿಗೆ ಇರೋದ್ರಿಂದ ಅವನು ಛೀಮಾರಿ ಹಾಕಿದರೂ ಸರಿ ಅನಿಸುತ್ತೆ. ಆದರೆ ಹೆಚ್ಚು ಸಲಿಗೆಯನ್ನು ನಾವು ತೆಗೆದುಕೊಳ್ಳಲಾರೆವು. ತುಂಬ ಸಲಿಗೆ ತಗೊಳ್ಳೋಕ್ಕೂ ಬಿಡಲ್ಲ ಅವನು. ಯಾಕೆಂದರೆ ಅವನು ಶಕ್ತಿವಂತನೆಂದು ನೇಮಿಷ್ಠನೆಂದು ನಮಗೆ ಗೊತ್ತಿದೆ. ಅವನು ಮಹಾಶಕ್ತಿವಂತ ಅಂತೂ ಗೊತ್ತಿದೆ. ಸಲಿಗೆ ತಗೊಳ್ಳೋದು ಒಂದು ರೀತಿ ಒಂದು ಮಟ್ಟದವರೆಗೂ, ಅದಾದ್ಮೇಲೆ ಮುಂದೆ ತೊಗೊಳಕ್ಕಾಗಲ್ಲ. ಗೊತ್ತಿರಬೇಕು, ನಮ್ಗೆ ಎಚ್ಚರ ಇರಬೇಕು. ಅವನು ಭಗವಂತ ಅಂಥೇಳಿ. ರಾಮನು ಮೈಲಿಗೆಯನ್ನು ಸಹಿಸುವವನೇ ಅಲ್ಲ. ಒಂದು ಚೂರು ಮೈಲಿಗೆ ಸಾಧ್ಯ ಇಲ್ಲ ರಾಮನಲ್ಲಿ, ಸಹಿಸುವವನೇ ಅಲ್ಲ, ಆತ ಮಡಿವಂತ. ಆದರೆ ಕೃಷ್ಣ ಮೈಲಿಗೆಯನ್ನು ಹೊರಗೆಸೆಯುವಂತೆ ಹೇಳಿ ಉಪಾಯದಿಂದ ನಮಗೆ ಮಡಿ ಉಡಿಸುತ್ತಾನೆ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಅವನು ಮಡಿ ಕಂಡ್ರಾಗಲ್ಲ, ಹೊರಗೆ ಹೋಗಿ ಅಂತಾನು. ಅವನು ಹಲವೇ ಇಲ್ಲ, ಹತ್ತಿರ ಹೋಗಿಲ್ಲ ಅವನು ರಾಮನ ಹತ್ತಿರ ಮಡಿ ಇಲ್ಲದೆ ಆದರೆ. ಇವನು ಹಾಗಲ್ಲ, ಇವರು ಉಪಾಯವಾಗಿ ಆ ಮೈಲಿಗೆಯನ್ನು ಹೊರಗೆ ಹಾಕಿಸಿ ನಿಮ್ಮ ಕೈಕಾಲು ತೊಳ್ಕೊಳ್ಳಿ ಅಂಥೇಳಿ ಮಡಿ ಉಡಿಸ್ತಾನೆ ನಿಮಗೆ ಅವನು. ಕೃಷ್ಣನ ಕೆಲಸ ಇದು. ಹೀಗೆ ರಾಮಕೃಷ್ಣರು ಧರ್ಮತತ್ವದ ವಿಷಯದಲ್ಲಿ ಏಕಮನಸ್ಕರಾಗಿದ್ದರೂ ಅದನ್ನು ಬೆಳಕಿಗೆ ತರುವ ವಿಧಾನದಲ್ಲಿ ಬೇರೆ ಬೇರೆ ಉಪಾಯ ಹಿಡಿದವರು. ಮೂಲ ಉದ್ದೇಶ ಒಂದೇ, ಇಬ್ಬರು ಧರ್ಮ ಬಿಟ್ಟು ಹೋಗಿ ಅಂತ ಯಾರೂ ಹೇಳಿಲ್ಲ. ಇಬ್ಬರೂ ಧರ್ಮಪರಾಯಣರೇ, ಧರ್ಮತತ್ವಗಳನ್ನೇ ಹೇಳಿದವರು. ಆದರೆ ಹೇಳುವಂಥ ರೀತಿ ಬೇರೆ ಆಯಿತು ಅಂತ, ಉಪಾಯಗಳನ್ನು ಬೇರೆ ಮಾಡಿದರು. ಅದು ಯಾಕೆ ಮಾಡಿದರು ಅಂತ ಹೇಳ್ತಾರೆ. ಈ ಉಪಾಯ ಭೇದಕ್ಕೆ ಕಾರಣ ಅವರ ಕಾಲಭೇದ. ಉಪಾಯ ಭೇದಕ್ಕೆ ಕಾರಣ ಕಾಲಭೇದ. ಬದುಕಿರುವಂಥ ಕಾಲ ಬೇರೆ ಸ್ವಾಮಿ. ಈಗ ನಮಗೆ ಅನಿಸಲ್ವಾ,
60 ವರ್ಷದ ಸುದ್ದಿ ಹೇಳಿದರೆ ಅವತ್ತಿಂದ ಹೇಳಬೇಡಿ ಸ್ವಾಮಿ, ಅವತ್ತಿನ ಕಾಲನೇ ಬೇರೆ. 60 ವರ್ಷದಲ್ಲೇ ಇಷ್ಟು ವ್ಯತ್ಯಾಸ ಆಗೋದಾದರೆ ಇನ್ನು ತ್ರೇತಾಯುಗದಿಂದ ದ್ವಾಪರಕ್ಕೆ ಬಂದಾಗ ಏನಾಗಬೇಕು? ದ್ವಾಪರ ಅಂದರೆ ಕಲಿಯುಗದ ಕೂಸದು, ಅಲ್ಲಿಂದ ಬರಬೇಕಾದದ್ದು. ಅಲ್ಲಿಗೆ ವ್ಯತ್ಯಾಸ ಆಗಿದ್ದು, ಆದ್ದರಿಂದ ಅವನು ಬೇರೆ ಬೇರೆ ಮಾಡಿಕೊಂಡು. ರಾಮನು ತ್ರೇತಾಯುಗದವನು. ಆಗ ಜನರಲ್ಲಿ ನಂಬಿಕೆಯ ಅಭ್ಯಾಸ ಇತ್ತು, ಸಂಪ್ರದಾಯದ ಬಿಗಿತ ಇತ್ತು. ಬಹಳ ಮುಖ್ಯ ಇದು, ನಂಬಿಕೆ ಇತ್ತು ಜನಕ್ಕೆ. ರಾಮೋ ದುರ್ನಾಭಿಭಾಷತೆ, ಒಂದೇ ಸಲ ಮಾತಾಡ್ಬೇಡ ಅವನು. ರಾಮ ಮಾತಾಡಿದ್ರೆ ಆಯಿತು, ಇನ್ನೇನು ಬೇರೆ ಮಾತಿಲ್ಲ. ಒಂದು ಮಾತು ಕೊಟ್ಟರೆ ಮುಗೀತು. ನೋಡಿ, ದಶರಥ ಒಂದು ಮಾತು ಕೊಟ್ಟ ಕೈಕೇಯಿಗೆ, ಯುದ್ಧದಲ್ಲಿ ಕೊಟ್ಟ, ನಿನಗೆ 2 ವರ ಕೊಡ್ತೀನಿ, ಬೇಕಾದಾಗ ಕೇಳ್ಕೊ ಅಂತ. ಆಕೆ ಪಾಪ ಮರ್ತು ಹೋಗಿದ್ದಕ್ಕೆಗೆ. ಈ ಕೈಕೇಯಿ ರಿಮೈಂಡ್ ಮಾಡಿದ್ಲು, ಯಾರು ನಮ್ಮ ಪಂಥರೆ ರಿಮೈಂಡ್ ಮಾಡಿ, ಕೇಳ್ಕೊಂಬಿಡು, ಚಾನ್ಸ್ ಹೀಗೆ ಕೇಳ್ಕೊಂಬಿಡು ಅಂತ ಹೇಳಿದ್ರು. ಆಕೆಗೆ ಮೊದಲು ನೆನಪೇ ಇರಲಿಲ್ಲ ವರದು. ಆಕೆ ವರ ಕೇಳ್ಕೊಂಡಾಗ ಏನು ಕೇಳಿದ್ಲು? ರಾಮ ರಾಜ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾನೆ ದಶರಥ, ಪಟ್ಟ ಕಟ್ಟಬೇಕು ಅಂತ ಮಾಡ್ಕೊಂಡಿದ್ದಾನೆ. ಆ ಹೊತ್ತಲ್ಲಿ ಬಂದು ರಾಮನ ವನವಾಸಕ್ಕೆ ಕಳಿಸು ಅಂದರೆ ಎಂಥ ಕ್ರೂಷಿಯಲ್ ಡಿಸಿಷನ್ ಚೇಂಜ್ ಆಗಿ ಹೋಯ್ತಲ್ಲ. ಈಗ ಅವಾಗೇನು ಮಾಡ್ಬೋದು ದಶರಥ? ಅವನು ತ್ರೇತಾಯುಗದಲ್ಲಿ ಇದ್ದವನು, ಆದ್ದರಿಂದ ಮಾತು ಕೊಟ್ಟಿದ್ದೀನಪ್ಪ, ಇನ್ನೇನು ಮಾಡಲಿ ಅಂದ. ದ್ವಾಪರದಲ್ಲಿ ಇದ್ದಿದ್ರೆ ಅದೇನಪ್ಪ ಯಾವ ಕೊಟ್ಟನೇನೋ ಯುದ್ಧದ ಗಲಾಟೆಯಲ್ಲಿ ಅನ್ಬೋದಾಗಿತ್ತೇನೋ. ಯಾಕಂದರೆ ಅದು ನಂಬಿಕೆಯ ಕಾಲ ಆಗಿತ್ತು, ಮಾತಿಗೆ ಬೆಲೆ ಇರುವಂಥ ಕಾಲ ಆಗಿತ್ತು. ಆದ್ದರಿಂದ ನಂಬಿಕೆಯ ಕಾಲ, ಸಂಪ್ರದಾಯದ ಬಿಗಿತ ಇತ್ತು. ಅದಕ್ಕೊಂದು ಭಾಳ ಚೆನ್ನಾಗಿರೋ ಶ್ಲೋಕ ಇದೆ, ಕೃತೇತು ಮಾನವ ಪ್ರೋಕ್ತ ತ್ರೇತಾಯಾಮ್ ಯಾಜ್ಞವಲ್ಕ್ಯಜ ಅಂತ. ಚಂದದ ಮಾತಿದು. ಆಗಿನ ಕಾಲದೊಳಗೆ ಹೇಗಿತ್ತು ಅಂದರೆ, ಮನುಸ್ಮೃತಿ ಮತ್ತು ಯಾಜ್ಞವಲ್ಕ್ಯ ಸ್ಮೃತಿಗಳು ದೇವರ್ ದಿ ಡಿಕ್ಟಮ್ ಆಫ್ ದ ಲೈಫ್, ಕಮ್ಯಾಂಡ್ಸ್ ಅವೆಲ್ಲ ಹೀಗೆ ಇರಬೇಕು. ಹೇಗೆ ಬದುಕಬೇಕು ಅಂತ ತಿಳಿಸುವಂಥವು ಎರಡಿವು, ಮನುಸ್ಮೃತಿ ಮತ್ತು ಯಾಜ್ಞವಲ್ಕ್ಯ ಸ್ಮೃತಿಗಳು ಎರಡೂ ಇರಬೇಕು. ಇವು ಆಧಾರ ಸ್ತಂಭಗಳು ಮತ್ತು ಪ್ರಶ್ನಾತೀತವಾಗಿದ್ದು, ಅವನು ಯಾರೂ ಪ್ರಶ್ನೆ ಮಾಡೋಂಗಿಲ್ಲ. ನಾವು ಹೇಗೆ ಬದುಕಬೇಕು ಅಂದರೆ ಅವ್ರು ರೆಡಿ ರೆಕನರ್ ಇದ್ದ ಹಾಗೆ. ಮನುಸ್ಮೃತಿಯಲ್ಲಿ ಹೇಗೆ ಹೇಳಿದ್ದಾರೆ ಹಾಗೆ ಬದುಕು, ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಹೇಗೆ ಹೇಳಿದ್ದಾರೆ ಹಾಗೆ ಬದುಕು. ಬದುಕಿಗೆ ಒಂದು ಮಾರ್ಗದರ್ಶನ, ನಿರ್ದೇಶ ಕೊಡುವಂಥವು ಎರಡಾಗಿದ್ದು. ಆದ್ದರಿಂದ ಆಗಿದ್ದಂಥ ಜನದ ಒಂದೇ ಉದ್ದೇಶ ಏನು ಅಂದರೆ, ನಾನು ಬದುಕಿದ್ದದ್ದು ಮನುಸ್ಮೃತಿ ಪ್ರಕಾರ ಇದೆಯಾ, ಯಾಜ್ಞವಲ್ಕ್ಯ ಸ್ಮೃತಿ ಪ್ರಕಾರ ಇದೆಯಾ, ಇಲ್ಲದೆ ಹೋದರೆ ನಾನು ತಪ್ಪು ಮಾಡಿದೆ, ಅಧರ್ಮ ಮಾಡಿದೆ ಅನ್ನೋ ಮಟ್ಟಿಗೆ ಆ ನಂಬಿಕೆ ಇತ್ತು. ಮತ್ತಿದು ಸಂಪ್ರದಾಯದ ಬಿಗಿತ ಇತ್ತು. ಒಂದು ಖಾತ್ರಿ ಆಗಿತ್ತು, ಪರಾರ್ಥಕ್ಕಾಗಿ ಸ್ವಾರ್ಥ ತ್ಯಾಗವೇ ಮುಖ್ಯ. ನೀವೇನಾದರೂ ದೊಡ್ಡ ಸಾಧನೆ ಮಾಡಬೇಕಾದ್ರೆ ಸ್ವಾರ್ಥ ತ್ಯಾಗ ಮಾಡಬೇಕು ಅಂತಿತ್ತು. ಇದು ನಂಬಿಕೆ. ಇದು ಯಾಕೆ ನಂಬಿಕೆ? ಸ್ವಾರ್ಥ ಯಾಕೆ ತ್ಯಾಗ ಮಾಡಬೇಕು ಅಂತ ಯಾರೂ ಕೇಳೋಂಗಿಲ್ಲ. ಯಾಕಂದರೆ ಅದು ನಂಬಿಕೆ, ಅದು ಕಮ್ಯಾಂಡ್ಮೆಂಟ್ ಇದ್ದಂಗೆ. ಅದು ಮನುಸ್ಮೃತಿಯಲ್ಲಿ, ಯಾಜ್ಞ ಸ್ಮೃತಿಯಲ್ಲಿ ಏನಾದರೂ ಬರಬೇಕು. ಪರಾರ್ಥಕ್ಕೋಸ್ಕರ ಎಲ್ಲರೂ ಸ್ವಾರ್ಥ ತ್ಯಾಗ ಮಾಡ್ತಿದ್ರು. ಸ್ವಾರ್ಥ ಇಲ್ಲ, ಯಾಕಂದರೆ ಏನು ದೊಡ್ಡದನ್ನು ಸಾಧಿಸಬೇಕಾದ್ರೆ ಸ್ವಾರ್ಥ ತ್ಯಾಗ ಮಾಡಬೇಕು ಅಂತಿತ್ತಲ್ಲ, ಹಾಗೆ ಮಾಡ್ಕೊಂಡು ಹೋಗ್ತಾಯಿದ್ರು. ಅದನ್ನೇ ರಾಮ ತನ್ನ ಜೀವನದುದ್ದಕ್ಕೂ ಮಾಡಿ ತೋರಿಸ್ದ, ಹಾಗೆ ಬದುಕಿ ತೋರಿಸ್ದ. ಅವನು ಯಾರಿಗೂ ಅನ್ಯಾಯ ಮಾಡಲಿಲ್ಲ, ಮಾಡೋ ವಿಚಾರ ಕೂಡ ಮಾಡಲಿಲ್ಲ. ಅವನು ಎಷ್ಟರ ಮಟ್ಟಿಗೆ ಅವನ ದೊಡ್ಡತನ, ಕೈಕೇಯಿ ಹೇಳಿದಾಗ ನೀನು ಹೋಗು, ರಾಜ್ಯ ಬಿಟ್ಟು ಹೋಗಬೇಕಾಗ್ತದೆ, ನಿಮ್ಮಪ್ಪ ನನಗೆ ಮಾತು ಕೊಟ್ಟಿದ್ದಾರೆ ಅಂದರೆ, ಅಪ್ಪ ನೀವು ಕೊಟ್ಟಿದ್ದೀಯನಪ್ಪ ಅಂತ ಕೂಡ ವೆರಿಫೈ ಮಾಡಲಿಲ್ಲ ಅವನು. ಎಷ್ಟು ಚೆನ್ನಾಗಿದೆ ನೋಡಿ ಅದು. ದಶರಥನಿಗೆ ಹೇಳೋಕ್ಕಾಗೋದಿಲ್ಲ, ಬಾಯಿ ಕಟ್ಟಿ ಬಂದುಬಿಡುತ್ತೆ, ದುಃಖ ಅಳತೆ ಇರ್ತಾನೆ ಕೂತ್ಕೊಂಡು. ಅಪ್ಪ ನೀ ಹೌದಾ ಹೇಳಿದ್ದು, ಅಮ್ಮ ಹಿಂಗೆ ಹೇಳ್ತಾಳೆ, ಹೌದಾ ನೀ ಹೇಳಿದ್ದು ಅಂತ ಕೂಡ ಕೇಳಲಿಲ್ಲ ಅವನು. ಕೈಕೇಯಿ ಹೇಳಿದ್ಲು, ಅಪ್ಪ ನಿಮ್ಮಪ್ಪ ಹೇಳಬೇಕಂತ ನಿನಗಿದನ 2 ವರ ಕೊಟ್ಟಿದ್ದ ನನಗೆ, ವರದ ಪ್ರಕಾರ ನೀನು ಕಾಡಿಗೆ ಹೋಗಬೇಕು, ಭರತ ರಾಜ ಆಗಬೇಕು ಅಂತ ಹೇಳಿದರೆ ವೆರಿಫಿಕೇಷನ್ ಕೂಡ ಇಲ್ಲ ಅಲ್ಲಿ. ಅರ್ಥ ಆಗುತ್ತಾ? ತಾಯಿ ಹೇಳಿದ್ನಲ್ಲ, ಅದು ವಚನ, ಇನ್ನೇನು ತೊಂದರೆ ಇಲ್ಲ, ಆಯ್ತಮ್ಮ ಹಾಗೆ ಮಾಡ್ತೀನಿ ಅಂತ ಹೋದ. ಅವನು ಎಷ್ಟು ದೊಡ್ಡವನು ರೀ ಅವನು. ಹೋಗ್ತೀನಿ ತಕ್ಷಣ ಹೊರಡ್ತೀನಿ ಅಂದ. ಆಗ ತಾಯಿ ಕಡೆ ಹೋಗಿ ಹೇಳ್ತಾನೆ, ಅಮ್ಮ ಹಿಂಗಾಯ್ತು ಹೊರಡ್ತೀನಿ ನಾನು ಅಂತ. ತಾಯಿಗೆ ಸಂಕಟ ಆಗದೆ ಇರುತ್ತಾ? ಮಗ ನಾಳೆ ರಾಜ ಆಗುವಂಥ ಮಗ ಇವತ್ತು ಕಾಡಿಗೆ ಹೋಗ್ತಾನೆ ಅಂತಂದರೆ, ನೀ ಹೋಗಬೇಡ ಮಗು, ನಿಮ್ಮಪ್ಪ ಹೇಳಿದ್ರು ಅಂತ ಹೋಗ್ತಾ ಇದ್ದಿ ತಾನೇ ನೀನು, ಈಗ ಅಮ್ಮ ನಾ ಹೇಳ್ತೀನಿ ಹೋಗಬೇಡ ಇರು. ಎಂಥ ಚಿಕ್ಕಳದಲ್ಲಿ ಸಿಕ್ಕಾಕೊಂಡಂಗೆ ಅದು. ಆದರೆ ರಾಮನ ವಿಚಾರ ಹೇಗಿದೆ ನೋಡಿ, ಇದು ಆ ಕಾಲದ ಮಾತದು. ಅವನು ಹೇಳ್ತಾನಮ್ಮ ನೀನು ಹೇಳ್ತೀಯ, ನಿನ್ನ ಪ್ರೀತಿ ಅಂತ ಹೇಳ್ತೀಯ ನನಗೆ ಗೊತ್ತದು, ಆದರೆ ನಾನು ಅಪ್ಪನ ಮಾತೇ ಪಾಲಿಸಬೇಕಾಗ್ತದೆ. ಯಾಕೆ ಅಂತ ಕೇಳಿದರೆ, ನೀನು ದಶರಥನ ಹೆಂಡತಿ ಮಾತ್ರ ಅಲ್ಲ, ಈ ಅಯೋಧ್ಯೆಯ ಪ್ರಜೆಯೂ ಕೂಡ ಹೌದು. ನಿನಗೆ ರಾಜ ಮುಖ್ಯ, ರಾಜಾಜ್ಞೆ, ಆದ್ದರಿಂದ ನಿನ್ನ ಮಾತನ್ನು ಒಪ್ಪೋಕ್ಕಾಗಲ್ಲ, ನನಗೆ ಹೋಗ್ತೀನಿ ಅಂತಾನೆ. ಅವಾಗ ದಶರಥ ಕರೆದು ಹೇಳ್ತಾನೆ, ಅಪ್ಪ ನೀನು ಗೊತ್ತಪ್ಪ ನನಗೆ, ನೀನು ಹೋಗಬೇಕು ಅಂತ ತೀರ್ಮಾನ ಮಾಡಿದ್ರೆ ಹೋಗೇ ಬಿಡ್ತೀಯ ಅಂತ ಗೊತ್ತಿದೆ ನನಗೆ. ಆದರೆ ಮುದುಕ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಹೋಗೋದು ಇವತ್ತು ಬೇಡ, ನಾಳೆ ಹೋಗು. ಇವತ್ತು ಒಂದು ರಾತ್ರಿ ಉಳ್ಕೊಂಡ್ಬಿಡು. ಎಷ್ಟು ಕೇಳ್ಕೊಳ್ಳಿದ್ರಿ ಅಪ್ಪ, ಇವತ್ತು ಒಂದು ರಾತ್ರಿ ಉಳ್ಕೊಂಬಿಡು, ಜಾಸ್ತಿ ಕೇಳೋಲ್ಲ, ನಾನು ಒಂದು ರಾತ್ರಿ ಉಳ್ಕೊಂಡ್ಬಿಟ್ರೆ ನಿನ್ನ ಹತ್ರ ಸ್ವಲ್ಪ ಮಾತಾಡ್ತೀನಿ, ಆಮೇಲೆ ಹೋಗ್ತೀವಿ, ಗೊತ್ತಿದೆ ನನಗೆ ಅಂತ.
ರಾಮ ಹೇಳುವಂಥ ಮಾತು, ಮತ್ತೊಬ್ಬರಾಗಿದ್ದರೆ ಏನು ಮಾಡ್ತಿದ್ರಿ, ಇಷ್ಟೇನು ಮಾಡಿರಿ, ರಾತ್ರಿ ಇವತ್ತು ನಾಳೆ ಹೋದ್ರಾಯ್ತು, ಇವತ್ತು ಹೋಗೋದು ನಾಳೆ ಹೋದ್ರಾಯ್ತು, ಅಷ್ಟರೊಳಗೆ ಮನಸ್ಸು ಬದಲಿ ಆದರೂ ಆಗ್ಬೋದು ಅಂತ ಅನ್ಕೋತಿದ್ರೇನು. ಆದರೆ ರಾಮನ ಸ್ಟೈಲ್ ಹೇಗಿದೆ ಅಂದರೆ ಅವನು ಹೇಳ್ತಾನೆ, ಇಲ್ಲಪ್ಪ ನಾನು ಹೊರಡಬೇಕು. ಯಾಕೆಂದರೆ ಅವನು ಹೇಳ್ತಾನೆ, ಮನಸ್ಸು ಒಳ್ಳೆ ಕಡೆ ಹೋಗೋದು ಬಹಳ ಅಪರೂಪ, ಮತ್ತು ಇವತ್ತು ರಾತ್ರಿ ಒಳಗೆ ನನ್ನ ಮನಸ್ಸು ಬದಲಿ ಆಗಿಬಿಡ್ಬೋದು, ಇನ್ಯಾರೋ ಬಂದು ಸುದ್ದಿ ಹೇಳ್ಬೋದು ನನಗೆ, ನಾನೀಗ ಹೋಗಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೇನೆ, ನಾಳೆ ಬೆಳಗ್ಗೆ ಆಗೋದ್ರೂ ನನ್ನ ಮನಸ್ಸು ಕೆಡಲಾರ್ದ ಹಾಗೆ ಆಗ್ತದೆ ಅಂತ ಹೇಳೋಕ್ಕಾಗೋದಿಲ್ಲ, ಆದ್ದರಿಂದ ಮನಸ್ಸು ಶುದ್ಧವಿದ್ದಾಗ ಹೋಗಿಬಿಡಬೇಕು ಅಂತ ಹೊರಡ್ತಾನೆ. ಅದು ತ್ರೇತಾಯುಗದ ಮಾತು. ಪರಾರ್ಥಕ್ಕೋಸ್ಕರ ಸ್ವಾರ್ಥ ತ್ಯಾಗ, ಯಾವಾಗಲೂ ಸ್ವಾರ್ಥ ತ್ಯಾಗನೇ ಕೃಷ್ಣ ನಮ್ಮಂದು. ಅಗಸ ಹೇಳ್ದ, ನಾವು ಹೇಳ್ತೇವೆ ಸೀಸರ್ಸ್ ವೈಫ್ ಶುಡ್ ಬಿ ಅಬೌವ್ ಬೋರ್ಡ್. ಈಗ ರಾಣಿ ಬಗ್ಗೆ ಮಾತಾಡ್ತಾರೆ ಅಂದರೆ ಆಯಿತು, ಸೀತಾ ತ್ಯಾಗ ಮಾಡಿಬಿಡ್ಬೇಕು, ಕಲ್ಪನೆ ಕೂಡ ಮಾಡೋಕ್ಕಾಗಲ್ಲ ಅದನ್ನು. ಆ ನಂತರ ಸೀತೆಯನ್ನು ಅಗ್ನಿ ಪರೀಕ್ಷೆಗೆ ಹಾಕುವಂಥದ್ದು. ಇದೆಲ್ಲವನ್ನು ಯಾಕೆ ಮಾಡ್ತಿದ್ದ ಅಂದರೆ ಪರಾರ್ಥಕ್ಕೋಸ್ಕರ ಸ್ವಾರ್ಥ ತ್ಯಾಗ ಮಾಡಬೇಕು ಅಂತ ಒಂದಿತ್ತು, ಎಲ್ಲರೂ ಸ್ವಾರ್ಥ ತ್ಯಾಗ ಮಾಡೋದು. ಆದರೆ ದ್ವಾಪರ ಯುಗ ಇದೆಯಲ್ಲ, ಕೃಷ್ಣ ಬದುಕಿದಂಥ ಯುಗ, ಅದಕ್ಕೆ ಸಂದೇಹದ ಕಾಲ ಅಂತ ಕರೀತಾರೆ. ದ್ವಾಪರ ಯುಗ ಸಂದೇಹದ ಕಾಲ. ದ್ವಾಪರ ಅಂದರೆ ಸಂದೇಹ ಅಂತ ಅರ್ಥ, ಸಂದೇಹದ ಕಾಲ ಅದು. ಅದಕ್ಕೆ ಅಮರಕೋಶದಲ್ಲಿ ಒಂದು ಮಾತು ಬರ್ತದೆ, ಸಂದೇಹ ದ್ವಾಪರವು ಚಾತಃ ಅಂತ. ಇಡೀ ದ್ವಾಪರ ಅಂದರೆ ಸಂದೇಹದ ಕಾಲನೇ, ಮತ್ತೊಂದೇನೂ ಇಲ್ಲ, ಇದು ಅಪನಂಬಿಕೆಯ ಕಾಲ. ಆದ್ದರಿಂದ ಯಾವ ಧರ್ಮ ಕಾರ್ಯ ರಾಮನಿಗೆ ಅನಿವಾರ್ಯ ಆಗಿತ್ತೋ, ನೇರವಾಗಿತ್ತೋ, ಅದು ಕೃಷ್ಣನಿಗೆ ಆಪದ್ಧರ್ಮವಾಯಿತು ಅಂತ. ಆಪದ್ಧರ್ಮ ಅಂದರೆ ಗೊತ್ತು ನಿಮಗೆ, ಹೇಗೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಹಾಗಾಗಿ ಇಲ್ಲಿ ಒಂದು ವಿಚಾರ ಹೇಳ್ತೀನಿ, ರಾಮನಿಗೆ ಮಾತೇ ಮುಖ್ಯ ಆಯಿತು, ಆದರೆ ಕೃಷ್ಣ ಅಧರ್ಮದ ಹಾದಿ ಅಂತಲ್ಲ, ಅವನಿಗೆ ಮಾತಿನಕ್ಕಿಂತ ಆ ಮಾತಿನಿಂದ ಆಗುವಂಥ ಪರಿಣಾಮದ ಮೇಲೆ ಚಿಂತೆ ಇತ್ತು. ಎಷ್ಟು ಚಂದದ ಮಾತಿದು. ಮಾತು ದೊಡ್ಡದು ನಿಜ, ಮಾತು ಸತ್ಯ, ಆದರೆ ದ್ವಾಪರ ಬರೋ ಹೊತ್ತಿಗೆ ಮಾತಿನಕ್ಕಿಂತ ಮಾತಿನಿಂದ ಆಗುವಂಥ ಅನಾಹುತ ಇದೆಯಲ್ಲ, ಪರಿಣಾಮ ಇದೆಯಲ್ಲ, ಅದ್ರ ಬಗ್ಗೆ ಕೃಷ್ಣ ಚಿಂತೆ ಮಾಡಿದ. ಅದು ಸತ್ಯ ಹೇಳ್ತದೆ. ಸತ್ಯದ ವ್ಯಾಖ್ಯೆಯನ್ನೇ ಬದಲಾಯಿಸಿಬಿಟ್ಟ ಕೃಷ್ಣ. ಸತ್ಯ ಅಂದರೆ ಏನು ಅಂತ. ಹಿಂದಿನ ಕಾಲದಲ್ಲಿ ರಾಮ ಹೇಳ್ದ ಅಂದರೆ ಸತ್ಯ, ಅದು ಮುಗೀತು, ಇಷ್ಟು ಹೇಳಿದ್ರೆ ಮುಗಿದೋಯ್ತು, ಇನ್ನೇನು ಬೇರೆದಿಲ್ಲ. ಆದರೆ ಈ ಕೃಷ್ಣ ಹೇಳ್ತಾನೆ, ಸತ್ಯದ ವ್ಯಾಖ್ಯೆ ಅಷ್ಟು ಸುಲಭವಾಗಿಲ್ಲ. ಈಗ ದ್ವಾಪರದಲ್ಲಿ ಸುಲಭವಾಗಿಲ್ಲ. ಒಂದು ಸಣ್ಣ ಘಟನೆ, ಕರ್ಣ ಯುದ್ಧ ಮಾಡ್ತಿದ್ದಾನೆ, ಕರ್ಣಪರ್ವ. ಹೇಗೆ ಯುದ್ಧ ಮಾಡ್ತಿದ್ದಾನೆ ಅಂದರೆ ಅವನು ಮಾತು ಕೊಟ್ಟಿದ್ದಾನೆ, 4 ಜನನ ಹೊಡೆಯಲ್ಲ ಅಂತ ಹೇಳಿದ್ದಾನೆ ಅವನು. ಅವನ ಗುರಿ ಏನಿದ್ರು ಅರ್ಜುನ ಕಡೆ. ಎದುರಿಗೆ ಯುಧಿಷ್ಠಿರ ಬಂದಾಗ ಹೀಗೆ ಹೊಡಿತಾನೆ ಅವನು ಬಾಣದಿಂದ, ಇವನು ಸುಸ್ತಾಗಿ ಬಿದ್ದುಬಿಡ್ತಾನೆ. ಎಚ್ಚರ ತಪ್ಪಿ ಹೊತ್ಕೊಂಡು ಬರ್ತಾರೆ ಇವನ್ನ, ಯುಧಿಷ್ಠಿರ ಧರ್ಮರಾಜನ ಹೊತ್ಕೊಂಡು ಬರ್ತಾರೆ. ಸುದ್ದಿ ಹತ್ತಿಬಿಡ್ತದೆ, ಬಹುಶಃ ಯುಧಿಷ್ಠಿರ ಸತ್ತೋದ ಅಂತ ಸುದ್ದಿ ಬಂದ್ಬಿಡ್ತದೆ. ಅರ್ಜುನ ಇನ್ನೆಲ್ಲೋ ಯುದ್ಧ ಮಾಡ್ತಿರ್ತಾನೆ, ಅಯ್ಯೋ ಅಣ್ಣನಿಗೇನಾಯಿತು, ಹೊತ್ಕೊಂಡು ಹೋದ್ರಂತೆ, ವಾಪಸ್ಸು ನೋಡ್ಕೊಂಬರ್ಬೇಕು ಅಂತ ಪಾಪ ಧಾವಿಸಿ ಬರ್ತಾನೆ. ಅಣ್ಣನ ಮೇಲೆ ಪ್ರೀತಿಯಿಂದ ಬರ್ತಾನೆ. ಬಂದು ಅಣ್ಣ ಏನಾಗಿದೆ ಅಂತ ಕೇಳ್ತಾನೆ. ಅಣ್ಣನ ತೇಲ್ಗಣ್ಣು ಮೇಲ್ಗಣ್ಣು ಮಲ್ಕೊಂಡಿದ್ದಾನೆ. ಇವ್ರು ಯುದ್ಧ ಮಾಡೋನಲ್ಲ ಪಾಪ, ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ಚೆನ್ನಾಗಿ ಹೊಡೆದ್ಬಿಟ್ಟಿದ್ದಾನು. ಇವನು ಹೋಗಿ ಅಣ್ಣ ಹೇಗಿದ್ದಿ ಅಂತ ಕೇಳ್ತಾನೆ. ತಕ್ಷಣ ಕೇಳುವಂಥ ಮಾತು ಇವನು ಧರ್ಮರಾಜ ಕೇಳೋದು, ಕರ್ಣನ ಕೊಂದು ಬಂದ್ಯಾ ಅಂತ ಕೇಳ್ತಾನೆ. ಇವನು ಇನ್ನೂ ಕೊಲ್ಲಿಲ್ಲ, ನಿನಗೇನೋ ಪೆಟ್ಟಾಯಿತು ಅಂತ ಕೇಳಿದೆ, ಅದಕ್ಕೆ ಓಡಿ ಬಂದೆ ಅಂತ ಹೇಳ್ತಾನೆ. ಎಂದೂ ಇದಿಷ್ಟು ಹಂಗೆ ಬ್ಯಾಲೆನ್ಸ್ ತಪ್ಪಿ ಮಾತಾಡೋನಲ್ಲ. ಆ ಪಾಪ ಆತಂಕ ಮಾಡಿಸ್ತೋ, ಅನಾರೋಗ್ಯ ಮಾಡಿಸ್ತೋ, ಆ ಪೆಟ್ಟು ಮಾತಾಡಿಸ್ತೋ ಗೊತ್ತಿಲ್ಲ. ಏನಂತಾನೆ ಗೊತ್ತ ಅವನು, ನನಗೆ ಗೊತ್ತು ನೀನು ಗ್ಯಾರಂಟಿ ಕರ್ಣನ ಕೈಲೇ ಸಿಕ್ಸ್ ಆಯ್ತೀಯ, ನೀನು ಅವನ ಕಡೆ ತಪ್ಸ್ಕೊಳ್ಳೋಕೆ ಓಡಿ ಬಂದಿದ್ದೀನಿ ಅಷ್ಟೇ ಅಲ್ವಾ. ನಾನು ನೋಡೋ ನೆಪ ಮಾಡ್ಕೊಂಡು ತಪ್ಸ್ಕೊಳ್ಳೋಕೆ ಓಡಿ ಬಂದಿದ್ದೀನಿ. ನೀನು ಕರ್ಣ ಹೇಗೆ ಯುದ್ಧ ಮಾಡ್ತಾ ನೀನು ಹೊಡೆದು ಹಾಕ್ತಾನೆ, ಕರ್ಣನ ಮುಂದೆ ನೀನು ಏನೂ ಅಲ್ಲ, ನೀನು ಗಾಂಡೀವ ಇದೆಯಲ್ಲ ತೆಗೆದು ಬಿಸಾಕದನ ಅಂತ. ಇದೊಂದು ವಿಚಿತ್ರ. ಇವರು ಕ್ಷತ್ರಿಯರು ಯಾವಾಗ ಏನೇನು ಪ್ರತಿಜ್ಞೆ ಮಾಡ್ತಾವೆ ಹೇಳಕ್ಕೆ ಬರಲ್ಲ. ಒಂದು ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾನೆ ಅರ್ಜುನ, ನನಗೆ ಬೈದರೂ ಅಡ್ಡಿ ಇಲ್ಲ, ಯಾರಾದರೂ ನನ್ನ ಗಾಂಡೀವಕ್ಕೆ ಬೈದರೆ ಅವನ್ನ ಕೊಂದು ಹಾಕ್ತೀನಿ ಅಂತ ಹೇಳಿದ್ದಾನೆ. ಈಗ ನೋಡಿ ಪರಿಸ್ಥಿತಿ ಹೇಗೆ ಬಂತು. ಅಣ್ಣ ಏನು ಮಾಡ್ದ, ನೀನು ಕರ್ಣನ ಕೊಂದಿಲ್ಲಲ್ಲ, ನೀನು ಹೇಳಿ ಓಡಿ ಬಂದಿದ್ದೆ ಅವನ ಕಡೆ ತಪ್ಸ್ಕೊಂಬರೋದಕ್ಕೆ, ಈ ಗಾಂಡೀವ ಪ್ರಯೋಜನ ಇಲ್ಲ, ಗಾಂಡೀವನ್ ಬಿಸಾಕು ಹೊರಗೆ ಅಂದ. ಗಾಂಡೀವ ಬೈದಲ್ಲ ಇವನು, ಅದಕ್ಕೇನು ಮಾಡ್ಬೇಕು ಅವನೀಗ, ಅಣ್ಣನ ಕೊಲ್ಲಬೇಕು. ಇನ್ನೊಂದು ಪ್ರತಿಜ್ಞೆ ಮಾಡ್ಕೊಂಡಿದ್ದಾರೆ ಇವರು 5 ಜನ ಸೇರಿ, ನಮ್ಮ 5ರಲ್ಲಿ ಯಾರು ಒಬ್ಬರು ಸತ್ರು ಈ 4 ಜನ ಸತ್ತೋಗ್ತೀವಿ ಅಂತ. ಮುಗಿದೋಯ್ತಲ್ಲ ಯುದ್ಧ. ಏಕೆಂದರೆ ಅಣ್ಣನ ಇವನು ಕೊಂದರೆ ಇವನು ಬದುಕೋಂಗಿಲ್ಲ, ಇವನು ಕಡ್ಗೆ ಚಾಕು ಹಿಡ್ಕೊಂಡು ಹೊಡ್ತಾನೆ ಅಣ್ಣನ ಕೊಲ್ಲಬೇಕು ಅಂತ. ಕೃಷ್ಣ ಏನು ಮಾಡ್ಬೇಕೀಗ, ಮಾತು ಕೊಟ್ಟಿದ್ದೀಯಪ್ಪ ಕೊಲ್ಲು ಅನ್ಬೇಕಾ. ಅದು ತ್ರೇತಾಯುಗದ ಮಾತಾಯಿತು. ಹೇಗೂ ಮಾತು ಕೊಟ್ಟಿದೆಯಲ್ಲಪ್ಪ, ಗಾಂಡೀವ ಬೈದವರಿಗೆ ಕೊಲ್ಲಬೇಕು, ಕೊಂದ್ಬಿಟ್ಟು ಅಣ್ಣನ, ಅವ್ನು ಕೊಂದ ನೀವು ಸಾಯಿರಿ ಎಲ್ಲರೂ ಪಾಳಿ ಪ್ರಕಾರ, ಮತ್ತಿನ್ನೇನಿದೆ ಹಾದಿ. ಆದರೆ ಕೃಷ್ಣನ ಬುದ್ಧಿ ನೋಡಿ ಹೇಗಿದೆ. ದ್ವಾಪರದಲ್ಲಿ ಅದೇ ಆಪದ್ಧರ್ಮ ಅಂತ ಹೇಳುವಂಥದ್ದು.
ಆಪದ್ಧರ್ಮ ಅಂದರೆ ಯಾವುದು ಸರಿಯಾದ ಧರ್ಮ ಆ ಕಾಲಕ್ಕೆ ಗಮನಿಸಬೇಕಾದದ್ದು. ಅವನು ಹೇಳ್ತಾನೆ, ನೋಡೋ ಹುಚ್ಚ ಬಾಯ್ಲಿ, ಏನು ಮಾಡಿ ಕೊಟ್ಟಿದ್ಯಾ ನೀನು? ಅಣ್ಣನ ಕೊಲ್ತೀಯ? ಅಣ್ಣನ ಕೊಲ್ಲೋದು ಅಪಮಾನ ಅಲ್ಲೇನೋ? ಮತ್ತೇನು ಮಾಡಬೇಕು? ಅಣ್ಣನ ಕೊಲ್ಲಬೇಕಲ್ಲ, ಒಂದು ಸುದ್ದಿ ಹೇಳ್ಕೊಡ್ತೀನಿ ನಾನು ನಿನಗೆ ಹೇಗೆ ಅಂತ. ದೊಡ್ಡವ್ರನ್ನ ಕೊಲ್ಲಬೇಕಾದ್ರೆ ಅವ್ರನ್ನ ಬೈದ್ಬಿಡು. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಈ ಶಾರ್ಟ್ಕಟ್ಸ್ ಎಲ್ಲ ದ್ವಾಪರದಲ್ಲಿ ಬರೋದು. ನೀನು ಕೊಲ್ಲಬೇಕಾಗಿಲ್ಲ, ಆ್ಯಕ್ಚುಲ್ ಕೊಲ್ಲಬೇಕಾಗಿಲ್ಲ ಅವನ್ನ. ಒಂದು ಇದು ಹಿಂದೆ ನೀತಿ ಪಾಠ ಎಷ್ಟು ಚೆನ್ನಾಗಿದೆ ಅಂದರೆ, ದೊಡ್ಡವರನ್ನು ಅವರ ಮುಂದೆ ಅಪಮಾನ ಆಗುವಾಗ ಹೀಗಳೆದು ಮಾತಾಡಿದರೆ ಅವ್ರನ್ನ ಕೊಂದ ಹಾಗೆ ಅಂತ. ದೈಹಿಕವಾಗಿ ಕೊಲ್ಲಬೇಕು ಅಂತಿಲ್ಲ, ಮಾನಸಿಕವಾಗಿ ಕೊಂದು ಹಾಕ್ಬಿಡ್ತೀವಿ ಅವ್ರನ್ನ. ಆದ್ದರಿಂದ ಅವನು ಬೈ ಅಂತ. ಏನು ತುಂಬಿಕೊಂಡಿತ್ತೋ ಗೊತ್ತಿಲ್ಲ ಮನಸ್ಸಲ್ಲಿ ಅರ್ಜುನನಿಗೆ. ಸರಿಯಾಗಿ ನೆನೆಸ್ಕೊಂಡು ಬೈತಾನೆ. ನಿನ್ನಿಂದಾನೇ ಆದದ್ದು ಇದೆಲ್ಲ ಹಣೆ ಬರ. ನೀನು ಆಡಿ ಇದೆಲ್ಲ ಮಾಡ್ತೀಯಲ್ಲ, ನೀನು ಒಂದು ದಿವಸ ಯುದ್ಧ ಗೆದ್ದವನಲ್ಲ, ಖಡ್ಗ ಹಿಡ್ದವನಲ್ಲ, ಬ್ಯಾಲ್ ಹಿಡ್ದವನಲ್ಲ, ನೀನು ಕಾಪಾಡೋದೇ ಕಷ್ಟ ಆಗಿದೆ ನನಗೆ ಅಂತೆಲ್ಲ ಹೇಳಿ ಬೈತಾನೆ. ಬೈದು ಮುಗಿತಲ್ಲ, ಕತ್ತಿತ್ತು ತಾನು ಕೊತ್ಕೊಳ್ಳೋಕೆ ಹೋಗ್ತಾನೆ. ಯಾಕಂದರೆ ಅಣ್ಣನ ಕೊಂದುಬಿಟ್ನಲ್ಲ ನಾನು. ಬೈಗಳಿಂದಾನೋ ಏನೋ ಆಗಿ ಹೇಳಿದ್ದಲ್ಲ ನೀನು, ಆ ಅಣ್ಣನ ಬೈದರೆ ಅವನು ಕೊಂದ ಹಾಗೆ ಅಂತಂದೆಲ್ಲ. ಈಗ ನಾನು ಬದುಕೋಕೆ ಅರ್ಥ ಇಲ್ಲ, ನಾನು ಸಾಯ್ತೀನಿ ಅಂತ. ಮತ್ತು ಕೃಷ್ಣ ಬರಬೇಕಲ್ಲಿ. ಏ ಹುಚ್ಚ, ಹಿಂಗಲ್ಲಪ್ಪ, ಮತ್ತು ಸಾಯ್ಬೇಕು ನಾನೀಗ. ಸಾಯಿ ಬೇಡ ಅಂತಾರೆ, ದೈಹಿಕವಾಗಿ ಸಾಯ್ಬೇಕಾಗಿಲ್ಲ. ಇದು ನೋಡಿ ಹೆಂಗಿದೆ ಫಿಲಾಸಫಿಯಲ್ಲಿ. ಈಗ ದೊಡ್ಡವ್ರನ್ನ ಬೈದರೆ ಅವ್ರನ್ನ ಕೊಂದಂಗೆ ಆಯ್ತೋ. ಈಗ ನೀನು ಹೊಗಳ್ಕೊಂಬಿಡು. ದೊಡ್ಡವ್ರ ಮುಂದೆ ನೀನು ಹೊಗಳ್ಕೊಂಡ್ರೆ ನೀ ಸತ್ತ ಹಾಗೆ. ಎಂಥ ಫಿಲಾಸಫಿ ಸರ್ ಇದು. ಅಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ಹುಡುಗರಿಗೆ ಹೇಳ್ಬೇಕು ಇದನ್ನು. ಬಡಾಯಿ ಕೊಚ್ಕೋತಿರ್ತಾರೆ, ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ. ಬೇಡೋ ಮರಾಯ, ನಮ್ಮ ಕೃಷ್ಣ ಹೇಳಿದ ಮಾತು ಬೇರೆ ಇದೆ. ಅದು ಕೃಷ್ಣ ಹೇಳಿದ್ದೇನು ಅಂದರೆ, ದೊಡ್ಡವ್ರ ಮುಂದೆ ನೀನು ಹೊಗಳಿಕೆ ಕೊಚ್ಕೊಂಡ್ರೆ ನೀ ಸತ್ತ ಹಾಗೆ. ಅಂದರೆ ದೊಡ್ಡವ್ರ ಮುಂದೆ ಮಾತಾಡಬೇಡ ಜಾಸ್ತಿ ಅಂತ. ಅವಾಗ ಅರ್ಜುನ ಹೊಗಳ್ಕೊಳ್ಳೋಕೆ ಶುರು ಮಾಡ್ತಾನೆ. ನಾನು ಹೀಗಿದ್ದೀನಿ, ಹಾಗಿದ್ದೀನಿ, ನನಗೆ ಹೆಸರು ಇಷ್ಟಿದ್ದಾವೆ, 10 ಹೆಸರಿದ್ದಾವೆ ಹೇಳ್ಕೊಂಬರ್ತಾನೆ. ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ಧರ್ಮರಾಜನ ಬದುಕೊಂಡ, ಅರ್ಜುನನ ಬದುಕೊಂಡ, ಮತ್ತು ಯುದ್ಧ ನಡೀತು. ಕೃಷ್ಣ ಹೇಗೆ ಇಂಟರ್ಪ್ರಿಟ್ ಮಾಡ್ತಾನೆ ಅನ್ನೋದು ನೋಡ್ಬೇಕು ದಯವಿಟ್ಟು. ಅವನು ಹೇಳೋದು ಸತ್ಯದ ಮಾತು ಮುಖ್ಯ, ಆದರೆ ಆ ಸತ್ಯದ ಮಾತಿನಿಂದಿರುವಂಥ ಅರ್ಥ ಇದೆಯಲ್ಲ, ಅದು ಬಹಳ ಮುಖ್ಯ. ಕೊಂದು ಬಿಡ್ತೇನೆ ಅಂತಂದ್ರೆ ಮುಗಿದೋಯ್ತು, ಮಹಾಭಾರತನೇ ಮುಗಿದು ಹೋಗ್ತಿತ್ತು. ಅದಾಗಬಾರ್ದು ಅಂತ. ಯಾವುದು ಕೃಷ್ಣನಿಗೆ, ರಾಮನಿಗೆ ಅನಿವಾರ್ಯ ಆಗಿತ್ತೋ, ಯಾವುದು ನೇರ ಆಗಿತ್ತೋ, ಅದು ಕೃಷ್ಣನಿಗೆ ಆಪದ್ಧರ್ಮ ಆಯಿತು ಅಂತ. ಭಾಳ ಚಂದ ಮಾತು. ಇನ್ನೊಂದು ಕಡೆ ಹೇಳ್ತಾನೆ ಕೃಷ್ಣ, ಸುಳ್ಳು ಹೇಳ್ಬಿಡ್ತಾನೆ, ಬ್ಲಂಟ್ ಸುಳ್ಳು ಹೇಳ್ತಾನೆ. ಅಭಿಮನ್ಯು ಹೋರಾಡ್ತಿದ್ದಾನೆ ಇಲ್ಲಿ, ಅಲ್ಲಿ ಕಡೆ ಬೇರೆ ಕಡೆ ಕರ್ಕೊಂಡು ಹೋದ್ರು ಅವನು ಹೇಳಿದ್ದ ಮೊದಲು, ಕೃಷ್ಣ ಅರ್ಜುನರು ಬೇರೆ ಕಡೆ ಕರ್ಕೊಂಡು ಹೋಗಿ ಇವತ್ತು ಹೊಡಿತೀನಿ ಇವ್ರನ್ನೆಲ್ಲಾನು ಅಂತ. ದ್ರೋಣಾಚಾರ್ಯರು ಒಂದು ಇದು ಮಾಡಿದ್ದಾರೆ, ಪದ್ಮವ್ಯೂಹ ಮಾಡಿದ್ದಾರೆ, ಚಕ್ರವ್ಯೂಹ ಮಾಡಿದ್ದಾರೆ. ಅಭಿಮನ್ಯು ಹೋದ ಒಳಗಡೆ ಹೋರಾಡ್ತಿದ್ದಾನೆ. ಕೃಷ್ಣ ಅಲ್ಲಿ ಅರ್ಜುನ ಕಡೆ ಬೇರೆ ಕಡೆ ಇದ್ದಾರೆ, ಆ ಸಮಶಬ್ದಕರಿದ್ದಾರೆ, ಅವನು ಹೊಡಿತಿದ್ದಾನೆ. ಯಾಕೋ ಅರ್ಜುನನಿಗೆ ಒಂಥರ ಸಂಕಟಾಯಿತು. ಈ ಟೆಲಿಪತಿ ಅನ್ಬೋದು. ಅವನಿಗೇನೋ ಮನಸ್ಸು ಸಮಾಧಾನ ಆಗ್ತಾಯಿಲ್ಲ. ಕೃಷ್ಣ ವಾಪಸ್ ಹೋಗೋಣ ಬಾಳಪ್ಪ, ಯಾಕೋ ಸಮಾಧಾನ ಆಗ್ತಾಯಿಲ್ಲ ಅಂದ. ಅದು ಹೆಂಗೆ ಹೋಗ್ತೀಯೋ, ಮತ್ತು ಮುಗಿಸ್ಬಿಡಿ ಇವರೆಲ್ಲರೂ ಅಂದ. ಅರ್ಜುನ 7 ಬಂದು ಸಮಶಬ್ದಕರನ್ನು ಹೊಡೆದು ಹಾಕಿದ, ಹೋಗು ನಡಿ ಅಂದ. ವಾಪಸ್ ಬರ್ತಿರ್ಬೇಕು. ದಯವಿಟ್ಟು ಗಮನಿಸಬೇಕಾದ್ದು ಯಾವ ಸಂದರ್ಭದಲ್ಲಿ ಕೃಷ್ಣ ಹೇಳ್ತಾನೆ. ದಟ್ಸ್ ವಾಟ್ ಐ ಸೇ ಜೀನಿಯಸ್ ಆಫ್ ಕೃಷ್ಣ ಅಂತ. ಅವನಿಗೆ ಅಲ್ಟಿಮೇಟ್ ರಿಸಲ್ಟ್ ಈಸ್ ಮೋರ್ ಇಂಪಾರ್ಟೆಂಟ್, ವರ್ಡ್ಸ್ ಆರ್ ನಾಟ್ ಇಂಪಾರ್ಟೆಂಟ್. ಅದಕ್ಕೆ ಕೃಷ್ಣ ಎಷ್ಟು ಸಲ ಕಾನ್ಫ್ಲಿಕ್ಟಿಂಗ್ ಇಮೇಜ್ ಅಂತ ಕಾಣಿಸುತ್ತೆ ಕಣ್ಣು ಮುಂದೆ. ಹೇಳೋದು ಹಿಂಗೆ ಮಾಡ್ತಾನೆ, ಮಾಡೋದು ಹಿಂಗೆ ಮಾಡ್ತಾನೆ ಇವನು. ಅದಕ್ಕೆ ಹೇಳ್ತೀನಿ, ಮಾತನ್ನು ಗಮನಿಸಬೇಡಿ, ಮಾತಿನ ಅರ್ಥವನ್ನು ಗಮನಿಸಿ, ಅದು ಮಾಡುವಂಥ ಅನಾಹುತವನ್ನು ಗಮನಿಸಿ ಅಂತ. ವಾಪಸ್ ಬರಬೇಕಾದ್ರೆ ಅರ್ಜುನ ಯುದ್ಧ ಗೆದ್ದು ಬರೋವಂತಾನೆ. ಅವನು ಯುದ್ಧ ಗೆದ್ದು ಬಂದಿದ್ದಾನೆ, ಸಂಶಪ್ತಕರನ್ನು ಕೊಂದುಬಿಟ್ಟಿದ್ದಾನೆ. ವಾಪಸ್ ಬರುವಾಗ ಕೃಷ್ಣ ಏನು ಹೇಳಬೇಕು ಅವನಿಗೆ ಬೇಗ ಹೋಗೋ ನಡಿ, ಬೇಗ ನಡಿ ಮನೆಗೆ, ಬೇಗ ನಡಿ ಅಂತಾನೆ. ಕೃಷ್ಣ ಮತ್ತಷ್ಟು ನಿಧಾನ ಮಾಡ್ತಾನೆ. ನಿಧಾನ ಯಾಕೋ ಅಂತ ಕೇಳಿದ್ರೆ, ಪಾಪ ಎಷ್ಟು ಬಾಣ ನಟ್ಟಿದೆ ನೋಡು, ಕುದುರೆಗೆಲ್ಲ ನೋವಾಗಿದೆಯಲ್ಲ ಅಂತಾನೆ. ದಾರಿಲಿ ಒಂದು ಕೊಳ ಬರ್ತದೆ, ನೀರಿನ ಕೊಳ, ಅಲ್ಲಿ ನಿಲ್ಲಿಸ್ಬಿಡ್ತಾನೆ. ನಿಲ್ಲಿಸೋದು ಅಷ್ಟೇ ಅಲ್ಲ, ಇಳಿದ್ಬಿಟ್ಟು ಕುದುರೆಗಳನ್ನು ಬಿಚ್ಚಿಬಿಡ್ತಾನೆ. ಅಯ್ಯೋ ಮಾರಾಯ, ಬೇಗ ಹೋಗೋಣ ಅಂತೇನೆ ಅಲ್ಲೋ, ಯಾಕೋ ಸಮಾಧಾನ ಇಲ್ಲ ನನಗೆ ಅಂತ. ಇರಲಿ ಬಾ, ಕುದುರೆ ಪಾಪ ಬಹಳ ಪೆಟ್ಟಾಗಿದ್ದಾವೆ, ತೊಳಿತೀನಿ ಅಂಥೇಳಿ ಕುದುರೆ ನೀರಲ್ಲಿ ತೊಗೊಂಡು ಹೋಗಿ ಮೈಯೆಲ್ಲ ತೊಳೆದು ಔಷಧಿ ಹಚ್ಚಿ ಗಿಡಕ್ಕೆ ಕಟ್ತಾನೆ. ಕಟ್ಟಿ ಕೃಷ್ಣನಿಗೆ ಗೊತ್ತು ಅಭಿಮನ್ಯು ವಧೆ ಆಗಿದೆ ಅಂತ. ಕೃಷ್ಣನಿಗೆ ಗೊತ್ತು. ನಮ್ಮಲ್ಲೊಂದು ಪರಂಪರೆ ಉಂಟು, ಸಾವಿನ ಸುದ್ದಿ ಕೇಳಿದ ತಕ್ಷಣ ಸ್ನಾನ ಮಾಡ್ತಾರೆ. ಅದಕ್ಕೆ ಅವನು ಏನು ಮಾಡಿದ, ಅರ್ಜುನ ನೀನು ಬಾರೋ ಸ್ನಾನ ಮಾಡಿ ಬರೋ ಅಂತ. ಇವನು ಸ್ನಾನ ಮಾಡೋ ಮನಸ್ಸಿಲ್ಲ, ಬೇಗ ಮನೆಗೆ ಹೋಗ್ಬೇಕಾಗಿದೆ ಇವನಿಗೆ, ಟೆಂಟಿಗೆ ಹೋಗಬೇಕು. ನೀ ಬಾ ಬಾ ಅಂತ ಕೃಷ್ಣ ಅವನು ಕೇಳಲು ಇಲ್ಲ, ತಾನೇ ನೀರೊಳಗಿಳಿದು ಸ್ನಾನ ಮಾಡೋಕ್ಕೆ ಶುರು ಮಾಡಿದ. ಮತ್ತು ಇನ್ನೇನು ಮಾಡ್ತಾನೆ ಪಾಪ, ಹೆಸರಿಗೆ ಅವನು ಸಾರಥಿ, ಅವನೇ ಕಂಟ್ರೋಲರು. ಅರ್ಜುನ ಬಂದ, ಅವನು ನೀರೊಳಗೆ ಇಳಿದ, ಸ್ನಾನ ಮಾಡ್ತಿದ್ದ. ಮಾಡಿದಾಗ ಒಂದು ತಮಾಷೆ ಆಗುತ್ತೆ. ಅರ್ಜುನ ನೀರಲ್ಲಿ ಮುಳುಗ್ತಾನೆ. ಮುಳುಗಿ ಹಾಕಿದಾಗ ಜೋರಾಗಿ ಕೃಷ್ಣ ಕೂಗ್ತಾನೆ, ಅಭಿಮನ್ಯು ಸತ್ತು ಹೋದ ಅಂತ ಹೇಳಿ ತಾ ನೀರೊಳಗೆ ಮುಳುಗ್ತಾನೆ. ಆ ಧ್ವನಿ ತರಂಗವಾಗಿ ಬಂದು
ಅರ್ಜುನನ ಕಿವಿಗೆ ಮುಟ್ಟಿದಾಗ ಮೊದಲೇ ಸ್ವಲ್ಪ ಸಂಕಟ ಆಗ್ತಾ ಇದೆ. ಇದೇನೋ ಕೇಳಿಬಿಟ್ನಲ್ಲಿ ಹಳವಂಡ ಅಂತ ಪಟ್ಟೆ ಎದ್ದು ನಿಂತ್ಕೊಂಡ್ಬಿಡ್ತಾನೆ. ನಿಂತ್ಕೊಂಡ ಕೃಷ್ಣ ನೀರಲ್ಲಿ ಮುಳುಗಿದ್ದಾನೆ. ಕೃಷ್ಣ ಮೇಲೆ ಬಂದ ಕೃಷ್ಣ ಏನಾದರೂ ಮಾತು ಕೇಳಿದ್ಯಾ ನೀನು ಅಂತ. ಏನು ಮಾತು ಅಂತ ಕೇಳ್ತಾನೆ. ಏನೋ ಕೆಟ್ಟ ಮಾತು ಅಂತ. ಹೋಗ್ಲಿ ಬಿಡು, ಅದೇನು ಮಾಡ್ತೀವಿ ಕೆಟ್ಟ ಮಾತು ಅಂತಾನೆ. ಕರ್ಕೊಂಡು ಬರಬೇಕಾದ್ರೆ ದಾರಿ ಎಷ್ಟು ಚಂದ ಇದೆ. ವ್ಯಾಸ ಭಾರತದಲ್ಲಿ ವಿಚಿತ್ರ ಅನಿಸೋದು, ಯುದ್ಧ ಗೆದ್ದು ಬಂದವನು ಇವನು, ಯೋಧ ಅರ್ಜುನ ಯುದ್ಧ ಗೆದ್ದು ಬಂದವನು. ದಾರಿಯಲ್ಲಿ ಬರ್ತಾ ಜೀವನ ಎಷ್ಟು ಅಶಾಶ್ವತ, ಏನಿಲ್ಲ ಇದಕ್ಕೆ, ಯಾವಾಗ ಹೋಗ್ತದೋ ಗೊತ್ತಿಲ್ಲ ಅಂತ ಜೀವನದ ಅಶಾಶ್ವತೆ ಬಗ್ಗೆ ಮಾತಾಡ್ಕೊಂಡು ಬರ್ತಾನೆ. ಅರ್ಜುನ ಅಂತಾನೆ ಕೃಷ್ಣನಿಗೆ ಏನೂ ಆಗಿದೆ ಇವತ್ತು, ನಾ ಏನು ಹೇಳ್ತೀನೆಲ್ಲ ರಿವರ್ಸ್ ಮಾಡ್ತಿದ್ದಾನೆ ಅವನು. ಆಮೇಲೆ ಇದ್ರ ಬಗ್ಗೆ ಯಾಕೆ ಮಾತಾಡ್ತಾನೆ ಅಂತ ಗೊತ್ತಾಗೋದಿಲ್ಲ. ತನ್ನ ಡೇರೆ ಹತ್ರ ಹೋದಾಗ ಜನ ಸೇರ್ಕೊಂಡಿರ್ತಾರೆ, ಅಭಿಮನ್ಯುನ ದೇಹ ತಂದಿರ್ತಾರೆ. ಅದು ನೋಡಿ ಮೂರ್ಛೆ ಹೋಗ್ಬಿಡ್ತಾನೆ ಅರ್ಜುನ. ಇದಾಗಿ 1-2 ದಿವಸಕ್ಕೆ ಅರ್ಜುನ ಬಂದು ಕೇಳ್ತಾನೆ ಕೃಷ್ಣನ, ಕೃಷ್ಣ ಸತ್ಯ ಹೇಳು, ಅವತ್ತು ಕೊಳದಲ್ಲಿ ಅಭಿಮನ್ಯು ಸತ್ತು ಹೋದ ಅಂತ ಕೂಗಿದ್ದು ನೀನೇ ತಾನೆ? ಹೌದು ಅಂತಾನೆ. ಮತ್ತು ಯಾಕೆ ಹೇಳಲಿಲ್ಲ ಅಂತ ಅವನು ಹೇಳ್ತಾನೆ, ಮಹಾರಾಯ ನಿನ್ನ ಪ್ರಾಬ್ಲಮ್ ಬೇರೆ ಇದೆ. ನಮ್ಮ ಪಾಂಡವರ ಕಡೆ ನೀನು ಒಬ್ಬನೇ ತೆಂಡೂಲ್ಕರ್. ನಿನ್ನ ಸ್ವಭಾವ ಏನು ಅಂದರೆ ಒಂದು ಚೂರು ಕೇಳಿದ್ರೆ ಪಟ್ ಅಂತ ಕೂತ್ಕೊಂಡ್ಬಿಡ್ತೀಯ, ಗೆದ್ರ ಆಕಾಶಕ್ಕೆ ಇರ್ತೀಯ. ನಿನ್ನ ಹೇಳಿಬಿಟ್ರೆ ನೀನು ಇರ್ತಿದ್ಯಾ, ನೀನು ಎಷ್ಟು ಗಾಬರಿ ಹಾಕ್ಕೋತಿದ್ದೆ ಏನೆಲ್ಲ. ಅದಕ್ಕೆ ನಿನ್ನ ಮನಸ್ಸನ್ನು ನಿಧಾನಕ್ಕೆ ಕಮ್ಮಿ ಮಾಡೋಣ ಅಂತ ಹೇಳಿ ಮನಸ್ಸಿಗೆ ಕೊಟ್ಬಿಟ್ಟನಲ್ಲ ಶಾಕಿಗಾಗ. ನಿನ್ನ ಮನಸ್ಸಲ್ಲಿ ಬಂದುಬಿಟ್ಟಿದೆ ಅಭಿಮನ್ಯು ಸತ್ತೋದ ಅಂತ ಯಾರೋ ಹೇಳಿದ್ದಾರೆ. ಆದ್ದರಿಂದ ಯುವರ್ ಮೈಂಡ್ ಈಸ್ ಪ್ರಿಪೇರ್ ಟಿಲ್ ಯು ರೀಚ್ ಯುವರ್ ಹೋಮ್. ಎಷ್ಟು ಚಂದ ಸೈಕಾಲಜಿಕಲ್ ವರ್ಕ್ ಅದು. ಹೇಳ್ತಾನೆ, ಅವನಿಗೆ ಸುಳ್ಳು ಹೇಳಿಲ್ವ ಹಾಗಾದರೆ? ಸುಳ್ಳು ಹೇಳಿದೆಲ್ಲ, ಸುಳ್ಳು ಹೇಳಬಾರ್ದು ಅಂತ ಸುಳ್ಳು ಹೇಳಿದೆಲ್ಲ ನೀನು ಅಂತ ಕೇಳಿದಾಗ ಹೇಳ್ತಾನೆ, ನಾ ಸುಳ್ಳು ಹೇಳೋದಲ್ಲಪ್ಪ, ಸುಳ್ಳಿನ ಅರ್ಥ ತಿಳ್ಕೋಬೇಕು ಯಾಕೆ ಹೇಳಿದೆ ಅಂತ. ಒಂದು ಋಷಿ ಇದ್ದಾನೆ, ಅವನು ಎಂದೂ ಸುಳ್ಳು ಹೇಳೋನಲ್ಲ. ಆಶ್ರಮದಲ್ಲಿ ಕೂತಿದ್ದಾನೆ. ಒಂದು ದಿವಸ ಒಂದಿಷ್ಟು ಜನ ಓಡಿ ಬಂದರು ಆಶ್ರಮದೊಳಗೆ. ಋಷಿಗಳು ಕಾಲು ಬಿದ್ದರು. ಏನು ಅಂತ ಕೇಳಿದ, ಡಕಾಯಿತರು ಬರ್ತಾ ಇದ್ದಾರೆ, ಹೊಡೆಯೋಕ್ಕೆ ಬರ್ತಾ ಇದ್ದಾರೆ ನಮ್ಮನ್ನು, ದಯವಿಟ್ಟು ಸ್ವಲ್ಪ ಶಿಕ್ಷಣೆ ಕೊಡ್ತೀರಾ, ಎಲ್ಲರೂ ಅಡ್ಕೋಬೋದಾ? ಹೋಗಿ ಆ ಪೊದೆಯಿಂದ ಅಡ್ಕೊಳ್ಳಿ ಅಂತ ಹೇಳ್ದ. ಅವ್ರು ಹೋಗಿ ಅಡ್ಕೊಂಡ್ರು. ಸ್ವಲ್ಪ ಹೊತ್ತಿಗೆ ಡಕಾಯಿತರು ಬಂದರು. ಅವರು ನಮಸ್ಕಾರ ಮಾಡಿದರು. ಅವರು ಮಾಡ್ತಾರೆ. ಮಾಡಿಬಿಟ್ಟು ಇಲ್ಲೇನಾದರೂ ಯಾತ್ರಿಕರು ಬಂದ್ರಾ ಅಂತ ಕೇಳಿದರು. ಹೌದು ಬಂದರು, ಅಲ್ಲಿ ಪೊದೆ ಎಂದಿದ್ದಾರೆ ಅಂತ ಹೇಳಿದೆ. ಸತ್ಯ ಹೇಳೋನಲ್ಲ, ಸುಳ್ಳು ಹೇಳೋಂಗಿಲ್ಲ ಅವನು. ಅವ್ರು ಹೋಗಿ ಅವನು ಹೊಡೆದು ಲೂಟಿ ಮಾಡಿ ಕೊಂದು ಹೋದ್ರಂತೆ. ಒಂದು ದಿವಸ ಋಷಿನೂ ಸತ್ತು ಹೋದ, ನೇರವಾಗಿ ನರಕಕ್ಕೆ ಹೋದಂತೆ. ಅವನ್ನ ನನ್ನ ಅಕೌಂಟಲ್ಲಿ ಎಂದೂ ನೆಗೆಟಿವ್ ಇಲ್ಲೇ ಇಲ್ಲ, ಬರೀ ನಾನು ಧ್ಯಾನ ಮಾಡಿ ತಪಸ್ಸು ಮಾಡಿದ್ದೀನಿ, ಸುಳ್ಳು ಎಂದೂ ಹೇಳಿಲ್ಲ, ಬರೀ ಸತ್ಯ ಹೇಳಿದವನು, ನರಕ ಯಾಕೆ ನನಗೆ ಅಂತ ಕೇಳಿದಂತೆ. ನೋಡಪ್ಪ, ನಿನ್ನ ಅಕೌಂಟಲ್ಲಿ ಇಷ್ಟು ಮಂದಿ ಸಾವಿಗೆ ನೀನು ಕಾರಣ ಆಗಿದ್ಯಾ ಅಂತ ಬಂದಿದೆ. ನೀನು ಸತ್ಯ ಹೇಳೋಕೆ ಹೋಗಿ ಅಷ್ಟು ಮಂದಿನ ಕೊಂದು ಹಾಕಿದೆಯಲ್ಲ. ಆದ್ದರಿಂದ ಕೃಷ್ಣ ಹೇಳೋದು ಅದೇನೆ, ಮಾತಿನಕ್ಕಿಂತ ಮಾತಿನಿಂದಿರುವಂಥ ಅರ್ಥ, ಆ ಮಾತು ಮಾಡುವಂಥ ಅನಾಹುತವನ್ನು ಗಮನಿಸ್ಕೊಂಡು ಯಾವುದು ಪ್ರಪಂಚಕ್ಕೆ ಒಳ್ಳೆಯದೋ ಅದು ಸತ್ಯ. ನೋಡಿ ಹೇಗಿದೆ ದ್ವಾಪರದ ಸತ್ಯ ಅನ್ನುವಂಥದ್ದು. ಯಾವುದೊಂದು ಒಳ್ಳೆಯದಾಗ್ತದೋ ಸತ್ಯ ಅಂತ ಹೇಳೋದನ್ನು ಅಂತ ಹೇಳಿ ಮಾಡಿಸಿದಂಥದ್ದು. ಅದರಿಂದ ಇತಿಹಾಸದ ಸ್ಪಷ್ಟ ಕಲ್ಪನೆ ಇಲ್ಲದೇ ಇರೋದರಿಂದ ಅಥವಾ ಕೆಲವರು ದುರುದ್ದೇಶದಿಂದ ಅನಾವಶ್ಯಕವಾಗಿ ಅಸಮಂಜಸವಾದಂಥ ಹೇಯವಾದ ಪರಿಕಲ್ಪನೆಗಳನ್ನು ಕೃಷ್ಣನ ಬಗ್ಗೆ ಮಾಡ್ಕೊಂಡಿದ್ದಾರೆ ಕೆಲವು ಕಡೆ ಮಾತಾಡೋದು ನೋಡಬೇಕು, ಲೇಖನಗಳನ್ನು ನೋಡಬೇಕು. ಎಷ್ಟು ಹಸಿ ಇರ್ತವೆ, ಪಕ್ವತೆ ಏನೂ ಇರೋಲ್ಲ ಅದರೊಳಗೆ. ಮಾತಾಡಿ ಕೃಷ್ಣ ಹಿಂಗೆ ಮಾಡಬೇಕಾ, ಅವನು ಹಿಂಗೆ ಅಂತ ಮಾತಾಡುವಂಥದ್ದು, ಅದು ವಿಪರ್ಯಾಸ ನಮ್ಮದು. ಕೃಷ್ಣನ ಪ್ರಭಾವ ಭಾರತದ ಧರ್ಮ ಮತ್ತು ತತ್ವಜ್ಞಾನದ ಮೇಲೆ ಅಷ್ಟೇ ಅಲ್ಲ, ಅನುಭವ, ಸಾಹಿತ್ಯ, ಕಾವ್ಯ, ಚಿತ್ರಕಲೆ, ಶಿಲ್ಪಕಲೆ, ಸಂಗೀತ, ನೃತ್ಯ, ಜಾನಪದ ಎಲ್ಲರಲ್ಲೂ ಸೇರ್ಕೊಂಡ್ಬಿಟ್ಟಿದೆ. ತಾವು ನೋಡಿದ್ದೀರಿ ಏನು ಕೃಷ್ಣನ ಚಿತ್ರ. ಬಹುಶಃ ಕೃಷ್ಣನ ಚಿತ್ರ ಪೇಂಟ್ ಮಾಡಿದಷ್ಟು ಬಹುಶಃ ಜಗತ್ತಲ್ಲಿ ಇನ್ನು ಯಾರೂ ಮಾಡಿಲ್ಲ ಅನಿಸುತ್ತೆ. ನನಗನ್ಸೋ ಮಟ್ಟಿಗೆ ಕೃಷ್ಣನ ಎಷ್ಟು ಸಿಂಪಲ್ಲಾಗಿ ಮಾಡಿಬಿಡ್ತಾರೆ. ಕೃಷ್ಣ ಅಂತ ತೋರಿಸ್ಲೇಬೇಕಾಗಿಲ್ಲ, ಒಂದು ನವಿಲುಗರೆ ತೆಗೆದ್ರೆ ಕೃಷ್ಣ ಆಗೋಯ್ತು. ಬರೀ ಒಂದು ಕೊಳಲಿಟ್ಟರೆ ಕೃಷ್ಣ ಆಯಿತು. ನಾನು ನೋಡ್ತಿದ್ದೆ ಗಾಂಧೀಜಿಯವ್ರ ಬಗ್ಗೆ ಚಿತ್ರ ತೆಗಿತಾರೆ, ಕಾರ್ಟೂನು. ಬರೀ ಹೀಗೆ ಒಂದು ಕನ್ನಡಕ ಮಾಡಿಬಿಟ್ರೆ ಗಾಂಧಿ ಆಯಿತು. ಹಾಗೆ ಕೃಷ್ಣನ ಬಗ್ಗೆ ಎಷ್ಟು ಅದ್ಭುತ, ಎಷ್ಟು ಚಿತ್ರ. ಆಮೇಲೆ ಶಿಲ್ಪಗಳು, ಇವತ್ತಿಗೂ ಎಲ್ಲರ ಮನೆಯಲ್ಲೂ ಆ ಶಿಲ್ಪ ಇದ್ದೇ ಇದೆಯಪ್ಪ. ಎಲ್ಲರ ಮನೇಲಿ 3-4 ಆದರೂ ಕೃಷ್ಣ ಇರ್ತದೆ, ಅವನ ಕೊಳಲು ಹಿಡ್ಕೊಂಡು ನಿಂತ್ಕೊಂಡಿದ್ದು. ಯಾರು ನಡುವಂತ ಥೇರಿ ತೆಗೆದಿದ್ರು, ಏನೋ ಅದು ಕೃಷ್ಣ ಕೊಳಲು ಹಿಡ್ಕೊಂಡು ವಿಗ್ರಹ ಇಟ್ಕೋಬಾರ್ದು ಮನೆಯಲ್ಲಿ ಅಂತ. ಇದು ನನಗೆ ಯಾರೋ ಕೊಟ್ಟರು ಹೇಳಿದರು, ಸರ್ ಕೊಳಲು ಇಟ್ಕೋಬಾರ್ದು ಸರ್, ಕೃಷ್ಣ ಇಟ್ಕೊಳ್ಳಿ, ಕೊಳಲು ತೆಗೆದುಬಿಡಿ ಅಂದರು. ಅದಂತ ಕೃಷ್ಣರೇ ಅಂದೆ ನಾನು. ಕೊಳಲು ಬಿಟ್ಟು ಅವನೇ ಇಲ್ಲ, ನೀವ್ಯಾಕೆ ಬಿಡಿಸ್ತಿರೋದನ್ನ ಅಂತ. ಇಲ್ಲ ಸರ್, ಕೊಳಲು ಇಟ್ಕೊಂಡ್ರೆ ಮನೆಯಲ್ಲಿ ಆಸ್ತಿ ಕಮ್ಮಿ ಆಗಿಬಿಡುತ್ತಂತೆ. ನಾಂದೆ ಮಾರಾಯ, ಜನ ಆಸ್ತಿ ಬಿಟ್ಟು ಕೊಳಲು ಹಿಂದೆ ಓಡೋಗಿದ್ದಾರೆ ಅವಾಗ. ಅವನ್ಯಾಕೆ ಆಸ್ತಿ ಕಿತ್ಕೋತಾನೆ? ನಂಬಿಕೆಗಳು ಹೆಂಗೆ ಬರ್ತಾವೆ ನೋಡಿ. ಕೃಷ್ಣ ಕೊಳಲು ಹಿಡ್ಕೊಂಡು ನಿಂತ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗಲ್ಲ, ಮನೆಗೆ ಕೊಳಲು ತೆಗೆದಿಡ್ಬೇಕಂತೆ. ಅಯ್ಯೋ ಪಾಪ, ಅವನು ಎಂದೂ ಬಿಟ್ಟವನಲ್ಲ.
ಸಂಗೀತದಲ್ಲಿ ಎಷ್ಟು ಸಂಗೀತ ಕೃಷ್ಣನ ಬಗ್ಗೆ ಇರುವಂಥದ್ದು. ಜಯದೇವ ಗೀತ ಗೋವಿಂದ ಒಂದು ಸಾಕರ ಹುಚ್ಚಿಡಿಸೋದಕ್ಕೆ, ಲೀಲಾಶುಕ ಬರೆದಂಥದ್ದು ಕೃಷ್ಣ ಕರ್ಣಾಣವ, ಎಂಥ ಅದ್ಭುತ ಕವಿಗಳು. ನೃತ್ಯದಲ್ಲಿ ಇವತ್ತಿಗಾದರೂ ಶಾಲೆಯಲ್ಲಿ ಮಕ್ಕಳಿಗೆ ಆ ಕೃಷ್ಣನ ಡ್ರೆಸ್ ಹಾಕಿ ಹಾಕ್ತಾರೆ. ಮನೆಯಲ್ಲಿ ಗಂಡಿರಲಿ ಹೆಣ್ಣಿರಲಿ ಕೃಷ್ಣನ ಡ್ರೆಸ್ ಹಾಕಿ ಫೋಟೋ ತೆಗೆಸೋದೆ ಒಂದು ಸಣ್ಣ ಮಗು ಇದ್ದಾಗ ಕೃಷ್ಣನ ಡ್ರೆಸ್ಸೇ ಹಾಕಬೇಕು. ಇದೆಲ್ಲ ಎಷ್ಟು ಅದ್ಭುತವಾಗಿ ನಮ್ಮ ಜೀವನದಲ್ಲಿ ರಕ್ತದಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಅನಿಸುತ್ತೆ ಕೃಷ್ಣನ ಚಿತ್ರ ನಮ್ಮ ಮನಸ್ಸಲ್ಲಿ. ಅಂಥ ಮನುಷ್ಯನ ಒಂದು ದುರ್ದೈವ ಅಂದರೆ ನಾವು ಎರಡು ಮುಖದಲ್ಲಿ ಗಮನಿಸ್ತೇವೆ. ಅವನ ಅತ್ಯಂತ ಎರಡು ವಿರೋಧವಾದ ಮುಖಗಳಲ್ಲಿ ಕೃಷ್ಣನ ಗಮನಿಸ್ತೇವೆ. ಒಂದು ಕಡೆಗೆ ಬರೀ ಅವನ ಚರಿತ್ರೆಯನ್ನು ಟೀಕೆ ಮಾಡಿ ಅವನು ಹೀಗಿದ್ದಾನೆ, ಅವನು ಜಾರ ಚೋರ ಅಂತ ಹೇಳಿ ಅವನು ಟೀಕೆ ಮಾಡುವಂಥದ್ದು ಒಂದು ಮುಖ. ಆದರೆ ಇನ್ನೊಂದು ಮುಖ ಅವನು ಪುರುಷೋತ್ತಮ ಅಂತ ಹೇಳಿ ಎತ್ತರದಲ್ಲಿ ಕೂಡಿಸಿ ನಮ್ಮ ನೆಲಕಲಾರದಂಥವನು ಅಂತ ಎತ್ತಿ ಕೂಡಿಸೋದು ಒಂದು ವಿಪರ್ಯಾಸ. ಈ ಎರಡೂ ಅತಿರೇಕಗಳನ್ನು ಸ್ವಲ್ಪ ದೂರಿಟ್ಟರೆ ನಿಜವಾದ ಕೃಷ್ಣನ ವ್ಯಕ್ತಿತ್ವ, ಅವನ ಸಾಧನೆ, ಅವನ ಸಮಾಜ ಕೊಟ್ಟಂಥ ಕೊಡುಗೆ ಇವನ್ನೆಲ್ಲ ಗಮನಿಸಿದಾಗ ಅನಿಸುತ್ತೆ ನ ಭೂತೋ ನ ಭವಿಷ್ಯತಿ. ಕೃಷ್ಣನಂಥ ಪಾತ್ರ ಇದುವರೆಗೂ ಸೃಷ್ಟಿ ಆಗಿಲ್ಲ, ಮುಂದೆ ಆಗ್ತದೆ ಅನ್ನುವಂಥ ನಂಬಿಕೆ ಇಲ್ಲ. ಪ್ರಪಂಚದ ಯಾವುದೇ ಇತಿಹಾಸವನ್ನು ತಗೊಳ್ಳಿ, ಯಾವುದೇ ಭಾಷೆಯ ಇತಿಹಾಸ ತಗೊಳ್ಳಿ, ಕೃಷ್ಣನಂಥ ಪಾತ್ರ ಯಾರೂ ಸೃಷ್ಟಿ ಮಾಡಿಲ್ಲ ಇದುವರೆಗೂ. ಅಂಥ ಅದ್ಭುತವಾದ ಪಾತ್ರ, ಮೋಸ್ಟ್ ಕಾಂಪ್ಲೆಕ್ಸ್ ಆ್ಯಂಡ್ ಬ್ಯೂಟಿಫುಲ್ ಕ್ಯಾರೆಕ್ಟರ್. ಅದಕ್ಕೆ ಹೇಳ್ತೀನಲ್ಲ, ನಾಕೊಂದು ಕಡೆ ಬರೆದಿದ್ದೆ ಆರ್ಟಿಕಲ್ ನಾನು, ಕೃಷ್ಣ ಈಸ್ ಅಟರ್ಲಿ ಇನ್ಕಂಪ್ಯಾರಬಲ್. ಯಾರಿಗೂ ಹೋಲಿಸೋಕೆ ಸಾಧ್ಯ ಇಲ್ಲ ಕೃಷ್ಣನ, ಯಾವುದಕ್ಕೂ ಹೋದೋಕೆ ಸಾಧ್ಯ ಇಲ್ಲ. ಮತ್ತು ಅವನು ಅದ್ವಿತೀಯ. ಕೃಷ್ಣ ದ್ವಾಪರದವನಾದರೂ ಕೂಡ ಹೀ ಈಸ್ ಅ ಮ್ಯಾನ್ ಆಫ್ ದ ಫ್ಯೂಚರ್. ನನ್ನ ಪ್ರಕಾರ ಮ್ಯಾನ್ ಆಫ್ ದ ಫ್ಯೂಚರ್. ಇನ್ನು 10,000 ವರ್ಷ ಹೋದರೂ ಕೂಡ ಕೃಷ್ಣ ಪ್ರಸ್ತುತನಾಗೇ ಇರ್ತಾನೆ. ಯಾಕೆ ಪ್ರಸ್ತುತನಾಗ್ತಾನೆ ಅಂದರೆ ಅವನ ಜೀವನವನ್ನು ನೋಡುವಂಥ ರೀತಿಯೇ ಬೇರೆ. ಎಷ್ಟು ಚಂದದ ರೀತಿ ನೋಡುವಂಥದ್ದು ಅವನು. ಅವನು ಹೇಳ್ತಾನೆ, ಈ ಕ್ಷಣಕ್ಕೆ ಏನು ಮಾಡೋದ್ರಿಂದ ಪ್ರಪಂಚಕ್ಕೆ ಒಳ್ಳೆಯದಾಗ್ತದೋ ಅದನ್ನು ಮಾಡು. ಅದು ಮುಂದೆ ಹೇಳ್ತೀನಿ ಬಂದಾಗ, ಎಷ್ಟು ಅದ್ಭುತ ಮಾತಿದೆ ಕೃಷ್ಣಂದು. ಹಾಗೆ ಇವತ್ತೆಲ್ಲ ನಾಳೆ ಎಲ್ಲ ಮುಂದೆ ಯಾರಿಗಾದರೂ ಒಂದು ಮಾರ್ಗದರ್ಶನ ಕೊಡ್ಬೋದಾದಂಥ ಒಂದು ಅವತಾರ ಅಂದರೆ ಅದು ಕೃಷ್ಣಾವತಾರ. ಇನ್ನೊಂದು ವಿಚಾರ ಮಾಡಬೇಕು, ನಮ್ಮಲ್ಲಿ ಬಹಳಷ್ಟು ಧರ್ಮಗಳು ದ್ವಂದ್ವಗಳನ್ನು ಸೃಷ್ಟಿ ಮಾಡಿದ್ದಾರೆ. ಈ ಧಾರ್ಮಿಕ ಚಿಂತನೆಗಳು ದ್ವಂದ್ವಗಳನ್ನು ಸೃಷ್ಟಿ ಮಾಡಿದ್ದಾರೆ. ಬಹಳಷ್ಟು ಧರ್ಮಗಳು ಈ ದೇಹವನ್ನು ಕೀಳಾಗಿಸಿ, ಈ ಬದುಕನ್ನು ಕೀಳಾಗಿಸಿ, ಇದಲ್ಲಪ್ಪ ಅಲ್ಲಿದೆ ನಮ್ಮ ಜೀವನ, ಪರಾರ್ಥ ಮುಖ್ಯ, ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮನೆ, ಇದು ಬಾಡಿಗೆ ಮನೆ, ಅಲ್ಲಿರುವುದು ಸುಮ್ಮನೆ. ಇದು ಹೇಳಿ ಹೇಳಿ ಏನಾಗಿದೆ ಅಂದರೆ ಈ ಬದುಕಿನ ಬಗ್ಗೆ ಹೆಚ್ಚಿಲ್ಲ, ಆ ಬದುಕಿಗೋಸ್ಕರ ಒದ್ದಾಡು ಅಂತ ಹೇಳುವಂಥದ್ದಾಗಿದೆ. ಈ ಜೀವನ ಬದುಕು ಅಂದರೆ ದುಃಖದ ಸಾಗರ, ತೊಂದರೆಗಳ ಗೂಡು. ಧರ್ಮಗಳು ಕೂಡ ಬದುಕನ್ನು 2 ಭಾಗ ಮಾಡಿಬಿಟ್ಟಿದ್ದಾವೆ, ಇಬ್ಬಾಗ ಮಾಡಿದ್ದಾವೆ. ಧಾರ್ಮಿಕ ಮನುಷ್ಯ ದೇಹವನ್ನು ಹೀಗಳಿತಾನೆ, ಆದರೆ ಆತ್ಮವನ್ನು ಒಪ್ಕೋತಾನೆ. ದೇಹ ಏನ್ರಿ ಪ್ರಯೋಜನ ಇಲ್ಲ, ಮಣ್ಣದು, ಮೃತ. ಅದಕ್ಕೆ ಶರೀರ ಅನ್ನೋದು ಅದೇನೆ, ಪ್ರತಿ ಕ್ಷಣ ಸಾಯ್ತಾ ಇರೋದೇ ಅದ್ರ ಹಣೆ ಬರ. ಏನಿಲ್ಲ, ದೇಹದ ಮೇಲೆ ಇಟ್ಕೋಬೇಡ. ಮಾನವ ಮೂಳೆ ಮಾಂಸದ ತಡಿಕೆ, ದಾಸರೆಲ್ಲ ಇನ್ನೋರು ಬದ್ಬಿಟ್ರು ಅದನ್ನು, ಈ ಒಳಗೆ ಏನಿದೆ ಅಂತ ತಿಳ್ಕೊಂಡು. ಏನಿಲ್ಲ ದೇಹದಲ್ಲಿ ಏನಿಲ್ಲ ಅಂತ. ದೇಹವನ್ನು ಹೀಗಳಿಬೇಕು, ಆತ್ಮ ಇದೆ, ಅದ್ರ ಬಗ್ಗೆ ಹೋಗಿಸು ಅಂತ ಅನ್ಬೇಕು. ಅಂದರೆ ದೇಹ ಮತ್ತು ಆತ್ಮದ ನಡು ತಾಕಲಾಟ ಬಂತು. ಯಾವುದು ಮುಖ್ಯ ಅಲ್ಲ ಅಂತ ಬಂತು. ಈ ಜಗತ್ತನ್ನು ನಿರಾಕರಿಸಿ ಆ ಜಗತ್ತನ್ನು ಪಡೆಯೋಕೆ ಹವಣಿಸಬೇಕು ಅಂತಾಗತ್ತೆ. ಆದರೆ ಅದರಿಂದ ಬದುಕು ಕಷ್ಟ ಆಗ್ತದೆ. ದೇಹವನ್ನು ಬಿಡಲಿಕ್ಕೆ ಆಗೋದಿಲ್ಲ. ದೇಹ ಕೂಡ ಭಗವಂತನೇ ಮಾಡಿದ್ದಲ್ವ. ಆದರೆ ಮತ್ತು ಇವತ್ತಿನ ಜೀವನದಲ್ಲಿ ಆರೋಗ್ಯ ಆಗಲಿ, ಚೈತನ್ಯ ಆಗಲಿ, ಸೌಂದರ್ಯ ಆಗಲಿ, ಇದೆಲ್ಲರ ಸಂಗೀತ ನನಗೆ ಮುಟ್ಟುವಂಥದ್ದು ನನ್ನ ದೇಹದ ಮೂಲಕನೇ. ದೇಹ ಇಲ್ಲದೆ ಮುಟ್ಟೋಕ್ಕಾಗೋದಿಲ್ಲ, ಅದರ ದೇಹ ಬೇಕು ನನಗೆ. ಅದಕ್ಕೆ ಕಲ್ಮಶದ ವಲ್ಮೀಕವೆಂದೊಡಲ ಜರೆಯದಿರು, DVG ಹೇಳೋದು. ಕಲ್ಮಶದ ವಲ್ಮೀಕವೆಂದೊಡಲ ಜರೆಯದಿರು, ಬ್ರಹ್ಮಪುರಿ ಎಂದದನು ಋಷಿಗಳು ವರದಿಹರೋ. ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ, ನಿಮ್ಮ ಗುರಿಗೈದಿಪುದು ಮಂಕುತಿಮ್ಮ. ಎಷ್ಟು ಚಂದದ ಮಾತು. ಕಲ್ಮಶದ ವಲ್ಮೀಕ ಎಂದೊಡಲ ಜರೆಯದಿರು. ಇದು ಹೊಲಸಿನ ಗೂಡು ಅಂತ ಅನ್ಕೋಬೇಡ. ಕಲ್ಮಶದ ವಲ್ಮೀಕ ಹುತ್ತ, ಇದು ಬರೀ ಹೊಲಸು ತುಂಬಿದಂಥ ಒಂದು ಹುತ್ತ ಅಂತ ಅನ್ಬೇಡ ದೇಹಕ್ಕೆ. ಕಲ್ಮಶದ ವಲ್ಮೀಕವೆಂದು ಒಡಲ ಜರೆಯದಿರು, ಬ್ರಹ್ಮಪುರಿ ಎಂದಿದನು ಋಷಿಗಳು ವರದಿಹರೋ. ಇದು ಬ್ರಹ್ಮಪುರಿ, ಇದು ಬ್ರಹ್ಮ ಸೃಷ್ಟಿ ಮಾಡಿದ್ದು. ಬ್ರಹ್ಮನ ಅನುಭವ ಆಗೋದಲ್ಲ ಇದರ ಮೂಲಕನೇ. ಬ್ರಹ್ಮ ಅನುಭವ ದೇಹಾನುಭವಗಳಲ್ಲಿ, ದೇಹದ ಅನುಭವಗಳ ಮೂಲಕ ಬ್ರಹ್ಮನ ಪರಿಚಯ ಆಗಬೇಕಲ್ಲ ನಮಗೆ. ಜಗತ್ತು ಚೆನ್ನಾಗಿದೆ, ಚೆನ್ನಾಗಿಲ್ಲ, ಇದು ನೋಡೋಕೆ ಚೆನ್ನಾಗಿದೆ, ನೋಡೋಕೆ ಚೆನ್ನಾಗಿಲ್ಲ ಗೊತ್ತಾಗೋದು ಎದರ ಮೂಲಕ? ನನಗೆ ಈ ಪಂಚೇಂದ್ರಿಯಗಳ ಮೂಲಕನೇ ಗೊತ್ತಾಗಬೇಕು. ಆದ್ದರಿಂದ ದೇಹವನ್ನು ಹೀಗೊಳಿದು ಬೇಡ. ಬ್ರಹ್ಮಪುರಿ ಎಂದದನು ಋಷಿಗಳು ವರದಿಯಾರೋ. ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ,
ಎಷ್ಟು ಚಂದ ಮಾತು. ಈ ದೇಹ ಅನ್ನುವಂಥದ್ದು ಹಮ್ಮುಳ್ಳ ಹಯ, ಒಂದು ಕುದುರೆ, ಶಕ್ತಿಶಾಲಿಯಾದಂಥ ಕುದುರೆ. ಅದನ್ನೇನು ಮಾಡಬೇಕು? ಹಮ್ಮುಳ್ಳ ಹಯವ ಕಾಪಿಟ್ಟು ಚೆನ್ನಾಗಿ ಕಾಳಜಿ ಮಾಡಿ ನೋಡಿಕೊಂಡು ಕಡಿವಾಣ ತೊಡಿಸೆ, ಬಿಟ್ಟರೆ ಹಾಗೆ ಓಡೋಗ್ತದೆ ಅದು. ಅದಕ್ಕೊಂದು ಕಡಿವಾಣ ಹಾಕಬೇಕು. ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಾಣ ತೊಡಿಸೆ ನಿಮ್ಮ ಗುರಿಗೈದಿಪ್ಪುದು ಮಂಕುತಿಮ್ಮ. ನೀವು ಯಾವ ಗುರಿ ಇಟ್ಕೊಂಡಿದ್ದೀರೋ ತಲುಪಬೇಕಾದ್ರೆ ವಾಹನನೇ ಬೇಕಲ್ಲ ನಿಮಗೆ, ಇದೊಂದು ವಾಹನ. ಆದ್ದರಿಂದ ಬಿಡಬೇಡ, ದೇಹವನ್ನು ಬಿಡಬೇಡ ಅಂತ ಕೃಷ್ಣ ಒಪ್ಪೋದು ಅದನ್ನು. ಧರ್ಮ ಈ ದೇಹವನ್ನು ನಿರಾಕರಿಸಿದರೆ ಒಂಥರ ಎನಿಮಿಕ್ ಆಗಿಬಿಡ್ತದೆ, ರಕ್ತಹೀನತೆಯನ್ನು ಬೆಳುತ್ತದೆ. ಈ ದೇಹ ಬೇಕದು. ಆದರೆ ದೇಹದ ಅಪೇಕ್ಷೆಯ ತೀವ್ರತೆಯಲ್ಲಿ ಆ ಪರವನ್ನು ಮರೆಯುವಂಗಿಲ್ಲ. ಇದೆಷ್ಟು ಚೆನ್ನಾಗಿದೆ ನೋಡಿ. ದೇಹವು ಬರೀ ದೇಹನೇ ಮುಖ್ಯ ಅಂತ ಅಂದ್ಕೊಂಡ್ರೆ ಭೋಗ ಆಗಿಬಿಡ್ತದೆ ಜೀವನ, ಅವ್ನು ದಾಟಿ ಯೋಗಕ್ಕೆ ಹೋಗಲ್ಲ. ಆದ್ದರಿಂದ ದೇಹವನ್ನು ತಿರಾಕರಣೆ ಮಾಡದೇನೆ, ದೇಹವನ್ನು ತಿರಸ್ಕಾರ ಮಾಡದೇನೆ ಅದನ್ನು ಬಳಸಿಕೊಂಡು ನಾನು ಬೇಕಾದಂಥ ಪರದ ಮಾರ್ಗಕ್ಕೆ ಹೋಗಬೇಕು. ಇದನ್ನು ಕೃಷ್ಣ ಹೇಳ್ತಾನೆ. ಆದ್ದರಿಂದ ಈ ಎರಡವನ್ನು, ಇಹವನ್ನು ಪರವನ್ನು ಎರಡನ್ನೂ ಸುಲಭವಾಗಿ ಸಂತೋಷವಾಗಿ ಸ್ವೀಕರಿಸುವಂಥ ಕೃಷ್ಣ ಅವನು ಎರಡೂ ಸ್ವೀಕಾರಾರ್ಹ ಆಗ್ತದೆ, ಹೊರತಾಗಿ ದ್ವಂದ್ವಗಳೇ ಇಲ್ಲ ಅವನಲ್ಲಿ. ಯಾವ ದ್ವಂದ್ವನೂ ಇಲ್ಲ ಕೃಷ್ಣೊಳಗೆ. ಅದಕ್ಕೆ ದ್ವಂದ್ವಾತೀತ ಅಂತ ಕರಿತೀವಿ. ಇದು ಸ್ವಲ್ಪ ವಿಸ್ತಾರ ಮಾಡಬೇಕು ನಾನು. ಯಾರು ದ್ವಂದ್ವಗಳ ಮಿತಿಯನ್ನು ಗುರುತಿಸ್ತಾರೋ ಅವರೇ ದ್ವಂದ್ವಗಳನ್ನು ದಾಟ್ತಾರೆ. ಯಾರು ದ್ವಂದ್ವಗಳ ಮಿತಿಯನ್ನು ಗುರುತಿಸೋದಿಲ್ಲ ಅಲ್ಲೇ ಉಳ್ಕೊಂಡ್ಬಿಡ್ತಾರೆ, ದ್ವಂದ್ವದಲ್ಲೇ ಉಳ್ಕೊಂಡ್ಬಿಡ್ತಾರೆ, ಆರ್ಗ್ಯೂ ಮಾಡ್ತಾ ಕೂತ್ಕೋತಾರೆ. ಒಂದು ಉದಾಹರಣೆ ಮಾಡಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದು. ಸಂಗೀತ, ಶಾಸ್ತ್ರೀಯ ಸಂಗೀತ. ಶಾಸ್ತ್ರೀಯ ಸಂಗೀತದಲ್ಲಿ ಒಂದು ಕಟ್ಟುನಿಟ್ಟಿದೆ, ಒಂದು ರಾಗಕ್ಕೆ ಒಂದು ತಾಳ ಇದೆ, ಒಂದು ಆರೋಹಣ ಅವರೋಹಣ ಅಂತಿದೆ, ಅದು ಹಾಡುವಂಥ ಒಂದು ರೀತಿ ಇದೆ, ಅದಕ್ಕೊಂದು ಸಮಯ ಕೂಡ ಇದೆ ಕೆಲವೊಂದು ಕಡೆಗೆ. ಅದನ್ನು ಹಾಗೆ ಹಾಡಬೇಕು. ಸಂಗೀತ ಕಲಿಯುವಂಥ ಯಾವುದೇ ವಿದ್ಯಾರ್ಥಿ ಇರಲಿ, ಹಿರಿಯರ ಮೂಲಕ ಕಲಿತು ಆ ರಾಗವನ್ನು ಸರಿಯಾಗಿ ಅಭ್ಯಾಸ ಮಾಡಿ ಸ್ವಲ್ಪ ರಾಗ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅದು ಸ್ವರ ಹೋಯ್ತು ಅಂತೀವಿ, ತಪ್ಪು ಹೋಯ್ತು ಅಂತೀವಿ. ಆದ್ದರಿಂದ ಅದನ್ನು ಬಿಗಿ ಹಿಡ್ಕೊಂಡು ಅದನ್ನೇ ಪರಿಶ್ರಮ ಇಟ್ಟುಕೊಂಡು ಅದರ ಬಂಧಗಳನ್ನು ತಿಳ್ಕೊಂಡು ಆ ಬಂಧದೊಳಗೆ ಕೆಲಸ ಮಾಡಬೇಕು ಅಲ್ವಾ. ಒಂದು ಸಂಗೀತ ರಾಗ ಇಟ್ಕೋಬೇಕಾದ್ರೆ, ಸಾಧಿಸಬೇಕಾದ್ರೆ ಕೆಲವರು ಹೇಳ್ತಾರೆ ಒಂದೊಂದು ರಾಗಕ್ಕೆ ಎಷ್ಟೆಷ್ಟು ವರ್ಷ ಕಳೆದೀನಿ ನಾನು ಅಂತ. ಹಾಗೆ ಆ ರಾಗವನ್ನು ಗಟ್ಟಿ ಹಿಡ್ಕೊಳ್ಳೋದಕ್ಕೆ ಅದರ ಮಿತಿಗಳನ್ನು ತಿಳ್ಕೋಬೇಕು. ಅದನ್ನು ದಾಟಿ ಹೋಗೋಂಗಿಲ್ಲ. ಹಿರಿಯರು ಹೇಗೆ ಹಾಕಿಕೊಟ್ಟಿದ್ದಾರೋ ಅದೇ ಮಿತಿಯಲ್ಲಿ ಒಂದು ಚೂರು ಹೆಚ್ಚು ಕಡಿಮೆ ಆಗಲಾರ್ದಂಗೆ ಕಲಿಬೇಕು. ಆದರೆ ಹಾಗೆ ಕಲಿತಾ ಹೋದರೆ ಆ ಮಿತಿಯೊಳಗೆ ಉಳ್ಕೊಂಡ್ಬಿಡ್ತೀವಿ ನಾವು, ಹೊರಗೆ ಹೋಗೋದಿಲ್ಲ. ಎಷ್ಟು ಚೆಂದ ನೋಡಿ. ನಿಜವಾಗಲೂ ಒಬ್ಬ ಸೃಜನಶೀಲ ಕವಿ ಏನು ಮಾಡ್ತಾನೆ, ಸಂಗೀತಗಾರ ಏನು ಮಾಡ್ತಾನೆ ಅಂದರೆ ಆ ಮಿತಿಗಳೊಳಗೆ ದುಡಿತಾನೆ, ಮಿತಿಗಳನ್ನು ಅರ್ಥ ಮಾಡ್ಕೋತಾನೆ ಮತ್ತು ಮಿತಿಗಳನ್ನು ದಾಟೋದಕ್ಕೆ ಪ್ರಯತ್ನ ಮಾಡ್ತಾನೆ. ಯಾವುದೇ ಒಂದು ರಾಗ ಸಾಧ್ಯ ಆದಮೇಲೆ ಅವನು ಅತ್ಯಂತ ಪರಿಶ್ರಮ ಮಾಡಿ ಆ ರಾಗ ನನಗೆ ಸಿಕ್ತು ಇವತ್ತು ಅಂತ ಅಂದ್ಕೊಂಡಾಗ ಮುಂದೆ ಏನು ಮಾಡ್ತಾನೆ ಗೊತ್ತಾ, ಇದೊಂದು ಚೂರು ಇಲ್ಲಿ ವಿಸ್ತಾರ ಮಾಡಿದರೆ ಹೇಗಾಗ್ತದೆ, ಇಲ್ಲೊಂದು ಸ್ವಲ್ಪ ಕಮ್ಮಿ ಮಾಡಿದರೆ ಹೇಗಾಗ್ತದೆ, ಇಲ್ಲೊಂದು ಸ್ವಲ್ಪ ಸ್ವರ ವ್ಯತ್ಯಾಸ ಮಾಡಿದರೆ ಹೇಗಾಗ್ತದೆ ಅಂದ್ಕೊಂಡಾಗ ಒಂದು ಹೊಸ ರಾಗ ಸೃಷ್ಟಿಯಾಗುತ್ತೆ. ಹೊಸ ರಾಗ ಸೃಷ್ಟಿ ಆಗೋದು ಹಳೆಯ ಮಿತಿಗಳನ್ನು ದಾಟಿದಾಗ. ಆದ್ದರಿಂದ ದ್ವಂದ್ವಗಳಿರೋದು ಬಹಳ ಮುಖ್ಯ. ದ್ವಂದ್ವಗಳ ಮಿತಿಗಳನ್ನು ಅರ್ಥ ಮಾಡ್ಕೋಬೇಕು, ಮಿತಿಗಳನ್ನು ದಾಟಿ ಹೋಗಬೇಕು. ಇದಾಗೋದೇ ಹೇಗೆ? ಯಾವಾಗಲೂ ನಾನು ನನ್ನ ಮಿತಿಗಳನ್ನು ತಿಳ್ಕೋಬೇಕು. ಮಿತಿ ಒಳಗೆ ಬದುಕಿದರೆ ಐ ಬಿಕಮ್ ಎ ಸ್ಲೇವ್ ಆಫ್ ದ ಸಿಸ್ಟಮ್. ಬಟ್ ದ ಮೊಮೆಂಟ್ ಯು ಟ್ರೈ ಟು ಟ್ರಾನ್ಸೆಂಡ್ ದಿ ಬೌಂಡ್ರೀಸ್ ಆರ್ ಮೆಂಟ್ ಟು ಬಿ ಟ್ರಾನ್ಸೆಂಡೆಡ್ ಅಂತ ಒಂದು ಮಾತಿದೆ. ಬೌಂಡ್ರಿ ಇರೋದೇ ದಾಟೋದಕ್ಕೆ ಇರೋದು ಅದನ್ನು. ಅದಕ್ಕೆ ನಮ್ಮಲ್ಲಿ ಸೀಮೋಲ್ಲಂಘನ ಅಂತ ಮಾಡ್ತಾರೆ ದಸರೆ ದಿವಸ. ಸೀಮೋಲ್ಲಂಘನ ಅಂದ್ರೆ ಏನು? ನಿಮ್ಮ ಗಡಿ ದಾಟಿ ಹೋಗೋದು, ಮತ್ತೊಬ್ರು ಹೊಲದಲ್ಲಿ ಹೋಗೋದಂತಲ್ಲ. ನಮ್ಮ ಹೊಲ ದಾಟಿ ಮತ್ತೊಬ್ಬರು ಸೈಟಲ್ಲಿ ಹೋಗೋದು, ಅದು ಸೀಮೋಲ್ಲಂಘನ ಆಗೋದಿಲ್ಲ. ನಮ್ಮ ಸೀಮೆಗಳನ್ನು ಹಾಕ್ಕೊಂಡಿದ್ದೀವಲ್ಲ ಮನಸ್ಸಿನೊಳಗೆ, ಬುದ್ಧಿಯ ಮಿತಿಗಳನ್ನು ಹಾಕ್ಕೊಂಡಿದ್ದೀನಿ, ಮನಸ್ಸಿನ ಮಿತಿಗಳನ್ನು ಹಾಕ್ಕೊಂಡಿದ್ದೀನಿ, ಅದನ್ನು ದಾಟಬೇಕು. ಮೊದಲು ಮಿತಿಗಳನ್ನು ಗುರುತಿಸಬೇಕು, ಅದರೊಳಗೆ ಕೆಲಸ ಮಾಡಬೇಕು. ಒಂದು ಮಿತಿಗಳು ನನಗೆ ಗೊತ್ತಾದ ತಕ್ಷಣ ದಾಟೋದಕ್ಕೆ ಪ್ರಯತ್ನ ಮಾಡಬೇಕು. ಅಂದಾಗಲೂ ಮನುಷ್ಯ ಸಾರ್ಥಕ ಆಗುವಂಥದ್ದು. ಹೀಗೆ ದ್ವಂದ್ವಗಳನ್ನು ಸ್ವೀಕರಿಸಿ ಸುಲಭವಾಗಿ ದಾಟೋದ್ರಿಂದಲೇ ಕೆಲವೊಂದು ಸಲ ಕೃಷ್ಣನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತದೆ. ಅವನು ಯಾವಾಗ ಸೀಮೆಯೊಳಗಿರ್ತಾನೆ, ಯಾವಾಗ ದಾಟ್ತಾನೆ ನಮಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಕಷ್ಟ ಆಗ್ತದೆ. ಅದಕ್ಕೆ ಕೃಷ್ಣನ ಕೂಡ ಜನರು ಓದೋರು ವಿಭಾಗ ಮಾಡ್ಕೊಂಡು ಓದ್ತಾರೆ. ವೆರಿ ಇಂಟ್ರೆಸ್ಟಿಂಗ್. ಕೃಷ್ಣನ ಓದೋರು ಸಹಿತ ಪೂರ್ತಿ ತಲೆ ಹಾಕ್ಕೊಳ್ಳಲ್ಲ, ಕೃಷ್ಣನಿಗೆ ಇಷ್ಟು ಸಾಕು. ಗೀತಾಚಾರ್ಯ ಕೃಷ್ಣನನ್ನು ಮೆಚ್ಚಿಕೊಳ್ಳುವಂಥವರು ಭಾಗವತದ ಕೃಷ್ಣನ ಅಷ್ಟು ಮೆಚ್ಚಿಕೊಳ್ಳೋದಿಲ್ಲ. ಅದೇನ್ರಿ ಹುಡುಗ ಆಟ ಆಡ್ಕೊಂಡಿದ್ದವನು, ಇಲ್ಲಿದ್ದ ನೋಡ್ರಿ ಗೀತೆ ಕೊಟ್ಟವನು. ಗೀತಾಚಾರ್ಯ ಕೃಷ್ಣನ ಮೆಚ್ಚಿಕೊಳ್ಳುವಂಥವ್ರು ಭಾಗವತದ ಕೃಷ್ಣನ ಮೆಚ್ಚಿಕೊಳ್ಳಿಕ್ಕಿಲ್ಲ. ಆತ ಭಾಗವತದ ಕೃಷ್ಣನ ತುಂಬ ಮೆಚ್ಚಿಕೊಂಡವ್ರು ಗೀತಾಚಾರ್ಯನೇ ಮೆಚ್ಚಿಕೊಳ್ಳಲ್ಲ. ಈ ಹುಡುಗ ಏನು ಚೆಂದ ಇದೆ ನೋಡ್ರಿ, ಏನು ಚೆಂದ, ಅದ್ಭುತ, ಅದು ಬಾಲಲೀಲೆ ನೋಡೋಕೆ ಚೆಂದಾಗಿರ್ತದೆ ಅಂತ ಕೃಷ್ಣನ ಕೂಡ ವಿಭಾಜನೆ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಗೀತೆಯ ಕೃಷ್ಣ ಯುದ್ಧ ಭೂಮಿಯ ಕ್ರೌರ್ಯ ಹಿಂಸೆಗಳ ಮಧ್ಯೆ ನಿಂತಿದ್ದಾನೆ.
ಗೀತಾಚಾರ್ಯ ನಿಂತದ್ದು ಯುದ್ಧ ಭೂಮಿಯ ಕ್ರೌರ್ಯ ಹಿಂಸೆಗಳ ಮಧ್ಯೆ ನಿಂತು ಯುದ್ಧ ಬೇಡ ಅಂತ ಕೂತಂಥ ಅರ್ಜುನನಿಗೆ ಯುದ್ಧ ಮಾಡು ಅಂತ ಹೇಳ್ತಾನೆ, ಹೇಳು ಯುದ್ಧ ಮಾಡು ಅಂತ ಹೇಳ್ತಾನೆ. ಇದು ಗೀತಾಚಾರ್ಯ ಕೃಷ್ಣ. ಆದರೆ ಭಾಗವತದ ಕೃಷ್ಣ ತಲೆಗೊಂದು ನವಲುಗಲಿ ಚುಚ್ಕೊಂಡು ಕೊಳಲು ಹಿಡ್ಕೊಂಡು ಗೋಪಿಯರ ಹಿಂದೆ ಓಡಾಡ್ತಾ ಇದ್ದಾನಲ್ಲ, ಎರಡೂ ಚಿತ್ರ ಹೊಂದಾಣಿಕೆ ಆಗೋದಿಲ್ಲ ಒಂದೊಂದು ಸಲ. ಈ ಕೃಷ್ಣನೇ ಬೇರೆ, ಆ ಕೃಷ್ಣನೇ ಬೇರೆ ಅನಿಸ್ಬಿಡ್ತದೆ. ಇಲ್ಲಿ ಮನಸ್ಸಿಗೆ ತುಂಬ ಮುದ ಕೊಡುವಂಥ ಕೃಷ್ಣ, ಪ್ರೀತಿ ಕೊಡುವಂಥ ಕೃಷ್ಣ, ಮನೆಯಲ್ಲಿ ಆಡುವಂಥ ಬಾಲಕೃಷ್ಣ. ಅವನು ಅಲ್ಲಿ ನಿಂತ್ಕೊಂಡಿದ್ದಾನೆ, ಜಗತ್ತನ್ನು ಹೆಂಗೆ ರಕ್ಷಣೆ ಮಾಡಬೇಕು, ಹೆಂಗೆ ಬೆಳೆಸಬೇಕು ಅಂತ ಹೇಳಿ ಭಗವದ್ಗೀತೆ 700 ಶ್ಲೋಕಗಳನ್ನು ಹೇಳುವಂಥ ಗೀತಾಚಾರ್ಯ ಅಲ್ಲಿದ್ದಾನೆ. ಎರಡೂ ಒಂದಕ್ಕೊಂದು ಹೊಂದೋದಿಲ್ಲ ಅಂದಾಗ ಯಾವ ಕೃಷ್ಣ? ಅದು ಕೆಲವರು ಹಂಚ್ಕೊಂಡ್ಬಿಟ್ಟಿದ್ದಾರೆ. ಕೆಲವರು ಸೂರದಾಸರು, ನನಗೆ ಬಾಲಕೃಷ್ಣನೇ ಸಾಕಪ್ಪ, ಬೇಡ ಉಳಿದವರು, ಅವನು ಸಾಕು ಮುದ್ದು, ಅಡಲ್ಟ್ ಕೃಷ್ಣ ಬೇಡ ನನಗೆ, ಕನ್ಫ್ಯೂಸಿಂಗ್ ಅದೆಲ್ಲ. ಮತ್ತು ಅವನು ಜರಾಸಂಧನಕ್ಕೆ ಒಂದು ರೀತಿ, ಅದೆಲ್ಲ ನಮ್ಗೆ ಇಷ್ಟ ಆಗೋಲ್ಲ, ಇದು ಸಾಕು ನನಗೆ. ನಾವು ಕೃಷ್ಣನ ಕೂಡ ಭಾಗ ಮಾಡ್ಕೊಂಡು ಓದ್ತಾ ಇದ್ದೀವಿ. ಕಲ್ಪನೆ ಮಾಡ್ಕೊಳ್ಳಿ, ಕೆಲವೊಂದು ಘಟನೆಗಳನ್ನು ಹೇಳ್ತಾ ಹೋಗ್ತೀನಿ. ಕೃಷ್ಣ ಹೇಗೆ ದ್ವಂದ್ವಗಳನ್ನು ಸೃಷ್ಟಿ ಮಾಡಿ ದಾಟ್ತಾನೆ. ಅವನಿಗೆ ದ್ವಂದ್ವ ಇಲ್ಲ, ನಮಗೆ ದ್ವಂದ್ವ ಅನಿಸುತ್ತೆ. ತ್ರಿವಿಕ್ರಮಿಯ ಗೂನನ್ನು ಸರಿ ಮಾಡಿ ಕರುಣೆ ತೋರಿಸುವ ಕೃಷ್ಣ ಕಂಸನನ್ನು ಅನಾಯಾಸವಾಗಿ ಕೊಂದು ಹಾಕ್ತಾನೆ. ಅವತ್ತೇ ತ್ರಿವಿಕ್ರಿಯ ಗೂನನ್ನು ಹೆಂಗೆ ಗದ್ದ ಹಿಡಿದು ಎತ್ತಾನೆ, ಆಕೆ ಪಾದದ ಮೇಲೆ ಕಾಲಿಟ್ಟು ಗದ್ದ ಹಿಡಿದು ಎತ್ತಿದ್ರೆ ಸೀದಾ ಆಗಿಬಿಡ್ತಾಳೆ, ಆಕೆ ಸುಂದರಿ ಆಗಿಬಿಡ್ತಾಳೆ. ಆಕೆ ಮೇಲೆ ಕರುಣೆ ತೋರಿಸುವಂಥ ಕೃಷ್ಣ ಮುಂದೆ ಹೋಗಿ ಕಂಸ ನಿರ್ದಯವಾಗಿ ಕೊಂದು ಹಾಕ್ತಾನೆ. ಜರಾಸಂಧನನ್ನು ನಿರಾಯಾಸವಾಗಿ ಕೊಲ್ಲಿಸುವ ಕೃಷ್ಣ ಅವನ ಮಗ ಸಹದೇವನನ್ನು ಪ್ರೀತಿಯಿಂದ ಕರ್ಕೊಂಡು ಹೋಗಿ ಸಿಂಹಾಸನ ಮೇಲೆ ಕೂಡಿಸಿ ಅವನ ರಾಜ ಮಾಡಿ ಅವನ ಪ್ರೀತಿಯನ್ನು ಸಂಪಾದನೆ ಮಾಡ್ಕೊತಾನೆ. ಹೊರಗಿನವರೆಲ್ಲ ಅಪ್ಪನ ಕೊಂದು ಮಗನ್ನ ಅಭಿಮಾನ ಪಡ್ಕೊಳ್ತಾನೆ. ಶಿಖಂಡಿಯನ್ನು ಮುಂದೆ ತಳ್ಳಿ ಭೀಷ್ಮನನ್ನು ಅರ್ಜುನನ ಕಡೆಯಿಂದ ಹೊಡೆದು ಉರುಳಿಸುವಂಥ ಕೃಷ್ಣ, ಆ ಯೋಜನೆ ಮಾಡಿದಂಥ ಕೃಷ್ಣ ಶರಶಯ್ಯಲ್ಲಿ ಭೀಷ್ಮರು ಮಲಗಿದಾಗ ಹೋಗಿ ದರ್ಶನ ಕೊಡ್ತಾನೆ. ಅಲ್ಲಿ ಹೋಗಿ ದರ್ಶನ ಕೊಡ್ತಾನೆ, ಅವ್ರ ಹತ್ರ ಹೋಗಿ ದಿವ್ಯ ದರ್ಶನ ಕೊಡ್ತಾನೆ. ಕರ್ಣನನ್ನು ತಮ್ಮನಿಂದಲೇ ಹೊಡೆದು ಕೊಲ್ಲಿಸುವಂಥ ಪ್ಲ್ಯಾನ್ ಮಾಡಿದಂಥ ಕೃಷ್ಣ, ಇವನಿಗೆ ಗೊತ್ತು ತಮ್ಮ ಅಂತ, ಅವನಿಗೆ ಗೊತ್ತಿಲ್ಲ. ತಮ್ಮನಿಂದಲೇ ಹೊಡೆದು ಕೇಳಿಸುವಂಥ ಕೃಷ್ಣ ಅವನ ಪ್ರಾಣೋತ್ಕ್ರಮಣ ಕಾಲದಲ್ಲಿ ಹೋಗಿ ಅವನಿಗೆ ಪ್ರಸಾದ ಕರುಣಿಸ್ತಾನೆ. ಇದೆಷ್ಟು ವಿಚಿತ್ರ ಅಲ್ಲ? ಕರ್ಣನ ಹೊಡಿ, ಇವನೇ ತಾನೇ ನಿನ್ನ ಮಗನ ಕೊಂದವನು ಅಂತ ರೋಷ ಉಕ್ಕಿಸಿ ಅವನು ಬೇಡ ಅಂತಾನೆ. ಅರ್ಜುನ, ನನಗೆ ಯಾಕೋ ಮನಸ್ಸು ಆಗ್ತಾ ಇಲ್ಲ ಹೊಡೆಯೋದಕ್ಕೆ ಅಂದಾಗ, ನಿನ್ನ ಮಗನ ಕೊಂದವನು ಯಾನು? ಅಭಿಮನ್ಯು ಇವನೇನಂತ ಕೊಂದದ್ದು? ಹಿಂದಿನ ಬಂದು ಕೊಂದಲ್ಲ ಇವನು, ಕರ್ಣ ಹೊಡಿ ಇವನ್ನ. ನಿನ್ನ ಹೆಂಡತಿಗೆ ಅಪಮಾನ ಮಾಡಿದವನು ಇವನು. ನೆನೆಸಿ 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 ಅರ್ಜುನನ ರೋಷ ಉಕ್ಕಿಸಿ ಕೊಲಿಸ್ದ ಅಂತ ನೋಡಿದಾಗ ಏನು ಅನ್ಸುತ್ತೆ ಗೊತ್ತಾ? ಕೃಷ್ಣನಿಗೆ ಕರ್ಣನ ಬಗ್ಗೆ ನಿಜವಾಗ್ಲೂ ದ್ವೇಷ ಇರಬೇಕು ಅಂತ ಅನಿಸುತ್ತೆ ಅಲ್ಲ? ಅರ್ಜುನ ಬೇಡ್ಕೋತಾನೆ, ಯಾಕೋ ಕೃಷ್ಣ ಬೇಡಪ್ಪ ಬಿಟ್ಟು ಬಿಡೋಣ ಅವನ್ನ ಅಂತಂತಾನೆ. ಇವನು ಹೊಡಿ ಹೊಡಿ ಅಂತಾನೆ ಇವನು. ಅಂದರೆ ಕೃಷ್ಣನಿಗೆ ಕರ್ಣನ ಬಗ್ಗೆ ದ್ವೇಷ ಇರಬೇಕು ಅನಿಸುತ್ತೆ. ಆದರೆ ಕೃಷ್ಣ ಸಾಯೋ ಹೊತ್ತಿಗೆ ಅವನು ಮುಂದೆ ನಿಂತ್ಕೊಂಡು ಕೊಡು ನಿನ್ನ ಗಂಗಾಜಲ ಅಂತ ಹೇಳಿ ಮೋಕ್ಷ ಕೊಡ್ತಾನೆ ಅವನಿಗೆ. ಇದು ವಿಚಿತ್ರ ಅನಿಸುತ್ತೆ. ಭೀಷ್ಮನ ಹೊಡಿ ಅಂತ ಹೇಳಿದವನು ಭೀಷ್ಮ ಶರಶೈಲಿ ಹೋದಾಗ ಅವನಿಗೆ ದರ್ಶನ ಕೊಡಬೇಕು. ಅಂದರೆ ಕೃಷ್ಣ ಏನು ಹೇಳ್ತಾನೆ? ಭೀಷ್ಮನ ಬಗ್ಗೆ ಪ್ರೀತಿ ಇದೆಯೋ ದ್ವೇಷ ಇದೆಯೋ ಅವನಿಗೆ? ಇಲ್ಲ, ಆ ಕಾಲಕ್ಕೆ ಅದು ಆಗಬೇಕಾಗಿತ್ತು, ಆಯಿತು ಅಷ್ಟೇ. ಎಷ್ಟು ಸಿಂಪಲ್ ಥಿಯರಿ ಅದು. ದ್ವಂದ್ವಗಳನ್ನು ದಾಟುವಂಥ ರೀತಿ ಅಂದರೆ ಆ ಕ್ಷಣಕ್ಕೆ ಕರ್ಣ ಸಾಯಬೇಕು, ಬೇರೆ ಹಾದಿ ಇಲ್ಲ, ಕರ್ಣ ಸಾಯಬೇಕು. ಆದರೆ ಕರ್ಣ ಒಳ್ಳೆಯವನು, ಭೀಷ್ಮ ದೊಡ್ಡವರು. ಆದರೆ ಭೀಷ್ಮ ಬದುಕಿದ್ರೆ ಧರ್ಮ ಸ್ಥಾಪನೆ ಆಗೋಲ್ಲ, ಅದನ್ನು ಭೀಷ್ಮರು ಹೋಗಬೇಕು. ಎಷ್ಟು ಕ್ಲಿಯರ್ ಕಾನ್ಸೆಪ್ಟ್ ಇದೆ ನೋಡಿ. ಆದರೆ ದೂರ ನಿಂತು ನೋಡೋರಿಗೆ ಇದೇನು ರೀ ಮೋಸ, ಇದು ನಾಟಕ, ಅಲ್ಲಿ ಹೊಡೆಸ್ತಾನೆ ಹೋಗಿ ನಮಸ್ಕಾರ ಮಾಡ್ತಾನೆ ಮುಂದೋಗಿ ಅಂತ ಅನಿಸುತ್ತೆ. ಇನ್ನೊಂದು, ಆ ಕುರುಕ್ಷೇತ್ರ ಯುದ್ಧ ಶುರು ಆಗುವ ಹೊತ್ತಿಗೆ ಅದ್ಭುತ ಘಟನೆ ಅದು. ವ್ಯಾಸರು ಜೀನಿಯಸ್, ಫಸ್ಟ್ ರೇಟ್ ಜೀನಿಯಸ್. ಯುದ್ಧ 2 ಸನ್ನೆ ನಿಂತ್ಕೊಂಡಿದ್ದಾವೆ. 7 ಅಕ್ಷೋಹಿಣಿ 11 ಅಕ್ಷೋಹಿಣಿ ನಿಂತ್ಕೊಂಡು ಏನು ಹೋ ಅಂತ ಕೋಲಾಹಲ ಆಗ್ತಾ ಇದೆ. ಇನ್ನೇನು ಹೊಡಿಬೇಕು. ಇನ್ನು ಹೋಗಿ ಅವನು ಹೇಳ್ತಾನೆ, ನದ್ಯ ಸೇನೆಯೋರು ಉಭಯೋರ ಮಧ್ಯೆ ಅಂಥೇಳಿ ಕರ್ಕೊಂಡು ರಥ ನಿಂದಿರಿಸ್ತಾನೆ. ನೋಡ್ತಾನೆ, ಅರ್ಜುನ ಚಿಂತೆ ಮಾಡೋಕ್ಕೆ ಶುರು ಮಾಡ್ತಾನೆ. ಆ ಹೊತ್ತಿಗೆ ಒಂದು ಸಣ್ಣ ಪಕ್ಷಿ, ಅದು ಹೆಂಗೆ ಕಾಣಿಸ್ತೋ ಕೃಷ್ಣನಿಗೆ, ಸಣ್ಣ ಪಕ್ಷಿ ಹಾರಿ ಬಂದುಬಿಡ್ತದೆ, ಟಿಟ್ಟಿಬ ಪಕ್ಷಿ ಅಂತ ಬಂದು ಕೂಗೋಕ್ಕೆ ಶುರು ಮಾಡ್ತದೆ. ಅಯ್ಯೋ ಅಯ್ಯೋ, ಈ ಜನ ಕೂಗಾಡೋದು, ಈ ಆನೆಗಳ ಸದ್ದು, ಕುದುರೆಗಳ ಹೆಂಕಾರ ಇದೆಲ್ಲ ನೋಡಿದಾಗ ಬಹುಶಃ ಪ್ರಪಂಚ ಮುಳುಗಿ ಹೋಗ್ತದೆ ಅನಿಸುತ್ತೆ. ದೊಡ್ಡ ಕೋಲಾಹಲ ಆಗ್ತಾ ಇದೆ. ನಾನು ಈ ಮರದ ಪೊಟ್ರಿಯೊಳಗೆ 3 ತತ್ತಿ ಇಟ್ಟಿದ್ದೇನೆ, ಯಾರಾದರೂ ಕಾಪಾಡಿಯಾರೆ ಅಂತ ಕೂಕ್ಕೊಳ್ಳುತ್ತೆ. ಈ ಗಲಾಟೆಯಲ್ಲಿ ಕೃಷ್ಣನಿಗೆ ಅದು ಧ್ವನಿ ಕೇಳಿಸುತ್ತೆ. ಇದು ಜಗದೋದ್ಧಾರ ಅಂತ ಹೇಳಬೇಕಾದ್ದು, ಜಗದ್ಗುರು ಅನ್ಬೇಕಾದ್ದು. ಆ ಸಣ್ಣ ಪಕ್ಷಿ ಧ್ವನಿ ಕೃಷ್ಣನಿಗೆ ಕೇಳಿಸುತ್ತೆ. ತಕ್ಷಣ ಭೀಮನ್ ಕರಿತಾನೆ, ಬಾ ಇಲ್ಲಿ ಅಂಥೇಳಿ. ನೋಡೋ, ಆ ಮರದ ಪೊಟ್ರೆಯಲ್ಲಿ ಆ ಪಕ್ಷಿ 3 ತತ್ತಿ ಇಟ್ಟಿದೆ, ರಕ್ಷಣೆ ಕೊಡು ಅಂತ. ಭೀಮ ಗಹಗಹಿಸಿ ನಗುತ್ತಾನೆ. ಏನು ಕೃಷ್ಣ ಇದು ಅಂತಾನೆ. ಇನ್ನು ಮುಂದೆ ಈ ಭೂಮಿ ಇದೆಯಲ್ಲ, ಎಂದೂ ನೀರು ಕೇಳಲ್ಲ ಅದು, ಅಷ್ಟು ರಕ್ತದಿಂದ ನೆನೆದು ಹೋಗ್ತದೆ. ಈ ಜನರ ರಕ್ತದಿಂದ
ಅದನ್ನು ನೋಡ್ಕೊಳ್ಳೋಕೆ ನಿಂತವ್ ನೀನು ಪಕ್ಷಿ 3 ತತ್ತಿ ತಿಂತೆ ಮಾಡ್ತೀಯಲ್ಲ ಅಂತಾನೆ. ಅವನು ಹೇಳ್ತಾನೆ, ನೋಡು, ನೀವು ಕೌರವರ ಪರವಾಗಿದ್ದೀರೋ ವಿರುದ್ಧವಾಗಿದ್ದೀರೋ ಇಬ್ಬರು ಅಧರ್ಮದಲ್ಲೇ ಸೇರಿಕೊಂಡು ನೀವು ಹೊಡೆದಾಡ್ಕೊಂಡು ಸಾಯಿರಿ, ಪಾಪ ಅದೇನು ಮಾಡಿತ್ತು, ಅದು ನಿಷ್ಪಾಪಿ, ಅದಕ್ಕೆ ರಕ್ಷಣೆ ಕೊಡಿ ಅಂತಾನೆ. ಭೀಮ ತಾನು ಯೂಶುವಲ್ ಸ್ಟೈಲಲ್ಲಿ 3 ದೊಡ್ಡ ಬಂಡೆ ತಂದು ಸುತ್ತಲೂ ಮರದ ಸುತ್ತಲೂ ಇಡ್ತಾನೆ. ಇಟ್ಟು ಏನು ಚಿಂತೆ ಮಾಡಬೇಡ ಕೃಷ್ಣ, ಪ್ರಳಯ ಆದರೂ ಏನಾಗಲ್ಲ ಅದಕ್ಕೆ ಅಂತ ಹೇಳ್ತಾನೆ, ಯುದ್ಧ ಮಾಡಿ ಅಂತಾನೆ. ಇದನ್ನೇ ಹೇಳೋದು ನಾನು. ಟಿಟ್ಟಿಬ ಹಕ್ಕಿಯ ಮೊಟ್ಟೆಗಳಿಗೆ ರಕ್ಷಣೆ ಒದಗಿಸುವಂಥ ಕೃಷ್ಣ 18 ಅಕ್ಷೋಹಿಣಿ ಸೈನ್ಯದ ಸರ್ವನಾಶದ ಸಮಾರಂಭಕ್ಕೆ ಅಧ್ಯಕ್ಷನಾಗಿ ನಿಂತ್ಕೋತಾನೆ. ಮನದಲ್ಲಿ ಪೂರ್ತಿ ಅಹಿಂಸೆಯನ್ನು ತುಂಬಿಕೊಂಡಂಥ ಕೃಷ್ಣ ಹಿಂಸೆಗಾಗಿ ಹೋರಾಡ್ತಾನೆ. ಇದು ಎಂಥ ಅದ್ಭುತ ಅಲ್ಲ. ಅವನ ಮನಸ್ಸಲ್ಲಿ ಹಿಂಸೆ ಬೇಕಾಗಿಲ್ಲ, ಅವನಿಗೆ ಅಹಿಂಸೆನೇ ಬೇಕು. ಅಹಿಂಸೆ ಕೃಷ್ಣನ ಸ್ವಭಾವ ಅದು. ಆದರೆ ಅಹಿಂಸೆಯನ್ನು ತುಂಬಿಕೊಂಡಂಥ ಕೃಷ್ಣ ಹಿಂಸೆಯನ್ನು ಹೇಳ್ತಾನೆ, ಹೊಡೀರಿ ಅಂತ ಹೇಳ್ತಾನೆ. ಹಿಂಸೆ ಯಜ್ಞಕ್ಕೆ ದೀಕ್ಷಿತನಾಗ್ತಾನೆ ಅಂತ ಹೇಳ್ತಾರೆ. ಕೃಷ್ಣನ ಬದುಕಿನ ಎಲ್ಲ ಮುಖಗಳನ್ನು, ದ್ವಂದ್ವಗಳನ್ನು ಸಮಾನವಾಗಿ ಸ್ವೀಕಾರ ಮಾಡೋದ್ರಿಂದಲೇ ಕೃಷ್ಣನಿಗೆ ಪೂರ್ಣಾವತಾರಿ ಅಂತ ಹೆಸರು ಬಂದಿರೋದು. ಎಲ್ಲವನ್ನೂ ಸ್ವೀಕಾರ ಮಾಡ್ತಾನೆ, ಯಾವುದೂ ಅಸ್ವೀಕಾರ ಅಂತ ಇಲ್ಲೇ ಇಲ್ಲ ಅವನಿಗೆ, ಯಾರಿಗಾದರೂ ಇಲ್ಲ, ತಗೋತಾನೆ. ಇದು ಇಂಥ ದ್ವಂದ್ವಗಳನ್ನು ದಾಟುವಂಥ ರೀತಿ ಇದೆಯಲ್ಲ, ಇದು ಮಹಾತ್ಮರಿಗೆ ಮಾತ್ರ ಸಾಧ್ಯ ಆಗುವಂಥದ್ದು, ಪೂರ್ಣ ದರ್ಶನದಿಂದ ಆಗುವಂಥದ್ದು. ತನಗಿದು ಬರೀಬೇಕಾದ್ರೆ, ಓದ್ಕೋಬೇಕಾದ್ರೆ ನನಗೊಂದು ಯಾಕೋ ಕಬೀರ್ ಬಹಳ ಕಾಡ್ಬಿಟ್ಟ ಈ ಸಲ. ಕಬೀರಂದೊಂದು ಜೀವನದಲ್ಲಿ ನಡೆದಂಥ ಘಟನೆ ಅಂತ ಹೇಳ್ತಾರೆ. ಅದು ಸ್ವಲ್ಪ ವರ್ಣರಂಜಿತವಾಗಿರ್ಬೋದು, ಏನೋ ಆಗಿರ್ಬೋದು. ಕಥೆ ಚೆನ್ನಾಗಿದೆ, ಮೀನಿಂಗ್ಫುಲ್ ಆಗಿದೆ, ನನಗಿಷ್ಟವಾದಂಥ ಕಥೆ ಅದು. ಕಬೀರ ಪಾಪ ನೇಕಾರ, ಬಡತನ, ಆದರೆ ಜ್ಞಾನಿ, ಸಜ್ಜನ, ತುಂಬ ಚೆನ್ನಾಗಿ ಮಾತಾಡೋನು. ಅವನ ಮಾತು ಕೇಳಬೇಕು ಅಂತ ಸಾಕಷ್ಟು ಜನ ದಿನ ಬರೋರು. ಸಾಯಂಕಾಲ ಮನೆ ಮುಂದೆ ಕಟ್ಟೆ ಮೇಲೆ ಕೂತ್ಕೊಂಡು ಬಂದವರಿಗೆಲ್ಲ ತನಗೆ ಗೊತ್ತಿದ್ದಂಥ ಧರ್ಮೋಪದೇಶ, ಈ ದೋಹಾ ಎಲ್ಲ ಹೇಳ್ತಿದ್ದ. ಅವನದೊಂದು ಸ್ವಭಾವ ಏನಿತ್ತು ಅಂದರೆ, ಎಲ್ಲ ಉಪನ್ಯಾಸ ಮುಗಿದ ಮೇಲೆ ಬಂದವರಿಗೆಲ್ಲ ಊಟ ಮಾಡ್ಕೊಂಡು ಹೋಗಿ ಅನ್ಬೇಕು. ಮತ್ತು ಮನೆಯವರೆಲ್ಲ ಪಾಪ ಅಡುಗೆ ಮಾಡ್ತಿದ್ರು. ಇನ್ನು ಸ್ವಲ್ಪ ದಿವಸ ನಡೀತಿದ್ದು. ಒಂದು ದಿವಸ ಮಗ ಬಂದ, ಅಪ್ಪ ಭಾಷಣ ಚೆನ್ನಾಗಿರ್ತದೆ, ಇನ್ನೊಂದು ಅರ್ಧ ತಾಸು ಬೇಕಾದ್ರೆ ಜಾಸ್ತಿ ಮಾಡು, ಈ ಊಟ ಮಾಡು ಅಂತ ಹೇಳಬೇಡ, ಯಾಕಂದ್ರೆ ನಮ್ಮ ಮನೇಲಿ ದುಡ್ಡಿಲ್ಲ, ಈ ಊಟಕ್ಕೆ ಹಾಕೋದು ಭಾರ ಆಗ್ತಾಯಿದೆ, ನನಗೆ ತುಂಬ ಕಷ್ಟ ಆಗ್ತಾಯಿದೆ, ದುಡ್ಡಿಲ್ಲ, ಗೊತ್ತು ನಿನಗೆ ಮನೆಯಲ್ಲಿ ದುಡ್ಡಿಲ್ಲ, ಅದಕ್ಕೇನು ಮಾಡಬೇಕು ಅಂತ. ಸಾಲ ಮಾಡೋ ಪ್ರಸಂಗ ಬಂದಿದೆ. ಕಬೀರ್ ಸಾಲ ಮಾಡು ಏನು ತೊಂದರೆ, ಸಾಲ ಮಾಡು ಅಂತಾನೆ. ಹೌದಪ್ಪ, ಸಾಲ ಮಾಡಿ ತೀರಿಸೋರು ಯಾರು? ಅವನ ಉತ್ತರ ಚೆನ್ನಾಗಿದೆ ಕಬೀರಿಂದು. ಯಾರು ಸಾಲ ಕೊಟ್ಟಿರ್ತಾರೋ ಅವರೇ ತೀರಿಸ್ತಾರೆ. ಅವತನ ಇದು ಅಧ್ಯಾತ್ಮದ ಮಾತು ಅಲ್ಲಪ್ಪ, ಇದು ಕೊಟ್ಟವ್ರು ತೀರಿಸೋದಲ್ಲ, ತೊಗೊಂಡವ್ರು ತೀರಿಸ್ಬೇಕು. ಈಗ ನಾನು ತೊಗೊಂಡವನು ಕೊಡಬೇಕಲ್ಲ ವಾಪಸ್ಸು, ಕೊಡದಿದ್ರೆ ನನಗೆಲ್ಲ ಅಪ್ರಾಮಾಣಿಕರು ಅಂದ್ಬಿಡ್ತಾರೆ ಜನ ಅಂತ. ಅನ್ಲಿ ಬಿಡು, ಹೆಂಗೂ ಕೊಟ್ಟಿಲ್ಲ ನೀನು, ಕೊಟ್ಟಿಲ್ಲ ಅಂದ್ರೆ ಅಪ್ರಾಮಾಣಿಕನೇ ನೀನು. ಅಪ್ರಾಮಾಣಿಕ ಅಂತ ಏನೇನು ಪ್ರಾಮಾಣಿಕ ಅಂತಾರ? ಅನ್ಲಿ ಬಿಡು, ಏನು ತೊಂದರೆ ಇದೆ ಅಂದ. ಅವ್ನಿಗೆ ಅದೇನು ದುಃಖ ಇಲ್ಲ ಕಬೀರಿಗೆ. ಅಪ್ಪ ಹಂಗೆ ಸರಿ ಆಗೋಲ್ಲ ಇದು, ದಯವಿಟ್ಟು ಇದು ಕರಿಬೇಡ ಯಾರನ್ನೂ ಊಟಕ್ಕೆ ಅಂದ. ಆಯ್ತಪ್ಪ ಸರಿಯಪ್ಪ ಅಂದ. ಮತ್ತು ಸಾಯಂಕಾಲ ಒಂದು 100 ಜನ ಬಂದರು. ಇವನು ಭಾಷಣ ಮಾಡ್ದ, ಮತ್ತು ಆ್ಯಸ್ ಯೂಶ್ವಲ್ ಹೇಳ್ದ, ಊಟ ಮಾಡ್ಕೊಂಡು ಹೋಗಿ ಅಂದ. ಮತ್ತು ಮನೇಲಿ ಪಾಪ ಕಷ್ಟಪಟ್ಟು ಏನೋ ಅಡುಗೆ ಮಾಡಿ ಹಾಕಿದ್ರು, ಊಟಕ್ಕೆ ಹಾಕಿದ್ರು. 2 ದಿವಸ ಆದಮೇಲೆ ಮಗ ಹೇಳ್ದ, ಅಪ್ಪ ನನ್ನ ಕಡೆ ಸಾಕಾಗಿ ಹೋಗಿದೆ, ನನಗೆ ಎಷ್ಟು ಹೇಳಿದ್ದೆ ನಾನು. ಆ ಮಗನ ಹೆಸರು ಕಮಾಲ್ ಅಂತ, ಮಗ ಕಬೀರ್ನ ಮಗ. ಅಪ್ಪ ನನಗೆ ಸಾಕಾಗಿದೆ, ಇನ್ನು ಸಾಲನೂ ಕೊಡ್ತಾ ಇಲ್ಲ ಊರಲ್ಲಿ ಯಾರೂ, ನನಗೆ ಯಾರೂ ಸಾಲ ಕೊಡ್ತಾ ಇಲ್ಲ ನನಗೆ. ನಾನು ನೋಡಿದ್ಕೊಳ್ಳೋ ಓಡೋಗ್ತಾರೆ ಜನ, ಸಾಲಕ್ಕೆ ಬಂದ ಇವನು ಅಂತಾರೆ. ಅದಕ್ಕೆ ಇನ್ನೇನು ಒಂದೇ ಹಾದಿ ನನಗಿರೋದು, ಕಳ್ಳತನ ಮಾಡಬೇಕಷ್ಟೇ ಅಂದ. ಕಳ್ಳತನ ಮಾಡಬೇಕು. ಕಬೀರ ಅಂತ ಎಂಥ ಒಳ್ಳೆ ಐಡಿಯಾನೋ, ನೀನು ಮೊದಲೇ ಯಾಕೆ ಮಾಡಲಿಲ್ಲ ಇದನ್ನು? ಸಾಲ ತೊಗೊಂಡ್ರೆ ವಾಪಸ್ ಕೊಡ್ಬೇಕಾ? ಕಳ್ಳತನ ಮಾಡಿದ್ರೆ ಕೊಡಬೇಕಾಗಿಲ್ಲಲ್ಲ. ಒಳ್ಳೆ ಐಡಿಯಾ ಇದು, ಇದು ಕೆಲಸ ಮಾಡು, ಕಳ್ಳತನನೇ ಮಾಡು, ಕಳ್ಳತನ ಮಾಡ್ಕೊಂಬ ಅಂದ. ಇವನು ಬಾಯಿ ತೆಗಿಲಿಲ್ಲ, ಬಾಯಿ ಮುಚ್ಚಿದಪ್ಪ, ಧರ್ಮಿಷ್ಠ, ಒಳ್ಳೊಳ್ಳೆ ಮಾತು ಹೇಳ್ತಾನೆ, ಕಳ್ಳತನ ಮಾಡು ಅಂತಾನೆ. ತಮಾಷೆ ಹೇಳಿದೆಯಪ್ಪ ಅಂತ. ತಮಾಷೆ ಇಲ್ಲೋ, ಸಾಲ ಮಾಡಿದ್ರೆ ವಾಪಸ್ ಕೊಡಬೇಕಾಗ್ತದೆ, ಕೊಡದೆ ಹೋದ್ರೆ ಅಪ್ರಾಮಾಣಿಕ ಅಂತಾರೆ ನಿನಗೆ. ಇದು ಚಿಂತೆನೇ ಇಲ್ಲಲ್ಲ, ಕಳ್ಳತನ ಮಾಡ್ಕೊಂಬಂದ್ರೆ ಆಯಿತು, ವಾಪಸ್ ಕೊಡೋಂಗಿಲ್ಲ, ಮಾಡು ಕಳ್ಳತನ ಮಾಡು ಅಂದ. ಅವನು ಕಬೀರ್ನ ಮಗನೇ, ನೋಡೇ ಬಿಡು ನಾನು ನಿಜವಾಗ್ಲೂ ನಮ್ಮಪ್ಪ ತಮಾಷೆ ಮಾಡ್ತಾರೋ ಏನೋ ಅಂಥೇಳಿ ಅವತ್ತು ರಾತ್ರಿ 1 ಗಂಟೆಗೆ ಎದ್ದ. ಅಪ್ಪ ಕಳ್ಳತನಕ್ಕೆ ಕೊಟ್ಟಿದ್ದೀನಿ, ಬರ್ತೀಯಾ ಅಂದ. ಹೆಂಗೂ ಎಬ್ಸಿದೆಯಲ್ಲ, ಬರ್ತೀನಿ ನಡಿ ನಾನು ಅಂದ. ಅಪ್ಪ ಮಗ ಹೋದರು. ಯಾವುದೋ ಒಂದು ರೈತನ ಮನೆ ಏನು ಇಟ್ಟಿಗೆದಲ್ಲ ಏನಲ್ಲ, ಈ ಚಾಪೆ ಮೇಲೆ ಮಣ್ಣೆಲ್ಲ ಸಾರಿಸಿ ಕಟ್ಟಿದಂಥ ಮನೆ. ಇವ್ರು ಹೋದದ್ದೇನು ಬಂಗಾರ ಕಳ್ತನ ಮಾಡ್ಲಿಕ್ಕೆ ಹೋದವರಲ್ಲ ಏನಲ್ಲ, ಗೋಧಿ ಬೇಕು ಇವರಿಗೆ. ಅದಕ್ಕೇನು ಮಾಡ್ದ ಅಪ್ಪ ಮಗ, ಮನೆ ಹಿಂದೆ ಹೋಗಿ ನಿಂತು, ರೈತನ ಮನೆ ಹಿಂದೆ ಹೋಗಿ ನಿಂತ್ಕೊಂಡ್ರು. ಅದನ್ನು ಕತ್ತರಿಸಿ ಒಳಗೆ ಹೋಗಿ ತರಬೇಕು, ಗೋಧಿ ತರಬೇಕು ಅಂತ ನಿಧಾನ ಮಾಡ್ತಿದ್ದ ಅವನು ಮಗ. ಯಾಕಂದರೆ ಈಗಾದರೂ ಅಪ್ಪ ಹುಚ್ಚ ಸುಮ್ಮನೆ ಹೇಳಿದ್ನೋ, ಕಳ್ಳತನ ಮಾಡ್ತಾರೆ ಮನೆಗೆ ಹೋಗಿ ನಡಿ ಅಂತಾನೆ ಅಂತ. ಇವನು ಹೇಳ್ದ, ಬೇಗ ಬೇಗ ಮಾಡು,
ಕಬೀರ ಬೇಗ ಬೇಗ ಮಾಡು, ಮಲ್ಕೊಂಡ್ರೆ ಪಾಪ ಎದ್ದು ಬಿಡ್ತಾರೆ ಎದ್ದಾಗಡಿಸೋರು, ಮಾಡಿಬಿಡು ಬೇಗ ಬೇಗ ಕತ್ತರಿಸು ಅಂದ. ಇವನು ನಿಜವಾಗ್ಲೂ ಅಪ್ಪ ಸೀರಿಯಸ್ ಆಗಿದ್ದಾನಲ್ಲ ಅಂತ ಕತ್ತರಿಸಿದ. ಒಳಗೆ ಹೋಗು ಅಂದ. ಒಳಗೆ ಹೋಗಿ ಇಬ್ಬರು ಹೋದರು. ಅಲ್ಲೊಂದು ಗೋಧಿ ಮೂಟೆ ಇತ್ತು, ಹೊತ್ಕೊಂಡು ಹೊರಗೆ ಬಂದರು. ಹೊರಗೆ ಬಂದಿಟ್ಟ ಮೇಲೆ ಕಬೀರ ಹೇಳ್ತಾನೆ ಅವನಿಗೆ, ನೋಡೋ ಇನ್ನೊಂದು 2-3 ತಾಸಿಗೆ ಬೆಳಗಾಗ್ಬಿಡ್ತದೆ. ಬೆಳಗಾದ್ಮೇಲೆ ಗೋಧಿ ಚೀಲ ಅಲ್ಲ ಅಂತ ಆತಂಕ ಆಗಿಬಿಡುತ್ತೆ ಮನೆಯವರಿಗೆಲ್ಲ. ಎಲ್ಲಿ ಹೋಯ್ತು ಗೋಧಿ ಚೀಲ, ಯಾರು ಬಂದರು ಕಳ್ಳರು, ಚಿಂತೆ ಮಾಡ್ತಾರೆ. ಅದಕ್ಕೊಂದು ಕೆಲಸ ಮಾಡು, ನೀ ಹೋಗಿ ಅವ್ರಿಗೆ ಹೇಳಿ ಬಾ, ಈಗ ಅವ್ರನ್ನ ಎಬ್ಬಿಸಿ ಗೋಧಿ ತೊಗೊಂಡಿದ್ದೀನಿ ಅಂತ ಹೇಳಿ ಬಾ ಅಂತ. ಅವನಂದ, ನಾವೇನು ವ್ಯಾಪಾರಕ್ಕೆ ಬಂದಿಲ್ಲ, ಇಲ್ಲಿ ನಾವು ಕಳ್ತನ ಮಾಡೋಕ್ಕೆ ಬಂದಿದ್ದೀವಿ. ನಾವು ತೊಗೊಂಡಿದ್ದೀವಿ ಅಂತ ಗೊತ್ತಾದರೆ ಹಿಂದಿನ ಗೋಡೆ ಒಡೆದು ತೊಗೊಂಡಿದ್ದೀವಿ, ಕಳ್ತನ ಅಂತ ಗೊತ್ತಾಗಲ್ಲ ಅವರಿಗೆ. ಆಗಲಿ ಬಿಡು, ಕಳ್ತನ ಮಾಡೋಕ್ಕೆ ಬಂದಿದ್ವಿ ಅಂತ ಹೇಳು. ಮತ್ತು ಹೇಳ್ಬೇಕು ಯಾಕೆ ನಾವು ಇಲ್ಲಿ ನೋಡು, ಪಾಪ ಆತಂಕ ಆಗ್ತದೆ ಅವರಿಗೆ. ಮತ್ತು ಇನ್ನು ಹುಡುಕಾಡ್ಬೇಕು ಅವ್ರು ಯಾರು ತೊಗೊಂಡು ಹೋದ್ರು ಅಂತ. ಇನ್ನು ಯಾರ್ಯಾರ ಮೇಲೋ ಸಂಶಯ ತಗೋತಾರೆ, ಸಂಶಯ ಬರೋದು ಬೇಡ, ನಾವೇ ತೊಗೊಂಡಿದ್ದೀವಿ ಅಂತ ಹೇಳಿ ಬಂದ್ಬಿಡು ಅಂದ. ಅವಂದ, ತೀರ ಆಯ್ತಪ್ಪ, ಇದು ನಿನಗೆ ಕಲ್ಪನೆ ಇದೆಯಾ ಏನಾಗ್ತದೆ ಅಂತ. ನಾವು ಹೋಗಿ ಹೇಳಿದ್ರೆ ಅವರು ನಿನ್ನ ಕಳ್ಳ ಅನ್ನಲ್ಲ ಅಂತಾರೆ. ಕಳ್ತನ ಮಾಡಿ ಸುಳ್ಳಲ್ವ ನಾವು? ಕಳ್ತನ ಮಾಡಿದ್ದೀವಲ್ಲ, ಕಳ್ಳರಲ್ಲಿ ಬಿಡು, ಏನು ತೊಂದರೆ ಇದೆ ಅಂತಂದ. ಅಲ್ಲಪ್ಪ, ಕಳ್ತನ ಅಂತ ಇವ್ರು ಅಷ್ಟೇ ಅಲ್ಲ, ನಾಳೆ ಇಡೀ ಊರಿಗೆ ಗೊತ್ತಾಗತ್ತೆ. ಇಡೀ ಊರಿಗೆ ಗೊತ್ತಾದರೆ ಏನಂತಾರೆ ಜನ, ಕಬೀರ ಕಳ್ತನ ಮಾಡಿದ ಅಂತಾರೆ. ನೀನು ಎಷ್ಟು ಜ್ಞಾನಿ ಇದ್ದೀಯಾ, ಎಷ್ಟು ಗೌರವ ಇದೆ ನಿನಗೆ, ನೀನು ಭಾಷಣಕ್ಕೆ ಜನ ಮುತ್ತುತ್ತಾರೆ, ಬಂದು ಮನೆ ಮುಂದೆ ಕೂತ್ಕೋತಾರೆ. ನೀನು ಕಳ್ಳ ಅಂತ ಗೊತ್ತಾದರೆ ನಿನ್ನ ಗೌರವ ಕಿತ್ತು ಹೋಗಲ್ವಾ? ನೀನು ಗೌರವ ಜ್ಞಾನ ಇದೆಲ್ಲ ಮಣ್ಣಲ್ಲಿ ಬಿದ್ದು ಹೋಗಲ್ವಾ? ನಿನ್ನ ಮನೆಗೆ ಯಾರು ಬರ್ತಾರೆ ಭಾಷಣ ಕೇಳೋದಕ್ಕೆ ಅವಾಗ ಅಂತ ಮಗ ಅಂದ. ಕಬೀರ, ಹೌದು ಮಗನ ಬೆನ್ ತಟ್ಟು ಹೇಳ್ದ. ನೋಡು ಒಳ್ಳೇದಾಯ್ತಲ್ಲ, ನಿನ್ನ ಸಮಸ್ಯೆಗೆ ಪರಿಹಾರ ಆಯ್ತೋ ಇಲ್ಲೋ? ನಿನ್ನ ಸಮಸ್ಯೆ ಏನು? ಬಂದವ್ರಿಗೆ ಊಟಕ್ಕೆ ಹಾಕೋದು ಅಲ್ವಾ? ಈಗ ನನಗೆ ಕಳ್ಳ ಅಂತ ಗೊತ್ತಾರೆ, ಯಾರೂ ಬರೋದೇ ಇಲ್ಲ ನನ್ನ ಮನೆಗೆ. ಬರದೇ ಆದ ಊಟ ಚಿಂತೆನೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಯಾರು ನಮ್ಮ ಮನೆಗೆ ಭಾಷಣಕ್ಕೆ ಬರದೇ ಹೋದರೆ ಯಾರಿಗೆ ಊಟಕ್ಕೆ ಬಸ್ಲಿ ನಾನು? ಊಟಕ್ಕೆ ಯಾರೂ ಇಲ್ಲ, ನೀನು ಖರ್ಚೇ ಇಲ್ಲಲ್ಲ ಅಂತ. ಮಗ ಬಾಯಿ ಮುಚ್ಚಲಿಲ್ಲ. ಅವನಿಗೆ ದ್ವಂದ್ವ ಅರ್ಥ ಆಗಲಿಲ್ಲ. ಇದೇನಪ್ಪ, ಒಂದು ಕಡೆ ಧರ್ಮ ಅಂತಾನೆ, ಒಂದು ಕಡೆ ಕಳ್ತನ ಮಾಡು ಅಂತಾನೆ. ಅವನಿಗೇನು ಚಿಂತೆನೇ ಇಲ್ಲ ಕಬೀರಿಗೆ, ದ್ವಂದ್ವ ಇಲ್ಲೇ ಇಲ್ಲ ಅವನಿಗೆ. ಇಲ್ಲೋಡಪ್ಪ, ನಿನ್ನ ಕಡೆ ಖರ್ಚು ಮಾಡೋಕ್ಕಾಗಲ್ಲ ಅಲ್ವಾ? ಸಾಲ ಮಾಡ್ತೀಯ, ಅದು ಆಗಲ್ಲ. ಕಳ್ತನ ಮಾಡ್ತೀವಿ, ಮಾಡ್ಬತ್ತೀನಿ, ಏನು ಮಾಡೋದು? ಅವ್ರು ಕಳ್ಳರು ಅಂತಾರೆ ಅಂದ್ಕೊಳ್ಳೋಣ. ಅಂದರೆ ಎಷ್ಟು ಎಕ್ಸೆಪ್ಟೆನ್ಸ್ ಆಫ್ ದ ರಿಯಾಲಿಟಿ ಇಟ್ ಬಿಕಮ್ ಸೋ ಈಸಿ ಫಾರ್ ಎ ಮ್ಯಾನ್ ಹೂ ಟ್ರಾನ್ಸೆಂಡ್ಸ್ ಆಲ್ ದೀಸ್ ಬೌಂಡ್ರೀಸ್. ಇದು ಬಹಳ ಮುಖ್ಯ ನನಗೆ ಹೇಳೋದು. ನಾವು ಬೌಂಡ್ರಿ ಒಳಗಿದ್ದಾಗ ನಮಗೇನೇನೋ ಚಿಂತೆ. ನಮ್ಗೆ ಅವ್ರು ಏನಂತಾರೋ, ಇವ್ರು ಏನಂತಾರೋ, ಅವ್ರು ಹಂಗಂದ್ರೆ ಅನ್ಕೋತಾರೋ, ಇವರೇನು ಅನ್ಕೋತಾರೋ, ಇಲ್ಲ ಎಷ್ಟು ಚಿಂತೆ ಮಾಡ್ತೀವಿ ನಾವು. ಯಾಕಂದರೆ ಆ ದ್ವಂದ್ವದೊಳಗಿದ್ದೀವಿ ನಾವು. ಅದನ್ನು ದಾಟಿ ಹೋಗ್ಬಿಟ್ರೆ ಏನು ಚಂದ ಇಲ್ಲ. ನಮ್ಮ ಸೋದರ ಮಾವ ಒಬ್ಬರು ಧೀರು ಮಾಮ ಅಂತಿದ್ರು. ಅವರು ಭಾಳ ದೊಡ್ಡವರು. ಯಾರ್ದಾರು ಮದುವೆ ಮನೆಗೆ ಹೋಗ್ಬೇಕಾದ್ರೆ ಹೇಳೋರು, ನೋಡಪ್ಪ ನಾನು ಬರ್ಬೇಕಪ್ಪ, ನಿಮ್ಮ ಮದುವೆಗೆ ಬರಬೇಕೇನೋ? ಮುಲಾಜೆ ಇಲ್ಲ ಅವ್ರು ಕೇಳೋದು ಹಾಗೆ. ಬರಬೇಕು ಮಾಮ, ನೀವು ಬರಬೇಕು. ಹಂಗೆ ಅವ್ರೊಂದು ಕೆಲಸ ಮಾಡಬೇಕು, ನಾನು ಕರ್ಕೊಂಡು ಹೋಗ್ಬೇಕು, ಕರ್ಕೊಂಬರ್ಬೇಕು. ನನಗೆ ವಯಸ್ಸಾಗಿದೆ, ನಾನು ಹೆಂಡತಿ ಸತ್ತೋಗಿದ್ದಾಳೆ, ನನ್ನ ಮಗನ ಮೇಲೆ ಇದ್ದೀನಿ, ನಾನು ಬಿದ್ದು ಪೆಟ್ಟಾದರೆ ಮಗ ನೋಡ್ಕೋತಾನೆ, ನೀವು ಯಾರೂ ಇರೋಲ್ಲ ನನಗೆ. ಅದಕ್ಕೆ ನಾನು ಕರ್ಕೊಂಡು ಹೋಗಿ ಕರ್ಕೊಂಬರೋದಿದ್ದರೆ ಬರ್ತೀನಿ, ಇದ್ರ ತಲೆ ಕೆಡಿಸ್ಕೋಬೇಡಿ, ನಾ ಏನು ಬರೋಲ್ಲ, ಇಲ್ಲೇ ಕೂತು ಆಶೀರ್ವಾದ ಮಾಡ್ತೀನಿ. ಸ್ಪಷ್ಟವಾಗಿ ಹೇಳ್ಬಿಡ್ಬೇಕು. ಹಿಂಗೆ ಬಂದವ್ರು ಏನು ಮಾಡ್ತಾರೆ ಅವಾಗ? ಎರಡೇ ಹಾದಿ ಇರೋದು ಅವರಿಗೆ. ಒಂದು ಗಾಡಿ ಕಳಿಸಿ ಕರ್ಕೊಂಡು ಹೋಗ್ತಾರೆ, ಇಲ್ಲದೆ ಹೋದರೆ ಮಾಮ ಬರೋಕ್ಕಾಗಲಿಲ್ಲ ಅಂತಾರೆ. ಏನು ಚಿಂತೆ ಇಲ್ಲ, ಅವ್ರು ಯಾವುದೂ ದುಃಖ ಇಲ್ಲ ಅವರಿಗೆ. ಕರ್ಕೊಂಡು ಹೋದರೆ ಸರಿ, ಇಲ್ಲ ಅಂದರೆ ಇಲ್ಲ. ಇದು ಎಷ್ಟು ದ್ವಂದ್ವಗಳನ್ನು ಮೀರಿ ಬಿಡ್ಬೇಕು ನೋಡಿ. ನಾವೇನು ಮಾಡ್ತೀವಿ ಗೊತ್ತಾ? ಹೇಳೋದು ಹೆಂಗ್ರಿ ಅವರಿಗೆ? ನಾವು ಹೇಳೋಲ್ಲ, ಬಿಡೋಲ್ಲ. ಅದಕ್ಕೆ ಸಿಂಬಳದ ನೊಣ ನೀನು ಮಂಕುತಿಮ್ಮ ಅಂತ, ಹಾರಬೇಕು ಅಂತ ಒದ್ದಾಡೋದು, ಹಾರೋಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅದನ್ನು ದಾಟಿದರೆ ಮಾತ್ರ ಸಾಧ್ಯ ಆಗುವಂಥದ್ದು ಅಂತ. ಈಗ ಕೃಷ್ಣ ನಮಗೆ ಯಾಕೆ ಅರ್ಥ ಆಗ್ತಾನೆ ಅಂತಂದರೆ, ಆತ ಮ್ಯಾನ್ ಆಫ್ ಟುಡೇ, ಮ್ಯಾನ್ ಆಫ್ ದಿಸ್ ಮೊಮೆಂಟ್. ಈಸ್ ಅ ಮ್ಯಾನ್ ಆಫ್ ದಿಸ್ ಮೊಮೆಂಟ್. ಅವನು ನಿನ್ನೆ, ನಾಳೆ, ಹಿಂದಿನ ಗಳಿಗೆ, ಮುಂದಿನ ಗಳಿಗೆ ಅಲ್ಲ. ಈ ಕ್ಷಣದಲ್ಲಿ ಏನಾದರೆ ಪ್ರಪಂಚಕ್ಕೆ ಒಳ್ಳೆಯದಾದೀತು, ಯಾವುದು ಮಾಡೋದ್ರಿಂದ ಒಳ್ಳೆಯದಾದೀತು, ಯಾವುದೋ ಧರ್ಮದ ದಾರಿ ಇಷ್ಟು ಕಂಡುಕೊಂಡು ಅದರ ಪ್ರಕಾರ ನಡ್ಕೊಂಡು ಹೋದ್ರಿಂದ ಅವನು ಪೂರ್ಣಾವತಾರ ಅಂತ ಆದದ್ದು. ಅದಕ್ಕೆ ನಾನು ಈಸ್ ಅ ಮ್ಯಾನ್ ಆಫ್ ದ ಫ್ಯೂಚರ್. ಅವನು ದ್ವಾಪರದ ಅವತಾರ ಅಲ್ಲ, ಇನ್ನು ಕಲಿಯುಗದ ಅವತಾರ ಅಲ್ಲ, ಮತ್ತೊಂದು ಯಾವ ಅವತಾರ ಯುಗ ಬರ್ತದೆ ಅದಕ್ಕೆ ಕೂಡ ಅವತಾರ ಆಗುವಂಥ ಕೃಷ್ಣ ಅಂತ. ಈ ಅವತಾರ ಅಂತ ಹೇಳಿದೆ ನಾನು. ಈ ಅವತಾರದ ಕಲ್ಪನೆಯೇ ಚೆಂದ ನಮ್ಮ ಪರಂಪರೆಯಲ್ಲಿ ಬಂದಿರುವಂಥದ್ದು. ನಿಜ ನೋಡೋದಾದರೆ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿ ಕೂಡ ಭಗವಂತನ ಅವತಾರವೇ. ಒಂದು ಅಂಶ ಅವತಾರನ ಆದ್ದರಿಂದನೇ ನಾವು ಮನುಷ್ಯರಾಗಿರುವಂಥದ್ದು. ಮನುಷ್ಯನೊಳಗೆ ಭಗವಂತನ ಅವತಾರ ಆಗಿದೆ ಅಂತ, ಅವತರಣ ಆಗಿದೆ ಅಂತ. ಆದರೆ ಒಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ, ಮನುಷ್ಯರಿಗೆ ನಮ್ಮೆಲ್ಲರಿಗೂ ನಾನು ಭಗವಂತನ ಅಂಶ ಅಂತ ನನಗೆ ಗೊತ್ತೇ ಇಲ್ಲ. ಅದು ಪ್ರಾಬ್ಲಮ್. ಯಾರಿಗೆ ನಾನು ಭಗವಂತನ ಅಂಶ ಅಂತ ಗೊತ್ತಾಗ್ತದೋ ಅವನು ಮಹಾನುಭಾವ ಆಗ್ತಾನೆ, ದೊಡ್ಡವರಾಗ್ತಾರೆ. ಇಲ್ಲದೆ ಹೋದ ಸಾಮಾನ್ಯ ಮನುಷ್ಯರಾಗಿ ಹೋಗ್ತಾರೆ. ಎಲ್ಲರಲ್ಲೂ ಭಗವಂತನ ಅಂಶ ಇದ್ದೇ ಇದೆ. ತನ್ನ ಸ್ವಂತದ ಅರಿವಾಗಲಿ ತಿಳಿವಾಗಲಿ ಬಹಳ ಜನಕ್ಕಿಲ್ಲ. ಇಡೀ ವಿಕಾಸ ಅಂತಿದೆಯಲ್ಲ, ಎವಲ್ಯೂಷನ್ ಅಂತ ಏನು ಹೇಳ್ತೀವಿ, ಭಾಳ ಚಂದ ಹೇಳ್ತಾರೆ ಅದನ್ನು. ಎವಲ್ಯೂಷನ್ ಅಂದರೆ ಏನು, ವಿಕಾಸ ಅಂದರೆ ಏನು ಅಂದರೆ, ಅರಿವಿಲ್ಲದ ದೈವತ್ವದಿಂದ
ಅರಿವಾದ ಪ್ರಜ್ಞೆಯನ್ನು ಬೆಳೆಸಿಕೊಂಡ ದೈವತ್ವದ ಕಡೆಗೆ ಹೋಗುವಂಥದ್ದು. ಅರಿವಿಲ್ಲದ ದೈವತ್ವ, ನನ್ನ ಕಡೆ ದೈವತ್ವ ಇದೆ ಅಂತ ಗೊತ್ತೇ ಇಲ್ಲ ನನಗೆ, ನಾನು ಹಾಗೇ ಇದ್ದೆ, ಐ ಆಮ್ ಇನ್ಕಾಂಪಿಟೆಂಟ್ ಅಂತ ಅಂದ್ಕೊಂಡಿದ್ದೆ, ನಾನು ಮನುಷ್ಯ, ನನ್ನ ಕಡೆಯಿಂದ ಏನೂ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಅಲ್ಲಿಂದ ಬದಲಾಗಿ ನಾನು ಏನೂ ಇಲ್ಲ ಅಂತಲ್ಲ, ನಾನು ಏನೋ ಇದ್ದೀನಿ, ನನ್ನೊಳಗೊಂದು ಏನೋ ಶಕ್ತಿ ಇದೆ, ಭಗವಂತನ ಆವಿರ್ಭಾವ ಆಗಿದೆ ಅಂತ ತಿಳ್ಕೊಳ್ಳೋದು ಇದೆಯಲ್ಲ, ದಿಸ್ ಇಸ್ ದ ಪ್ರಾಸೆಸ್ ಆಫ್ ಎವಲ್ಯೂಷನ್. ಅದಕ್ಕೆ ಹೇಳ್ತಾರೆ, ಕ್ರಿಮಿಗಳಿಗೆ ತಾನು ಗೊತ್ತಿಲ್ಲ ಏನು ಮಾಡಬೇಕು ಅಂತ, ವಿಚಾರ ಶಕ್ತಿ ಇಲ್ಲ ಅಂತ ಹೇಳ್ತಾರೆ. ಗೊತ್ತಿಲ್ಲ, ನಾವು ಮಾತಾಡಿಲ್ಲ ಅದ್ರ ಜೊತೆಗೆ, ಕ್ರಿಮಿಗಳಿಗೆ ಗೊತ್ತಿಲ್ಲ ಅಂತ. ಆದರೆ ಮನುಷ್ಯ ದಿ ಅಲ್ಟಿಮೇಟ್ ಕ್ರಿಯೇಷನ್ ಆಫ್ ಗಾಡ್ ಅಂತ ಹೇಳ್ತಾರೆ. ಅದು ಎದಕ್ಕೆ ಕೊಟ್ಟ ಮನುಷ್ಯ ಅಂದರೆ ಬುದ್ಧಿ ಕೊಟ್ಟ, ಚಿಂತನೆ ಕೊಟ್ಟ, ಮಾಡು ಅಂದ, ನೋಡಿ ಒಳಗಡೆ ನೋಡ್ಕೋ ಅಂತ ಹೇಳಿದ. ಅಂದರೆ ಯಾವಾಗ ನಮಗೆ ಗೊತ್ತಿಲ್ಲದ ಅರಿವಿಲ್ಲದ ಒಂದು ಇದರಿಂದ ದೈವತ್ವದಿಂದ ಅರಿವಿರುವ ದೈವತ್ವದ ಕಡೆಗೆ ಹೋಗುವಂತಹದ್ದೇ ಒಂದು ವಿಕಾಸವಾದ. ಇಂಥ ಹೊತ್ತಿನಲ್ಲಿ ನಾವೆಲ್ಲರೂ ಭಗವಂತನ ಒಂದು ಅಂಶ ಆದರೆ, ಭಗವಂತನೇ ತನ್ನ ಎಲ್ಲೇ ಇಲ್ಲದಂಥ ಅಸಾಧ್ಯವಾದಂಥ ನಿರಾಕಾರ ರೂಪವನ್ನು ಬದಲಿಸಿಕೊಂಡು ನಮಗೋಸ್ಕರ ಮನುಷ್ಯಾಕಾರ ಮಾಡಿಕೊಂಡು ಭೂಮಿಗೆ ಬರೋದಿದೆಯಲ್ಲ, ಅದನ್ನು ಅವತಾರ ಅಂತ ಕರೆದ್ವಿ ನಾವು. ಅವತಾರ ಅಂತ ನಮಗೋಸ್ಕರ ಬರುವಂಥದ್ದು. ಅವತರಣ ಅಂದರೆ ಕೆಳಗಿಳಿದು ಬರೋದು. ನಮಗೇನೋ ಅವತಾರ ದೊಡ್ಡದು, ಭಗವಂತ ಪಾಪ ಕೆಳಗೆ ಬರಬೇಕಲ್ಲ ನಮಗೋಸ್ಕರ. ಯಾಕೆ ಕೆಳಗೆ ಬರಬೇಕು? ಕಾರಣ ಇಷ್ಟೇ, ನಮ್ಮನ್ನು ನಡೆಸಬೇಕಾದ್ರೆ ಅವನು ಇಲ್ಲೇ ಬರಬೇಕು. ಅವನು ತಾವು ಗಮನಿಸಬೇಕು. ಪುಟ್ಟ ಮಗು, 12 ತಿಂಗಳ ಮಗು ನಡೆಯೋಕ್ಕೆ ಶುರು ಮಾಡ್ತದೆ. ನಡೆಯೋಕ್ಕೆ ಶುರು ಮಾಡಿದ್ರೆ ಅಮ್ಮ ಏನು ಮಾಡ್ತಾಳೆ? ನಡೆಸಬೇಕು ಅಂತ ಆ ಮಗುನ ಕೈ ಹಿಡ್ಕೋತಾಳೆ. ನೋಡಿ ಎಷ್ಟು ಚಂದ ಇದು ನಾನು ಕ್ರಿಯೇಟಿವ್ ಟೀಚಿಂಗಲ್ಲೂ ಬಳಸ್ಕೋತೀನಿ ಇಮೇಜ್. ಇದನ್ನು ಮಗು ನಡಿಬೇಕಾದ್ರೆ ತಾಯಿ ಹಿಂಗೆ ಸೀದಾ ನಿಂತ್ಕೊಳ್ಳಲ್ಲ, ಮಗು ಬಾಗ್ತಾಳೆ. ಯಾಕೆ ಬಾಗ್ತಾಳೆ? ಯಾವ ಹೈಟಿಗೆ ಬಾಗ್ತಾಳೆ? ಯಾವ ಎತ್ತರಕ್ಕೆ ಬಾಗಿದ್ರೆ ಮಗುಗೆ ಅನುಕೂಲ ಆಗುತ್ತೋ ಆ ಎತ್ತರಕ್ಕೆ ಬಾಗ್ತಾಳೆ. ತನ್ನ ಅನುಕೂಲ ಆಗೋದಿಲ್ಲ, ಆಕೆ ಕಷ್ಟ ಇದೆ ಬಾಗೋದು, ಆದರೆ ಆಕೆ ಮಗುಗೋಸ್ಕರ ತನ್ನ ಎತ್ತರವನ್ನು ಕುಗ್ಗಿಸಿಕೊಂಡು ಆ ಮಗುವಿಗೆ ಅನುಕೂಲ ಆಗುವ ಅಂತ ಕೇಳ್ಕೊತಾಳೆ. ಎರಡನೇದು, ಕೈ ಹೇಗೆ ಹಿಡ್ಕೋತಾಳೆ ಆಕೆ? ತುಂಬ ಬಿಗಿಯಾಗಿ ಹಿಡ್ಕೊಂಡ್ಬಿಟ್ರೆ ಮಗುಗೆ ನೋವಾಗುತ್ತೆ, ತುಂಬ ಬಿಗಿ ಹಿಡ್ಕೊಳ್ಳೋಕ್ಕಾಗಲ್ಲ. ತುಂಬ ಸಡ್ಲವಾಗಿ ಹಿಡ್ಕೊಳ್ಳೋಕ್ಕಾಗಲ್ಲ, ಹಿಡ್ಕೊಂಡು ಕೈ ಬಿದ್ದು ಹೋಗುತ್ತೆ. ಮಗು ಹಿಡ್ಕೊಂಡಿಲ್ಲ, ನೀವು ಹಿಡ್ಕೊಂಡಿದ್ದೀರಿ ಕೈ ಅದನ್ನು. ಆದ್ದರಿಂದ ತುಂಬ ಬಿಗಿನೂ ಅಲ್ಲ, ತುಂಬ ಸಡ್ಲೂ ಅಲ್ಲ, ಹದವಾದ ರೀತಿಯಲ್ಲಿ ತಾಯಿ ಮಗುವಿನ ಕೈ ಹಿಡ್ಕೊಂಡಿರ್ತಾಳೆ. ಮೊದಲು ಬಾಗ್ತಾಳೆ, ಮಗುವಿಗೆ ಅನುಕೂಲ ಆಗುವ ಎತ್ತರಕ್ಕೆ ಬಾಗ್ತಾಳೆ. ಈಗ ಗಮನ ಇಡಬೇಕು, ಇದು ಆಲ್ ಚೈಲ್ಡ್ ಸೆಂಟ್ರಿಕ್, ಮಗು ಕೇಂದ್ರಿತವಾದದ್ದು. ಮಗುವಿಗೆ ಅನುಕೂಲ ಆಗುವ ಮಟ್ಟಕ್ಕೆ ಬಾಗ್ತಾಳೆ, ಮಗುವಿಗೆ ಹಿತ ಆಗೋ ರೀತಿಯಲ್ಲಿ ಕೈ ಹಿಡ್ಕೊತಾಳೆ. ಮತ್ತು ಯಾವ ವೇಗದಲ್ಲಿ ನಡೀತಾಳೆ? ಆಕೆ ಸರಸರ ನಡ್ಕೊಂಡು ಹೋಗ್ಬೋದು, ನಡ್ಕೊಂಡು ಎಳ್ಕೊಂಡು ಹೋಗ್ತಾಳೆ ದರ ದರ, ಮಗುನ ಎಂದೂ ಮಾಡಲ್ಲ. ಆಕೆ ಮಗುವಿನ ವೇಗಕ್ಕೆ ತನ್ನ ವೇಗವನ್ನು ಹೊಂದಿಸ್ಕೋತಾಳೆ. ಎಷ್ಟು ಚಂದ ನೋಡಿ ಇದು. ಒಂದು ಸಲ ಮಗು ಓಡೋಕ್ಕೆ ಶುರು ಮಾಡ್ತದೆ, ತಾನು ಓಡ್ತಾಳೆ, ಅದರ ಜೊತೆಗೆ ನಿಂತ್ಕೊಂಡ್ಬಿಡುತ್ತೆ ಮಗು, ತಾನು ನಿಂತ್ಕೋತಾಳೆ. ಅಂದರೆ ತಾಯಿ ತನ್ನ ಸ್ವಶಕ್ತಿಯಿಂದ ಸೀದಾ ನಡಿಬಹುದು, ಎತ್ತರಕ್ಕೆ ಹೋಗ್ಬೋದು, ಬೇಗ ನಡಿಬಹುದು. ಆದರೆ ಮಗುವಿಗೋಸ್ಕರ ತನ್ನ ಎತ್ತರವನ್ನು ಕಡಿಮೆ ಮಾಡಿಕೊಂಡು ಮಗುವಿಗೆ ಅನುಕೂಲ ಆಗುವ ಹಾಗೆ ಹದವಾಗಿ ಕೈ ಹಿಡ್ಕೊಳ್ತಾಳೆ ಮತ್ತು ಅದರ ವೇಗಕ್ಕೆ ತನ್ನ ವೇಗವನ್ನು ಕುಗ್ಗಿಸ್ಕೋತಾಳೆ. ಭಗವಂತ ಮಾಡೋದು ಅದೇನೆ. ಭೂಮಿಗೆ ಬಂದು ಅವನ ವೇಗವನ್ನು ನಾವು ಹಿಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದ್ದರಿಂದ ತನ್ನ ವೇಗವನ್ನು ನಮ್ಮ ವೇಗಕ್ಕೆ ಹೊಂದಿಸ್ಕೋತಾನೆ, ತನ್ನ ಮನಸ್ಸನ್ನು ನಮ್ಮ ಮನಸ್ಥಿತಿಗೆ ತೊಗೊಂಡು ಬರ್ತಾನೆ, ತನ್ನ ಚಿಂತನೆಯನ್ನು ಈ ಮನಸ್ಥಿತಿಗೆ ಹೊಂದಿಸ್ಕೋತಾನೆ. ಇದು ಅವತರಣ ಆಗುವಂಥದ್ದು. ಹೀಗೆ ಅವತಾರಗಳಲ್ಲಿ ಅನೇಕ ಅವತಾರಗಳಿದ್ದಾವೆ. ಅವತಾರಗಳನ್ನು ಮೆನ್ಷನ್ ಮಾಡಿ ಸ್ಟಾಪ್ ಮಾಡಿಬಿಡ್ತೀನಿ ಇವತ್ತು. 8 ಅವತಾರಗಳನ್ನು ಗುರುತಿಸಿದ್ದಾರೆ. ಮೊದಲನೇದು ಅರ್ಚಾವತಾರ ಅಂತ. ಅರ್ಚಾವತಾರ ಅಂದರೆ ಪೂಜಿಸಲ್ಪಡುವಂಥ ಅವತಾರಗಳು. ನಮ್ಮ ಎಲ್ಲ ದೇವತೆಗಳು ಪೂಜೆ ಮಾಡ್ತೀವಲ್ಲ, ನಮ್ಮ ದೇವತೆಗಳೆಲ್ಲ ಇಷ್ಟ ದೇವತೆಗಳು, ಇವೆಲ್ಲನೂ ಅರ್ಚಾವತಾರಕ್ಕೆ ಸೇರಿದಂಥವು. ವಿಭವಾವತಾರ ಅಂತ. ವಿಭವ ಅಂದರೆ ವೈಭವದಿಂದ ಬಂದಂಥದ್ದು. ವಿಭವಾವತಾರ ಅಂದರೆ ಭಗವಂತನ ವೈಭವವನ್ನು ಸಾರುವಂಥವು. ಭಗವಂತನ ವೈಭವವನ್ನು ಸಾರುವಂಥಕ್ಕೆ ಲಕ್ಷಣಗಳು ನಮಗೆ ಕಣ್ಮುಂದೆ ಕಾಣಿಸ್ತವೆ. ಸೂರ್ಯ ಆಗ್ಬೋದು, ಚಂದ್ರ ಆಗ್ಬೋದು, ವಾಯು ಆಗ್ಬೋದು, ವರುಣ ಆಗ್ಬೋದು, ಅವನ್ನೆಲ್ಲ ದೇವತೆಗಳನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು. ಅವರೆಲ್ಲ ಭಗವಂತನ ವೈಭವವನ್ನು ಸಾರುವಂಥವರು ವಿಭವಾವತಾರ ಅಂತ. ಲೀಲಾವತಾರ ಅಂತ ಮೂರನೇದು. ಒಂದೇ ಲೀಲೆಗೋಸ್ಕರ ತಕ್ಷಣ ಬರ್ತಾನೆ, ವಾಪಸ್ ಹೋಗ್ತಾನೆ ಭಗವಂತ. ಬಹಳ ಇರೋದಿಲ್ಲ ಅವನು. ಯಾವುದೋ ಒಂದು ಕೆಲಸ ಆಗಬೇಕಾಗಿದೆ, ಭಗವಂತನೇ ಬರಬೇಕಾಗಿದೆ, ಬರ್ತಾನೆ, ಆ ನಿಮಿತ್ತಕ್ಕೋಸ್ಕರ ಬರ್ತಾನೆ, ಮುಗಿಸ್ಕೊಂಡು ಹೋಗ್ತಾನೆ. ಆ ಒಂದೇ ಲೀಲೆಗೋಸ್ಕರ ಬರುವಂಥದ್ದು ಈ ಮೋಹಿನಿ ಅವತಾರ ಇದೆ. ರಾಕ್ಷಸರು ಮತ್ತು ದೇವತೆಗಳ ನಡುವೆ ಅಮೃತ ಹಂಚುವಾಗ ಮೋಹಿನಿನೇ ಬರಬೇಕು. ಮೋಹಿನಿ ಅವತಾರ ಬಂದ, ಆ ಕೆಲಸ ಮುಗಿತು, ಪಟ್ಟಂತ ಹೋಗ್ಬಿಟ್ಟ. ಕಿರಾತ ಆಗುವಂಥದ್ದು. ಅರ್ಜುನನಿಗೆ ಕಿರಾತ ಬಂದು ಪಾಶುಪತಾಸ್ತ್ರ ಕೊಡಬೇಕಾದ್ರೆ ಆ ಕ್ಷಣಕ್ಕೆ ಭಗವಂತ ಬೇಡನ ರೂಪದಲ್ಲಿ ಬಂದು ತನ್ನ ಹೆಂಡತಿಯನ್ನು ಬೇಡತಿಯನ್ನಾಗಿ ಮಾಡಿಕೊಂಡು ಗಣಗಳನ್ನೆಲ್ಲ ಬೇಟೆಗಾರರ ಥರ ಮಾಡ್ಕೊಂಡ್ಬಂದು ಅದೊಂದು ಕ್ಷಣ. ಅದು ಬಂದು ಪಾಶುಪತಾಸ್ತ್ರ ಕೊಟ್ಟ ಮೇಲೆ ತನ್ನ ತನ್ನ ನಿಜದ ರೂಪ ತೋರಿಸ್ತಾನೆ, ಅಲ್ಲಿಗೆ ಮುಗಿತದೆ ಅವತಾರ. ಅದು ಲೀಲಾವತಾರ ಅಂತ. ಇನ್ನೊಂದು ನಿಮಿತ್ತ ಅವತಾರ ಅಂತ. ಒಂದು ಯಾವುದೋ ಒಂದು ನಿಮಿತ್ತಕ್ಕೋಸ್ಕರ ಬರುವಂಥದ್ದು, ಒಂದು ಕಾರಣಕ್ಕೋಸ್ಕರ. ಒಂದು ಗಳಿಗೆ ಬಂದು ಹೋಗೋದಲ್ಲ, ಸ್ವಲ್ಪ ಹೊತ್ತು ಇರ್ತದೆ.
ಒಂದು ನಿಮಿತ್ತಕ್ಕೋಸ್ಕರ ಆ ಕೆಲಸ ಮಾಡಬೇಕು ಅಂತೇ ಬರುವಂಥದ್ದು. ಒಂದು ಮತ್ಸ್ಯಾವತಾರ ನೋಡಿದ್ದೀವಿ ನಾವು. ಇಡೀ ಪ್ರಪಂಚವನ್ನು ರಕ್ಷಣೆ ಮಾಡಬೇಕಾದ್ರೆ ಒಂದು ನಾವೇ ಕಟ್ಕೊಂಡು ಹೋಗಿ ಇಡೀ ಪ್ರಪಂಚವನ್ನು ಉಳಿಸ್ಬೇಕಲ್ಲ, ಮನುಕುಲ ಉಳಿಸ್ಬೇಕಲ್ಲ ಅಂತ ಬಂದಂಥ ಮತ್ಸ್ಯಾವತಾರ. ಎರಡನೇದು ವರಾಹಾವತಾರ. ವರಾಹಾವತಾರ ಭೂಮಿ ಮುಳುಗೋಗಿತ್ತು, ಹಿರಣ್ಯಾಕ್ಷ ಮುಳುಗಿಸ್ಬಿಟ್ಟಿದ್ದ ಭೂಮಿಯನ್ನು, ಅದು ಎತ್ತಬೇಕು, ಎತ್ತಕ್ಕೋಸ್ಕರ ಬಂದದ್ದು ನಿಮಿತ್ತ ಆದಂಥದ್ದು. ಕೂರ್ಮ ಮಂಥನ ಮಾಡಬೇಕು, ಎಲ್ಲಿ ನಿಲ್ಲಿಸ್ಬೇಕು, ಅದನ್ನು ನಿಲ್ಲಿಸ್ಬೇಕಾದ್ರೆ ಕೂರ್ಮದ ಮೇಲೆ ನಿಂತ್ಕೋಬೇಕು, ಆ ಕೂರ್ಮಾವತಾರ ಬಂದಂಥದ್ದು, ಯಾವುದೋ ನಿಮಿತ್ತಕ್ಕೋಸ್ಕರ ಆದಂಥದ್ದು. ಬಲಿ ಹರಣ ಆಗಬೇಕಾದ್ರೆ ವಾಮನ ಬರಬೇಕಾಯ್ತು. ಒಂದು ನಿಮಿತ್ತಕ್ಕೋಸ್ಕರ ಬಂದಂಥ ಅವತಾರಗಳಿವು. ಆವೇಶಾವತಾರ ಅಂತ ಕೆಲವು ಇದ್ದಾವೆ. ಯಾವುದೋ ಒಂದು ಆವೇಶದಲ್ಲಿ ಬಂದಂಥದ್ದು. ಆ ಆವೇಶ ಸ್ವಲ್ಪ ಹೊತ್ತು ಇರ್ತದೆ, ನಿಧಾನಕ್ಕೆ ಆವೇಶ ಕಡಿಮೆ ಆಗ್ತಾ ಹೋಗ್ತದೆ. ಅದು ಬಂದದ್ದು ನರಸಿಂಹಾವತಾರ. ಪ್ರಹ್ಲಾದನ ಕೂಗಿಗೆ ಬಂದು ಆ ಗುಡುಗುಡಿಸಿ ಬಂದಂಥ ನರಸಿಂಹ ಆ ಹಿರಣ್ಯಕಶಿಪುವನ್ನು ಕೊಂದು ಅವನ ಕರಳುಗಳ ಮಾರಿಯನ್ನು ಕೊಳ್ಳೆಗೆ ಹಾಕ್ಕೊಂಡು, ಆ ಆವೇಶ ಎಷ್ಟಿತ್ತು ಅಂದರೆ ತಡ್ಕೊಳ್ಳೋಕ್ಕಾಗಲ್ಲ ಅವಾಗ. ಮತ್ತು ಪ್ರಹ್ಲಾದನೆ ಪ್ರಾರ್ಥನೆ ಮಾಡಿದಾಗ ನಿಧಾನಕ್ಕೆ ಆವೇಶ ಕೆಳಗಿಳಿತು ಅಂತ ಹೇಳ್ತಾರೆ. ಅದು ಆವೇಶ ಇದ್ದು ಆವೇಶ ಇಡುವಂಥದ್ದು. ಅದೇ ರೀತಿ ಪರಶುರಾಮ ಅವತಾರ ಕೂಡ ಅಷ್ಟೇ. ಸಿಟ್ಟು ಬಂದಾಗ ಖಡ್ಗ ಹಿಡ್ಕೊಂಡು, ಕೊಡ್ಲಿ ಹಿಡ್ಕೊಂಡು 21 ಬಾರಿ ಪ್ರಪಂಚ ಪ್ರದಕ್ಷಿಣೆ ಮಾಡಿ ಎಲ್ಲ ಕ್ಷತ್ರಿಯರು ನಾಶ ಮಾಡಿಬಿಡ್ತೀನಿ ಅಂತ ಹೋದ್ನಲ್ಲ, ಅದು ಆವೇಶ ಆಯಿತು. ಆವೇಶ ನಿಧಾನ ಕಮ್ಮಿ ಆಯಿತು. ಅವನೇ ಬಹುಶಃ ಲಾಂಗೆಸ್ಟ್ ಲಿವಿಂಗ್ ಅವತಾರ ಅನಿಸುತ್ತೆ ನನಗೆ. ಪರಶುರಾಮ ಅವತಾರ ರಾಮನ ಮದುವೆಗೆ ಹೋಗಿದ್ದವನು, ಆ ಕಾಲಕ್ಕಿದ್ದವನು. ಮುಂದೆ ಕೃಷ್ಣಾವತಾರದಲ್ಲೂ ಇರ್ತಾನೆ. ಎಲ್ಲಿ ಕೃಷ್ಣಗೆ ಭೀಷ್ಮರಿಗೆ ಕಲಿಸ್ತಾನೆ, ಕರ್ಣನಿಗೂ ಕಲಿಸ್ತಾನೆ. ಅದು ಅಷ್ಟು ವರ್ಷ ಇದ್ದಂಥವನು. ಮುಂದೆ ನಿತ್ಯಾವತಾರ ಅಂತ ಯಾವಾಗಲೂ ಪೂಜೆ ಮಾಡುವಂಥ ಜ್ಞಾನದ ಪ್ರತೀಕರಾಗಿರುವಂಥವರಿದ್ದಾರೆ. ಹಿರಿಯರು, ಗುರುಗಳು, ಜ್ಞಾನಿಗಳು, ಅವರು ನಿತ್ಯಾವತಾರ ಅಂತ. ಅದು ನಾರದ ಆಗ್ಬೋದು, ವೇದವ್ಯಾಸ ಆಗ್ಬೋದು, ಸನಕ ಆಗ್ಬೋದು, ದತ್ತಾತ್ರೇಯ, ರಾಮಕೃಷ್ಣ, ಶಂಕರ, ಮಧ್ವ, ರಾಮಾನುಜ, ಎಲ್ಲರೂ ಆ ನಿತ್ಯಾವತಾರಿಗಳು. ಅಂಶಾವತಾರ ಅಂತ ಎಲ್ಲ ಅವತಾರಗಳಲ್ಲೂ ಭಗವಂತನ ಅಂಶ ಇದ್ದೇ ಇದೆ. ಆದರೂ ಮನುಷ್ಯ ಹೇಗೆ ಬೇಕು ಬದುಕಬೇಕು ಅಂತ ಮಾದರಿ ತೋರಿಸ್ಬೇಕಲ್ಲ ಜಗತ್ತಿಗೆ. ಒಂದು ಮಾದರಿ ಜೀವನ ಮಾಡ್ಕೊಂಬಂದವನು ಶ್ರೀರಾಮ, ಮರ್ಯಾದಾ ಪುರುಷೋತ್ತಮ ಅಂತ. ಹೇಗಿರಬೇಕು ಜಗತ್ತಿನಲ್ಲಿ, ಒಂದು ಮರ್ಯಾದೆಯಿಂದ ಇರಬೇಕಾದದ್ದು. ಕೊನೆಗೆ ಬರುವಂಥದ್ದು ಪೂರ್ಣಾವತಾರ. ಎಲ್ಲ ಕಾಲದಲ್ಲೂ ಎಲ್ಲ ಪರಿಸ್ಥಿತಿಯಲ್ಲೂ ಹೇಗೆ ಬದುಕಬೇಕು ಅಂತ ತೋರಿಸುವಂಥದ್ದು. ರಾಜಕಾರಣಿಗಳೊಳಗೆ ರಾಜಕಾರಣಿಯಾಗಿ, ಶೂರರಲ್ಲಿ ಶೂರನಾಗಿ, ತ್ಯಾಗಿ, ಕರುಣೆ ಎಲ್ಲದರಲ್ಲೂ ತಾನೂ ಇದ್ದು, ಧರ್ಮದಲ್ಲಿ ಸದಾ ಇದ್ದು, ಎಲ್ಲ ಘಟನೆಗಳಿಗೆ ಸಾಕ್ಷಿ ರೂಪದಲ್ಲಿರುವಂಥ ಅವತಾರ. ನಿರ್ಮಮೋ ನಿರಹಂಕಾರ, ಎಲ್ಲವನ್ನು ಮಾಡ್ತಾನೆ, ತನಗೋಸ್ಕರ ಯಾವುದೂ ಇಲ್ಲ ಅಂಥ ಅವತಾರ ಶ್ರೀಕೃಷ್ಣ ಅವತಾರ. ಈ ಪರಿಯಲ್ಲಿ ಪರಿಪೂರ್ಣ ಅವತಾರವಾದಂಥ ಕೃಷ್ಣನ ಹಿನ್ನೆಲೆಯನ್ನು ಗಮನಿಸಿದ್ದೇವೆ. ನಾಳೆ ಕೃಷ್ಣನ ಬಾಲ್ಯವನ್ನು ನೆಲೆಸೋಣ. ಬಾಲ್ಯದ ಜೊತೆಗೆ ಆ ಘಟನೆಗಳಿಗೆ ಏನಾದರೂ ಸಾಂಕೇತಿಕ ಅರ್ಥ ಇದೆಯಾ ಅನ್ನೋದನ್ನು ಗಮನಿಸಬೇಕು. ನಮಸ್ಕಾರ.